ಹೇಳು ತಾಯಿ, ಏನಾಯ್ತು? ಸರ್ ಏನ್ ಪ್ರಾಬ್ಲಮ್ ಅಂದ್ರೆ ನನ್ ಮದ್ವೆಯಾಗಿ 5 ವರ್ಷ ಆಯ್ತು ಸರ್. ಏನವ್ವ? ಒಂದು ಉತ್ತರ ಕರ್ನಾಟಕದಿಂದ ನಂದು ಹ್ಮ್ ದಕ್ಷಿಣ ಕರ್ನಾಟಕಕ್ಕೆ ಮದ್ವೆ ಮಾಡ್ಕೊಟ್ರು. ಹ್ಮ್ ಅಂದ್ರೆ ಹೆಂಗ್ ಅಷ್ಟ್ ದೂರಿಂದ ಬಂದೆ ಅಂದ್ರೆ ಆ ಸೈಡು ನಮ್ಮ ಮಾವನ್ ತಂಗಿನ ಆ ಸೈಡ್ ಕೊಟ್ಟವ್ರೆ ಸರ್. ಅಂದ್ರೆ ಮದ್ವೆ ಮಾಡಿ ಕೊಟ್ಟವ್ರೆ ಉತ್ತರ ಕರ್ನಾಟಕಕ್ಕೆ. ಮಾವನ್ ತಂಗಿ ಅಂದ್ರೆ? ಮಾವನ್ ತಂಗಿ ಅಂದ್ರೆ ನನ್ ಗಂಡನ ಅಪ್ಪ. ಓಕೆ. ಹಾ, ಅಲ್ಲಿ ಮದ್ವೆ ಮಾಡ್ಕೊಟ್ಟಿದ್ದಾರೆ ಸರ್. ಅವರು ನಾನ್ PU ಕಾಲೇಜು ಕನ್ನಡ ಲೆಕ್ಚರರ್ ಇದ್ದೆ ಸರ್. ನೀನೊಂದ ಕೂತ್ಕೊಳ್ಳವ, ಓಡಾಡ್ತಿದ್ದೀಯ ಅನ್ಸುತ್ತೆ. ಸರ್ ಒಂದತ್ರ ಕೂತ್ಕೊಳ್ಳವ, ಸಮಾಧಾನವಾಗಿ ಮಾತಾಡು, ಏನ್ ಪರವಾಗಿಲ್ಲ, ಸಮಯ ಇದೆ. ಸರ್ ಖುಷಿ ಆಯ್ತಲ್ಲ ಸರ್, ನನ್ಗೆ ವರ್ಡ್ಸ್ ಬರ್ತಾ ಇಲ್ಲ, ಬೇರೆ ಕಡೆ ಬಂದ್ಬಿಟ್ಟು ಉಸಿರು ಮಾತಾಡ್ತಾ ಇದ್ದೀನಿ. ಕಟ್ಟಿದ್ದು ಕೇಳಿಸ್ತಾ ಇದೆ, ಹಾಗಾಗಿ ಸಮಾಧಾನವಾಗಿ ಕೂತ್ಕೊಳ್ಳವ. 1 ಸೆಕೆಂಡ್ ಸರ್. ನಾನು ಬೇರೆ ಕಡೆ ಬಂದ್ಬಿಟ್ಟೆ ಸರ್, ಮೇಲೆ ಮೆಟ್ಲಿನಿಂದ. ಸೊ ಅದಕ್ಕೆ ಸ್ವಲ್ಪ ನನಗೆ ಉಸಿರಾಟ ಇದಾಯ್ತು ಅಷ್ಟೇ. ಖುಷಿನೂ ಆಗಿದೆ ಸರ್ ನನಗೆ ನಿಜವಾಗ್ಲು. ನನಗೆ ಯಾವ ಗುರು ಯಾವ ದೇವ್ರು ಗೊತ್ತಿಲ್ಲ ಸರ್, ಆದ್ರೆ ನಿಮ್ದು ಇದನ್ ಕೇಳ್ತೀನಲ್ಲ, ನನ್ಗೆ ಅದೇ ನನಗೆ ಇವಾಗ ಮಾರ್ಗದರ್ಶನ ಮತ್ತು ಧೈರ್ಯ. ಸೊ ಹೆಂಗಾಗಿದೆ ಅಂದ್ರೆ ಸರ್ ನಮ್ಮ ಪರಿಸ್ಥಿತಿ ಇವಾಗ, ದಕ್ಷಿಣ ಕರ್ನಾಟಕದಿಂದ ನಾನು ಮದ್ವೆ ಅಲ್ಲಿ ದಕ್ಷಿಣ ಕರ್ನಾಟಕ ವರ್ಷ ಇದ್ದಾಗ ಮದುವೆ ಆಗಿದ್ದು ಸರ್ 5 ವರ್ಷ ಆಯ್ತು ಸರ್. ಅಲ್ಲ, ನಿಮ್ಗೆ ಎಷ್ಟು ವರ್ಷ ಇದ್ದಾಗ ಮದುವೆ ಆಗಿದ್ದು? ನನಗೆ 5 ವರ್ಷದಿಂದ ಅಂದ್ರೆ 35 ಅದು ಇರ್ಬೇಕು ಸರ್. ಅಷ್ಟೊತ್ತವರೆಗೂ ಯಾಕ್ರಿ ಕಾದ್ರಿ? ಸರ್ ಅಷ್ಟೊತ್ತವರೆಗೂ ಕಾಯ್ಲಿಕ್ಕೆ ಏನ್ ಕಾರಣನವ? ಕಾರಣ ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮು, ಆಮೇಲೆ KS ಎಕ್ಸಾಮು, ಆಮೇಲೆ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ನಂದು ಗಮನ ಇತ್ತು ಸರ್. ನನ್ಗೆ ಆ ಕಡೆ ಈ ಕಡೆ ಯಾವ್ದು ಒಂದ್ ನಿಮಿಷ ಹಾಗೆ ಇರವ. KS ಎಕ್ಸಾಮು, ಆಮೇಲೆ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್. ಆಯ್ತು, ಸ್ವಲ್ಪ ಜೋರಾಗಿ ಮಾತಾಡವ. ಹೇಳ್ತಾಯಿ, ನಿಮ್ಮ ಮಾವನ ತಂಗಿಯನ್ನ ದಕ್ಷಿಣ ಕರ್ನಾಟಕದ ಕಡೆ ಕೊಟ್ಟಿದ್ರು, ಬಟ್ ನೀವು ಮೂಲತಃ ಉತ್ತರ ಕರ್ನಾಟಕದವರು. ನಮ್ಮ ಮಾವನು ದಕ್ಷಿಣ ಕರ್ನಾಟಕದವರೇ ಸರ್. ಅಂದ್ರೆ ನೀವ್ ಹೇಗ್ ಮತ್ತೆ ಉತ್ತರ ಕರ್ನಾಟಕದವ್ರು? ಓಕೆ. ಅಲ್ಲ, ಸಾರಿ, ನಮ್ಮ ಮಾವನು ಉತ್ತರ ಕರ್ನಾಟಕದವ್ರು ಸರ್. ನಾನು ಉತ್ತರ ಕರ್ನಾಟಕದವಳು. ಸ್ವಲ್ಪ ಜೋರ ಮಾತಾಡವ, ಕೇಳಿಸ್ತಾ ಇಲ್ಲ. ನಮ್ಮ ಮಾವನು ಉತ್ತರ ಕರ್ನಾಟಕದವರೇ ಸರ್. ನಮ್ಮ ಮಾವ ಉತ್ತರ ಕರ್ನಾಟಕದವರು. ಅವ್ರು ಜಾಬ್ ಸಿಕ್ಕ ತಕ್ಷಣ ಅವರು ದಕ್ಷಿಣ ಕರ್ನಾಟಕ ಬಂದ್ರು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಉತ್ತರ ಕರ್ನಾಟಕದವಳು. ಅಲ್ಲಿ ನಾನು PU ಕಾಲೇಜ್ ಲೆಕ್ಚರರ್ ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೆ ಸರ್. ಒಂದ್ ಹಳ್ಳಿಯಲ್ಲಿ ಒಂದ್ ಕಾಲೇಜ್ ಇತ್ತು. ಸೊ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಾವನ ತಂಗಿ, ಅಂದ್ರೆ ನಮ್ಮ ಮಾವನು ಉತ್ತರ ಕರ್ನಾಟಕದವ್ರೆ. ಸೊ ಅಲ್ಲಿ ಮಾವನ ತಂಗಿ ಏನಿದಾರಲ್ಲ, ಅವ್ರು ನಾನು ನೋಡ್ಬಿಟ್ಟು ಹಿಂಗೆ ನಮ್ಮ ಅಣ್ಣನ ಮಗ ಒಬ್ನಿದಾನೆ, ತುಂಬಾ ಒಳ್ಳೆಯವನು, ತುಂಬಾ ಸೈಲೆಂಟು, ಒಳ್ಳೆ ಗುಣವಂತ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಸರಿ ನೀನ್ ತೋರಿಸ್ತೀವಿ, ನಿಮ್ಮ ಅಪ್ಪನ ನಂಬರ್ ಕೊಡು ಅಂತಂದ್ರು. ನಾನು ಹೇಳಿದೆ, ಒಂದ್ ನಿಮಿಷ, ನೀವೆಷ್ಟು ಜನ ಮಕ್ಕಳು? ನಮ್ಮ ಅಣ್ಣಂದಿರಿಬ್ರು, ಅಕ್ಕ, ನಾನು ಲಾಸ್ಟ್. ಒಟ್ಟು 3 ಜನ, 2 ಅಣ್ಣಂದಿರು ಮತ್ತೆ ನೀವೊಬ್ರು ತಂಗಿ. ನಾವ್ 4 ಜನ ಸರ್. ನಮ್ಮ ಅಣ್ಣಂದಿರಿಬ್ರು, ನಮ್ಮ ಅಕ್ಕ, ನಾನೊಬ್ಳು ಲಾಸ್ಟ್. ನೀವು ಲಾಸ್ಟ್ ನೀವರು. ಬಟ್ ನೀವು ಓದ್ತೀನಿ ಅಥವಾ ಉತ್ತರ ಕರ್ನಾಟಕ ಅಂದಾಗ ಅಲ್ಲಿ ಈ ಬೇಗ ಮಾಡ್ತಾರೆ ಸರ್. ಆದ್ರೆ ಬೇಗ ಮಾಡ್ತಾರೆ ಸರ್. ಅದು ನಮ್ ತಂದೆ ಏನ್ ಗೊತ್ತಾ, ಎಲ್ಲರಿಗೂ MA B.Ed MA ಒಳ್ಳೆ ಕ್ವಾಲಿಫಿಕೇಶನ್ ಎಜುಕೇಶನ್ಗೆ ಜಾಸ್ತಿ ಮಹತ್ವ ಕೊಟ್ಟವರು. ಅಂದ್ರೆ ನಮ್ ತಂದೆ ರೈತನಾದ್ರೂ ಕೂಡ ಆಗಿನ ಟೈಮಲ್ಲಿ ಅವ್ರು 7th ಒಟ್ನಲ್ಲಿ ಅವರು ಓದ್ತಾರೆ, ಬರೀತಾರೆ, ತಮ್ಮ ಸೈನ್ ತಾನೇ ಮಾಡ್ತಾರೆ. ಸೊ ಹಿಂಗ್ ನ್ಯೂಸ್ ಅದು ಕೇಳ್ತಾರಲ್ವಾ, ನಾಲೆಜ್ ಇದೆ ಅವ್ರಿಗೆ. ಮಕ್ಕಳಿಗೆ ನಾಲೆಜ್ ಇದನ್ ಕೊಡೋಣ ಅಂತ, ಶಿಕ್ಷಣ ಕೊಡೋಣ ಅಂತ ಎಷ್ಟೇ ಕಷ್ಟ ಆದ್ರೂ ನಮ್ಗೆ ಶಿಕ್ಷಣ ಕೊಟ್ಟಿದ್ದಾರೆ ಸರ್, ತೊಂದ್ರೆ ಇಲ್ಲ. ಆದ್ರೆ ಅವ್ರಿಗೆ ಒಂದೇ ಏನಪ್ಪಾ ಅಂದ್ರೆ, ಹೆಣ್ಮಕ್ಳು ಸ್ಟ್ಯಾಂಡ್ ಆಗಿ ತಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಷ್ಟು ಜ್ಞಾನ ಇರ್ಲಿ ಅಂತ ಕಲ್ಸಿರೋದು ಸರ್. ಸೊ ಹಂಗಾಗಿ ನನ್ಗೆ ಸಪೋರ್ಟ್ ಮಾಡಿದ್ರು ಸರ್. ಹೆಂಗಂದ್ರೆ, ನೀನು ಕಲಿತೀಯಾ? ಕಲಿ. MA B.Ed ಮಾಡಿದೆ ಸರ್, D.Ed ಮಾಡಿಸಿದ್ರು, ಕಂಪ್ಯೂಟರ್ ಕಲ್ಸಿದ್ರು ಸರ್. ನಾನ್ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ಸರ್. ಜಾಬ್ ಮಾಡ್ತಾನೆ ನಾನು ಎಜುಕೇಶನ್ ಮಾಡ್ತಾ ಬಂದೆ ಸರ್. ಒಟ್ಟಿನಲ್ಲಿ ನನ್ನ ತಂದೆಗೂ ನಾನು ಹೆಲ್ಪ್ ಮಾಡ್ಬೇಕು. ಇವನ್ ನಾನು ಬಿಜಿ ಇರ್ಬೇಕು. ಇವಾಗ ಕಾಲೇಜ್ ಅಂದ್ಮೇಲೆ ಸುಮ್ನೆ ಎಂಜಾಯ್ಮೆಂಟ್ ಮಾಡ್ತಾರಲ್ಲ, ಆ ತರ ನಾನ್ ಮಾಡ್ಲಿಲ್ಲ ಸರ್. ಅಂದ್ರೆ ಚೂರೇನೋ ಅರ್ನ್ ಮಾಡ್ಬೇಕು, ಆದಷ್ಟು ನಾನು 1% ಆದ್ರೂ ನಮ್ಮ ತಂದೆಗೆ ಸಹಾಯ ಮಾಡ್ಬೇಕು ಅನ್ಕೊಂಡು ಎಜುಕೇಶನ್ ಪ್ಲಸ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ಕಲ್ತೆ ಸರ್. ಏನ್ ಮಾಡ್ತಾ ಇದ್ರಿ ಕೆಲ್ಸ? ಪಾರ್ಟ್ ಟೈಮ್ ಕಂಪ್ಯೂಟರ್ ಆಗಿತ್ತು ಸರ್ ನಂದು 10th ಆದ್ಮೇಲೆ. ಅಂದ್ರೆ PU ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಕಂಪ್ಯೂಟರ್ ಕಲ್ತೆ ಸರ್. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಥವಾ ಒಂದು ಕೆಲಸ ತಗೊಳ್ಬೇಕು ಅಂತ ತಗೊಂಡ್ರ? ಇಲ್ಲ ಸರ್, ಅದು ನನ್ಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಹಿಂಗೆ ಇದಾಯ್ತು ಸರ್, ಕಟ್ ಆಗ್ತಾ ಬರ್ತಾ ಇತ್ತು. ಸೊ ನೀವು 35 ವಯಸ್ಸಿನವರೆಗೂ ಇದೇ ಪ್ರಯತ್ನದಲ್ಲಿ ಇದ್ರಿ?
ಅಂದ್ರೆ ಸರ್ ಜಾಬ್ ಮಾಡ್ತಾನೂ ಇದ್ದೆ, ಕಾಂಪಿಟೇಟಿವ್ ಎಕ್ಸಾಮು ಮಾಡ್ತಾ ಇದ್ದೆ. ನಾನು ಖಾಲಿ ಇರ್ಲಿಲ್ಲ ಸರ್. ಮಿಕ್ಕಿದ ಟೈಮಲ್ಲಿ ನಾನು ಸ್ಟಡಿ ಮಾಡಿ ಖಾಲಿ ಇರ್ಲಿಲ್ಲ, ಬಟ್ ಪ್ರಯತ್ನ ಅಂದ್ರೆ ಲರ್ನ್ ಮತ್ತೆ ಅರ್ನ್ ಇವೆರಡು ಕಂಟಿನ್ಯೂ ಒಟ್ಟಿಗೆ ಪ್ರಯತ್ನ ನಡೀತಾ ಇತ್ತು ಸರ್. ಅಂದ್ರೆ ನಾನು ಕುಂತ್ಕೊಂಡು ಯಾವ್ದು ಜಾಬ್ ಇಲ್ಲಾರ್ದೆ ಓದಿದ್ರೆ ಆಗ್ತಿತ್ತೇನೋ ಸರ್. ಆದ್ರೆ ನಾನು ಹಂಗ್ ಮಾಡ್ಬೇಕಾಗಿತ್ತು ಅಂತ ಇವಾಗ ಪಶ್ಚಾತ್ತಾಪ ಪಡ್ತಾ ಇದೀನಿ ಸರ್. ಅಂದ್ರೆ ನಾನು ಕುತ್ಕೊಂಡು ಜಾಬ್ ಅದು ಏನ್ ಮಾಡ್ಲಾರ್ದೆ ಅದ್ರ ಕಡೆನೆ ಗಮನ ಕೊಟ್ಟಿದ್ರೆ ಆಗ್ತಿತ್ತು. ನಾನ್ ಜಾಬ್ನು ಮಾಡ್ತಿದ್ದೆ, ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮು ಮಾಡ್ತಿದ್ದೆ ಅಲ್ವಾ. ಸೊ ಇಲ್ಲಿ ನೋಡುವ, ಹಂಗಾಗಿ ಕೇಳಿಸ್ಕೊ ಕೇಳಿಸ್ಕೊ ಕೇಳಿಸ್ಕೊ, ಇಲ್ಲೊಂದು ಚಿಕ್ಕ ವಿಚಾರ ಇದೆ ನೋಡವ. ಮೊದಲನೇ ಸಾರಿ ಜಾಬ್ ತಗೊಳ್ಬೇಕಾದ್ರೆ ನಾನು ಇನ್ನೇನೋ ಕೆಲಸ ಮಾಡಿಕೊಂಡು ಓದೋದು, ಇಲ್ಲಿ ಎರಡು ರೀತಿ ಇದೆ. ಒಂದು, ಮೊದಲು ಒಂದು ಸರ್ಕಾರಿ ಜಾಬ್ ಸಿಗೋವರೆಗೂ ಎಲ್ಲವನ್ನ ಬಿಟ್ಟು ಕಡೆಗೆ ದುಡಿತಾ ಇಲ್ಲ ಇವನು ಅಂತ ಬೈದರೂ ಪರವಾಗಿಲ್ಲ, ಅದು ಒಂದಕ್ಕೋಸ್ಕರ ತಪಸ್ಸನ್ನು ಆಚರಿಸಿದ ಹಾಗೆ ಹೇಗೋ ಕಷ್ಟಪಟ್ಟು ಒಂದು ಚಿಕ್ಕ ಜಾಬ್ ಆದರೂ ತಗೊಳ್ಳೋದು. ಆ ಒಂದು ಜಾಬ್ ಸಿಕ್ಕಾದ ಮೇಲೆ ಆ ಕೆಲಸಕ್ಕೆ ಹೋಗ್ಕೊಂಡು ಆಮೇಲೆ ನಾನು ಬೇರೆ ಕೆಲಸಕ್ಕೆ ಅಥವಾ ಅದಕ್ಕಿಂತ ದೊಡ್ಡ ಕೆಲಸಕ್ಕೆ ಹೋಗಲಿ ಅಂದರೆ, ಒಂದು ಕೆಲಸ ಸಿಕ್ಕಾದ ಮೇಲೆ ನಾನು ಕೆಲಸ ಮಾಡ್ತಾ ಇನ್ನೊಂದಕ್ಕೆ ಓದೋದು ಒಂದು ಅರ್ಥ ಇದೆ. ಬಟ್ ಶುರುವಿನಲ್ಲಿ ಕೆಲಸ ಸಿಗೋಕ್ಕಿಂತ ಮುಂಚೆನೇ ನಾನು ಇದರ್ಧ ಮಾಡ್ತೀನಿ ಅಂದಾಗ ಅದು ಅಷ್ಟು ಯಶಸ್ವಿ ಆಗದೆ ಇರ್ಬೋದು. ಬಟ್ ಇವತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಆಶ್ರಮಕ್ಕೆ ಆ ಹುಡುಗರು ಬಂದಾಗ ನಾನು ಗಮನಿಸ್ತೀನಿ, ಏನು ಮಾಡ್ತಿದ್ದೀಯಪ್ಪ ಅಂದ್ರೆ, ಇಲ್ಲ ಸರ್ ನಾನು ಫುಲ್ ಅದಕ್ಕೆ ಸಮಯ ಕೊಟ್ಟಿದ್ದೀನಿ, ಬೆಳಗಿಂದ ಸಂಜೆವರೆಗೂ ಲೈಬ್ರರಿಲೇ ಇರ್ತೀನಿ. ಇನ್ನು ಕೆಲವರು ಹೇಳ್ತಾರೆ, ಸರ್ ನನಗೀಗ ಒಂದು ಚಿಕ್ಕದು ಯಾವುದೋ ಸಿಕ್ಕಿದೆ, ಆದರೆ ಅದನ್ನು ಮಾಡಿಕೊಂಡು ನಾನು ಬಿಡುವಿನ ಸಮಯದಲ್ಲಿ ಇನ್ನು ಅದಕ್ಕಿಂತ ದೊಡ್ಡ ಜಾಬ್ ತಗೊಳಕ್ಕೆ ಓದ್ತಾ ಇದ್ದೀನಿ ಅಂತ. ಅಂದರೆ ಈಗಾಗಲೇ ಜಾಬ್ ಸಿಕ್ಕಿರೋನು ತಡೆಯಪ್ಪ ಇದು ಬೇಡ ಅಂತ ಹೇಳಲಿಕ್ಕಲ್ಲ, ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಓದಿದ್ರೆ, ಯಾಕಂದರೆ ಇಲ್ಲಿ ಜಾಬ್ ಆಲ್ರೆಡಿ ಒಂದು ಸಿಕ್ಕಿದೆ ಎಂಥದ್ದು ಒಂದು, ಅಂದರೆ ಗೌರ್ಮೆಂಟ್ ಜಾಬೇ ಚಿಕ್ಕ ಜಾಬ್. ಆದರೆ ಇನ್ನೂ ಒಂದೂ ಸಿಗದೆ ಇರೋರು ಅಲ್ಲರ್ಧ ಮಾಡ್ಲಿಕ್ಕೆ ಹೋದರೆ ಯಾವುದೂ ಯಶಸ್ಸಾಗಲಿಕ್ಕಿಲ್ಲ ಬಹುತೇಕ ಸಾರಿ, ಎಲ್ಲೋ ಕೆಲವೊಂದು ವಿರಳ. ಸರ್ ನನಗೆ ಸ್ವಾಭಿಮಾನ ಇತ್ತು ಸರ್. ನಮ್ಮ ಅಪ್ಪ ಎಷ್ಟಂತ ಖರ್ಚು ಮಾಡೋದು, ನಾನು ಒಂಚೂರು ನನ್ನ ಖರ್ಚಾದ ಖರ್ಚು ನಾನೇ ನಿಗಿಸ್ಕೊಂಡು ಸ್ವಲ್ಪ ಆದ್ರೂ ನಾನು ಜಾಬ್ ಮಾಡ್ಕೊಂಡು ಸ್ಟಡಿ ಮಾಡೋಣ, ಮಿಕ್ಕಿದ ಟೈಮಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ ಮಾಡ್ತಾ ಇದ್ದೆ. ನಂದು ನೀವು ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ. ಟೀಚಿಂಗ್ ಕೂಡ ಮಾಡ್ತಿದ್ರಾ? ಏನ್ ಸರ್, ಟೀಚಿಂಗ್ ಅಂದ್ರೆ PU ಕಾಲೇಜು, D.Ed ಅಂದ್ರೆ ಯಾವ್ದು ಜಾಬ್ ಇರ್ತಿತ್ತಲ್ಲ ಅದೆಲ್ಲ ನಾನು ಮಾಡ್ತಿದ್ದೆ. ಅಂದ್ರೆ PU ಕಾಲೇಜ್ ಮಾಡಿದೀನಿ. ಫಸ್ಟ್ D.Ed ಅಂದ್ರೆ ಪ್ರೈಮರಿ ಮಾಡಿದೆ ಸರ್, ಆಮೇಲೆ B.Ed ಆದ್ಮೇಲೆ ಹೈಸ್ಕೂಲ್ ಮಾಡಿದೆ, ಆಮೇಲೆ MA ಆದ್ಮೇಲೆ PU ಮಾಡ್ತಾ ಇದ್ದೆ. ಲಾಸ್ಟಿಗೆ PU ಮಾಡುವಾಗ ನನ್ ಮದ್ವೆ ಆಯ್ತು ಸರ್. ಆಯ್ತವ, ಬಟ್ ಇಲ್ಲಿ ಬಹಳ ಮುಖ್ಯವಾದದ್ದು 35 ವಯಸ್ಸಿನವರೆಗೂ ಆ ಮದುವೆಯ ಒತ್ತಡ ನಿನ್ ಮೇಲೆ ಬಿದ್ದಿರ್ಲಿಲ್ವ ಮನೆಯವರಿಂದ? ಏನ್ ಸರ್? ಮದುವೆ ಆಗುವ ಒತ್ತಡ 35 ವಯಸ್ಸಿನವರೆಗೂ ಬಿದ್ದಿರ್ಲಿಲ್ವೋ ಒತ್ತಡ ಮನೆಯವರಿಂದ? ಒತ್ತಡ ನಮ್ಮ ತಂದೆ ನಮ್ಗೆ ಸಪೋರ್ಟ್ ಇದ್ರು ಸರ್. ನನಗೆ ಮದ್ವೆ ಕಡೆ ಇಂಟ್ರೆಸ್ಟ್ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ಟಡಿ ಫಸ್ಟ್, ಜಾಬ್ ನಮ್ದು ಜೀವನ್ ಸೆಟ್ಲ್ ಆದ್ಮೇಲೆ ನಾ ಮದ್ವೆ ಆಗ್ಬೇಕು ಅಂತ ಇತ್ತು. ಬಟ್ ಏನಾಯ್ತಂದ್ರೆ 34 ಏನೋ ಇತ್ತು ಅವಾಗ ಮದ್ವೆ. ಅಂದ್ರೆ ವರ್ಷ ಮೊದ್ಲು ಬಂದ್ ಹೋಗ್ತಿದ್ರು, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ನಾನು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಅವ್ರು ನೋಡಕ್ ಬಂದಾಗ ನಾ ಮನೆಗ್ ಬರ್ತಾ ಇರ್ಲಿಲ್ಲ, ಜಾಬ್ ಅಲ್ಲೇ ಬ್ಯುಸಿ ಆಗಿರ್ತಿದ್ದೆ, ಹಿಂಗೆಲ್ಲ ಆಗ್ತಿತ್ತು. ಒಟ್ಟಿನಲ್ಲಿ ಕೊನೆಗೆ ಒಂದು ಫಿಕ್ಸ್ ಆಯ್ತು ಸರ್. ಆಗ್ಬಿಟ್ಟು ಅವಾಗೆಲ್ಲ ನಮ್ಗೆ ಸುಳ್ಳು ಹೇಳಿದ್ರು ಸರ್. ಒಂದ್ ನಿಮಿಷ, ಇಲ್ಲಿ ನಿಮ್ಮ ಮಾವನ ತಂಗಿಯವರು ನಿಮಗೆ ಈ ವಿಚಾರದಲ್ಲಿ ಆ ಹುಡುಗನ ಬಗ್ಗೆ ಮೊದಲು ಪರಿಚಯ ಮಾಡಿಕೊಟ್ಟಿದ್ದು? ಆ ಹುಡುಗನ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಹಿಂಗಿದ್ದಾರೆ ನಮ್ಮ ಅಣ್ಣನ್ ತಮ್ಮ. ಎಷ್ಟು ವರ್ಷ ಆ ಸಮಯಕ್ಕೆ? ನಿಮಗೆ 35, ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ 38 ಇರ್ಬೋದು ಸರ್. ಅವ್ರಿಗೆ ನನಗೆ ಒಂದು 2-3 ವರ್ಷ ವ್ಯತ್ಯಾಸ ಸರ್. 38 ಆದ್ರೂ ಅವ್ರದ್ದೇನು ಕತೆ? ಅದೇ ನಮ್ಗೆ ಡೌಟ್ ಬರ್ತಾ ಇತ್ತು ಸರ್. ಅವಾಗ ಅವ್ರೇನಂದ್ರು, ನೀವ್ ಹೆಂಗೆ ಇದಕ್ಕಂತ ಬಿಟ್ಟಿದಿರಲ್ಲ ಹಂಗೆ ನಾವು ಬಿಟ್ಟಿದೀವಿ ಗೌರ್ಮೆಂಟ್ ಇದಕ್ಕಂತ ಹಿಂಗೆ ಹೇಳ್ಬಿಟ್ರು ಸರ್. ಸರಿ, ನಾವು ಆಯ್ತು, ನೀನು ಕತೆ ಮುಂದುವರಿಸ್ತೇನೆ. ಅದಕ್ಕೂ ಮುಂಚೆ ನೀನು ಒಬ್ಳು ವಿದ್ಯಾವಂತಳಾಗಿ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡು. 35ವರೆಗೂ ಒಂದು ಹೆಣ್ಣು ಕಾದು ಲೈಫೇನೋ ಸೆಟ್ಲ್ ಆಗ್ಬೋದು, ಮದುವೆ ಅನ್ನೋ ವಿಚಾರ 35ವರೆಗೂ ಹೋಗೋದು ಸರಿನೋ ತಪ್ಪು ನಿನ್ನ ಪ್ರಕಾರ? ತಪ್ಪು ಸರ್ ಒಂದ್ ರೀತಿಯಿಂದ. ಇದನ್ನ ಮೊದಲು ಪ್ರಾಮಾಣಿಕವಾಗಿ, ಹೌದು ಬದುಕಿವತ್ತಿರುತ್ತೆ, ನಾಳೆ ಮುಗ್ದು ಹೋಗುತ್ತೆ, ಆದರೆ ಒಂದು ಇಡೀ ಜನ್ರೇಷನ್ಗೆ ಅದು ತಪ್ಪು ಸಂದೇಶ ಹೋಗ್ಬಾರ್ದು. ಯಾಕಂದ್ರೆ ಈಗ ನಿನಗೆ 35 ಅಂದ್ರೆ ಚಿಕ್ಕವನ್ನಂತೂ ಮದುವೆ ಆಗ್ಲಿಕ್ಕಾಗಲ್ಲ, ದೊಡ್ಡವ್ರನ್ನೇ ಆಗಿರೋದು ಸರ್. ಅದನ್ನೇ ಹೇಳ್ತಾ ಇದ್ದೀನಿ, ಚಿಕ್ಕವನ್ನಂತೂ ಆಗಲ್ಲ, ದೊಡ್ಡವನ್ನೇ ಆಗ್ಬೋದು. ದೊಡ್ಡವನು ಅಂದ್ರೆ ಹಬ್ಬ ಅಂದ್ರೆ 40 ವರ್ಷ. ಆ 40 ವರ್ಷ ಪುರುಷರು 40ವರೆಗೂ ಇರೋದು ಅಥವಾ 35 ಆದ್ರೂ ಇರೋದು ಬಹಳ ಅಪರೂಪ. ಹಂಗೂ ಇದಾರೆ ಅಂದ್ರೆ ಅಲ್ಲೇನೋ ಒಂದು ಸಮಸ್ಯೆ ಇರುತ್ತಲ್ಲ. ಅದು ನಮ್ಗೆ ಗೊತ್ತಾಗ್ಲಿಲ್ಲ. ನನ್ ಸಮಸ್ಯೆ ಏನಿಲ್ಲ ಸರ್, ನಂದು ಇದೊಂದೇ, ಎಜುಕೇಶನ್, ಗೌರ್ಮೆಂಟ್ ಜಾಬ್ ತಗೊಂಡೇ ತೀರ್ಬೇಕು ಅನ್ನೋದು. ನಿನ್ನ ಉದ್ದೇಶ ಸರಿ ಇದೆಯವ? ನೀನ್ ಇನ್ಯಾವ ನಿಂದನು ಹೋಗಿ ಸಮಯ ವ್ಯರ್ಥ ಮಾಡಿಲ್ಲ.
ನೀನು ಉದ್ದೇಶ ಸರಿ ಇದೆ, ಆದ್ರೆ ಎಲ್ಲದಕ್ಕೂ ಒಂದೊಂದು ವಯಸ್ಸು ಅಂತ ಇರುತ್ತಲ್ವಾ? ಹೌದಲ್ಲ? ಸರ್ ಅದೇ ನಂಗೆ ಮಿಸ್ಟೇಕ್ ಆಗಿರೋದು. ಅವಾಗ ನಾನು ಅದು ನಿನಗೆ ಮಾಡ್ಕೋಬೇಕಾಗಿ ಈ ನಿನ್ನ ಮೂಲಕ ಜನರು ಕೇಳ್ತಿರೋರ್ಗೆ ಅದೊಂದು ಹೋಗುವ, ಓ ನಮ್ಮ ಮಕ್ಕಳನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್, ಈಗ ನಾನು 21 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ ಶುರು ಮಾಡಿದ್ರೆ ನನಗೆ ಆ ಯೋಗ ಇದೆಯೋ ಇಲ್ವೋ ಅಂತ ಒಂದು ಮಿನಿಮಮ್ ಆಯಿತು 28 29ವರೆಗೂ ತಗೊಳ್ಳೋಣ. ತೀರಾ ಅಂದರೂ 35 ಹೋಯಿತು ಅಂದಾಗ ಒಂದು ನನ್ನ ಅಧ್ಯಯನದಲ್ಲೇನೋ ಉತ್ಕೃಷ್ಟತೆ ಇಲ್ಲ ಅಂತ ಅರ್ಥ ಆಯ್ತಲ್ಲವಾ? ನಿಜ ತಾನೇ? ಈಗ 3 ಮಾರ್ಕ್ಸು 4 ಮಾರ್ಕ್ಸು ಆಯಿತು, ಇವತ್ತು ಕೆಲಸ ಸಿಕ್ಕಿಲ್ಲ, ನೀನೇನು ಏನೋ ಆಗಿದೆಯಾ? ಇಲ್ಲ, ಬದುಕಿದೆಯಾ? ಹೇಗೋ ಬದುಕು ನಡೆಯುತ್ತೆ. ಸರ್ ಆದ್ರೆ ನಮ್ಮ ಸರ್ ಮನೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಮದ್ವೆ ಮಾಡು ಅಂತ. ಅಣ್ಣಂದಿರು ಅಪ್ಪ ಎಲ್ಲರೂ ನಂಗೆ ಫೋರ್ಸ್ ಮಾಡ್ತಿದ್ರು, ಬಟ್ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಯಾಕಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿದ್ನಲ್ಲ ಸರ್, ಅವ್ರ ಎಜುಕೇಶನ್ ಬಿಟ್ಬಿಟ್ಟು ಅವ್ರ ಇಂಟ್ರೆಸ್ಟ್ ಇದ್ರು ಮದ್ವೆಯಾಗಿ ಏನಾಗಿತ್ತು ಪರಿಸ್ಥಿತಿ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಇಲ್ಲಿ ಈ ಕಡೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಮದ್ವೆ ಆಗಿ ಸ್ವಲ್ಪ ಜೋರ ಮಾತಾಡಮ್ಮ, ಕೇಳಿಸ್ತಾ ಇಲ್ಲ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಮದ್ವೆಯಾಗಿ ಬಂದೆ ಸರ್. ಬಂದಾದ್ಮೇಲೆ ಇವ್ರು ಇಲ್ಲಿ ಮನೆಯಲ್ಲಿ ಹೆಂಗೆ ಅಂದ್ರೆ, ಇವ್ರು ಅಕ್ಕ ಇದ್ದಾಳೆ, ಆಮೇಲೆ ನನ್ ಗಂಡ ಅದನ್ನು ತಮ್ಮ. ಮನೇಲಿ ಹಿರಿಯಳು ಅಂದ್ರೆ ನಮ್ಮ ಅತ್ತೆ ಮಾವಗೆ ಅಕ್ಕ ದೊಡ್ಡವಳು ಅಂದ್ರೆ ಮಗಳಿದ್ದಾಳೆ, ದೊಡ್ಡ ಮಗಳು. ನೆಕ್ಸ್ಟ್ ನನ್ ಗಂಡ ನಮ್ಮ ಮನೆಯವರೇ ಚಿಕ್ಕವರು. ಕೊನೆಗೆ ಏನಾಯ್ತು ಅಂದ್ರೆ ಅವ್ರ ಅಕ್ಕಂದು ಡೈವರ್ಸ್ ಆಗಿ 13 ವರ್ಷ ಆಗಿತ್ತು ಸರ್. ಅವ್ರು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಹೇಳಿರ್ಲಿಲ್ಲ. ಕೊನೆಗೆ ಅವ್ರ ಅಕ್ಕಂದು ಡೈವರ್ಸ್ ಆಗಿ 13 ವರ್ಷ ಆಗಿತ್ತು ಸರ್. ಅದನ್ನ ನಮ್ಗೆ ಮನೆ ನೋಡಕ್ ಬಂದಾಗ ನಮ್ಗೆ ಅವಳು ಮದ್ವೆಯಾಗಿ ಬೆಂಗಳೂರು ಕೊಟ್ಟಿವಿ, 2 ಮಕ್ಳು ಇದಾವಂತ. ಅವ್ರ ಫ್ರೆಂಡ್ ಅಂದ್ರೆ ಇವಳು ನಮ್ಮ ಮನೆಯವ್ರ ನನ್ ಗಂಡನ್ನ ಅಕ್ಕನ ಫ್ರೆಂಡ್ ಒಬ್ಳು ಇದ್ಲು. ಅವತ್ತು ನಮ್ಮ ಅಪ್ಪ ಅದು ನೋಡಕ್ ಬಂದಾಗ ಅವಳೇ ಇವ್ರ ಮಕ್ಕಳನ್ನೇ ತೋರ್ಸ್ಬಿಟ್ರು, ಇವರೇ ನೋಡಿ ಅವ್ರ ಮಕ್ಕಳು ಅಂತ. ಸೊ ಹಂಗಾಗಿ ಅವ್ರ ಜೊತೆ 3-4 ಜನ ಬಂದಿದ್ರು, ಎಲ್ರು ನಂಬಿಟ್ರು ಸರ್. ಹೌದಾ, ಸರಿ ಆಯ್ತು ಬಿಡಿ, ಎಲ್ಲಾ ಸರಿ ಆಯ್ತಲ್ಲ, ಅವ್ರ ಮದ್ವೆಗೆ ಹೋಗಿದಾರೆ ಇವನೊಬ್ಬನೇ ಅಂತ. ಯಾವಾಗ್ಲೂ ಅವರು ಪ್ರತಿ ಸಲ ಹೋಗುವವರೆಗೆ ಏನಂದ್ರಂತೆ, ಇವನೊಬ್ಬನೇ ಮಗ, ಅವಳೊಬ್ಳು ಮದ್ವೆಯಾಗಿ ಹೋಗೈತೆ, 2 ಮಕ್ಳಾಗಿದಾವೆ, ಬೆಂಗಳೂರು ಕೊಟ್ಟೈತೆ, ಇವನೊಬ್ಬನೇ ಮಗ, ಇರೋ ಆಸ್ತಿನೇ 2 ಮನೆ ಇದಾವೆ ನಮ್ಮ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ. 2 ಮನೆ ನಮ್ ಸ್ವಂತ ಮನೆ ಇದಾವೆ, 2 ಅವಂದೇ. ನಮ್ಗೆ ಪೆನ್ಷನ್ ಬರುತ್ತೆ ಇಬ್ಬರಿಗೂ, ಗಂಡ ಹೆಂಡತಿಗೆ. ನಾವು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ, ನಮ್ದು ಏನು ತೊಂದ್ರೆ ಇಲ್ಲ, ನಮಗೆ ಆ ಮಗಂದಷ್ಟು ಮದ್ವೆಯಾಗಿ ಚೆನ್ನಾಗಿದ್ರೆ ಸಾಕು ಅನ್ನೋ ತರ ಹೇಳಿದ್ರು. ಆಮೇಲೆ ಹೆಣ್ಮಗಳದು ಮದ್ವೆ ಆಗಿದೆ, ಇನ್ನೇನ್ ತೊಂದ್ರೆ ಇಲ್ಲ, ನಮ್ಮಂಗೆ ಅಲ್ವಾ, ಇವಾಗ ಇವ್ರದ್ ಹೆಂಗ್ ಲೇಟ್ ಆಗಿದೆ ಹಂಗೇನೋ ಅವ್ರದ್ದು ಯಾವ್ದೋ ಕಾರಣದಿಂದ ಯೋಗ ಕೂಡಿ ಬಂದಿಲ್ಲ ಅನ್ಕೊಂಡು ಹಿರಿಯರೆಲ್ಲ ಸೇರಿಸಿ ಅಂತ ಒಪ್ಕೊಂಡು ಹೋದ್ರು ಸರ್. ಅಂದ್ರೆ ಒಪ್ಕೊಂಡಂದ್ರೆ ಯೋಚನೆ ಮಾಡಿರ್ತೀವಂತ ಹೋದ್ರು. ಹೋದಾದ್ಮೇಲೆ ಇಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು, ಇವಾಗ ನಿಮ್ದು ಏನಿದೆ ಮುಗಿಸ್ಕೊಂಡು ಹೋಗ್ಬಿಡಿ, ತುಂಬಾ ದೂರ ಅಲ್ವಾ, ಇನ್ ಹೋದ್ಮೇಲೆ ಯಾವಾಗ ಬರ್ತಿರೋ ಮತ್ತೆ ಏನು ಎತ್ತೋ ಗೊತ್ತಿಲ್ಲ, ಎಲ್ಲ ಸರಿ ಹೊಂದಿದೆ, ಇಲ್ಲೇ ಗುರುಗಳನ್ನ ಈಗ ಜಾತಕ ನೋಡ್ತಾರಲ್ವಾ ಸರ್, ಅವನ್ ಕರ್ಬಿಟ್ಟು ಅಲ್ಲಿಂದಲ್ಲೇ ಮಾತು ನೋಡಿ ಫಿಕ್ಸ್ ಮಾಡಿದಂಗೆ ಮಾಡಿದ್ರಂತೆ ಸರ್. ಮಾಡಿದ್ರು. ಕೊನೆಗೆ ನನ್ಗೆ ಫೋನ್ ಮಾಡಿ ಕೇಳಿದ್ರು, ಹಿಂಗಿದೆ ಅಮ್ಮ, ಮತ್ತೆ ಹಿಂಗೆ ಮಾತಾಡ್ಬಿಡೋಣ ಈಗ ಅಂತವ್ರೆ ಅಂತ ಅಂದ್ರು. ನಾನ್ ಹೇಳ್ದೆ, ಅಪ್ಪ ಬೇಡ, ಸದ್ಯಕ್ಕೆ ವಾಪಸ್ ಬನ್ನಿ, ಆಮೇಲೆ ನೋಡೋಣ ಅಂತ ಅಂದೆ. ಕೊನೆಗೆ ಇನ್ನೊಂದ್ಸರಿ ಕೇಳೋಣ, ಏನ್ ಮಿಸ್ಟೇಕ್ ಇದೆ ಮನೆಯಲ್ಲಿ, ಏನ್ ತೊಂದ್ರೆ ಇದೆ, ಈಗ ಹೇಳ್ಬಿಡಿ ಸತ್ಯನ ಅಂತ. ನಮ್ಮ ಕಡೆಯಿಂದ ಒಬ್ರು ಸ್ವಾಮೀಜಿ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಠದಲ್ಲಿ ಇದ್ರು. ನಮ್ಮ ಕಡೆಯಿಂದ ಅಂದ್ರೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಮಠದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ರು ಸ್ವಾಮೀಜಿ. ನಮ್ ಬ್ರದರ್ ಆಗ್ಬೇಕು, ಅವರು ಮಠಕ್ಕೆನೆ ಅವರು ಅರ್ಪಣೆ ಆಗ್ಬಿಟ್ಟಿದ್ದಾರೆ, ಅವ್ರ ಜೀವನನೇ ಸನ್ಯಾಸಿ ತರ. ಅವ್ರಿಗೆ ಕರ್ಸಿದ್ರು. ತಕ್ಷಣ ಇಲ್ಲೇ ಇದಾರೆ, ಕರ್ಬಿಡೋಣ, ಹಿಂಗಿದೆ ಅಂದ್ರೆ ಬರ್ತಾರೆ ಅಂತ. ಅವ್ರು ತುಂಬಾ ಬಿಜಿ ಇದ್ರು ಕೂಡ ನಾನು ಹಂಗೆ ಮೀಟ್ ಆಗಿ ಹೋಗ್ಬಿಡ್ತೀನಿ ಅಂತ ಅಂದ್ರು. ತಕ್ಷಣ ಒಂದು 5 ಸೆಕೆಂಡ್ ಬಂದು ಹೋಗ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಬಂದವ್ರೆ. ಅವಾಗ ಹಿರಿಯರೇ 4 ಜನ ಬಂದಿದ್ರಲ್ಲ ಸರ್ ನಮ್ ಜೊತೆಗೆ, ಅಂದ್ರೆ ನಮ್ಮ ಮಾವನ್ ತಂಗಿನೂ ಬಂದಿದ್ಲು ಜೊತೆಗೆ, ಅವಳೇ ಕರ್ಕೊಂಡ್ ಬಂದಿರೋದು. ಅವ್ರ ಜೊತೆಗೆ 4 ಜನ ನಮ್ಮ ಮನೆಯವರು, ನಮ್ ಕಡೆಯವರು ಬಂದಿದ್ರು ಸರ್. ಅವ್ರೆಲ್ಲ ಕೇಳ್ಬಿಟ್ಟು ನಮ್ಮ ಮಾವಗಂದ್ರಂತೆ, ನೋಡಿ ಇವರು ಸದ್ಗುರು ಅಂದ್ರೆ ಒಬ್ರು ಸನ್ಯಾಸಿ ಜೀವನ ಮಾಡ್ತಾ ಇದಾರೆ ಅಂದ್ರೆ ಒಂದು ದೇವರಿಗೆ ಸಮೀಪ ಇದ್ದಂಗೆ, ಇವ್ರ ಮುಂದೆ ಯಾವ್ದು ಕದ್ದು ಮುಚ್ಚು ಯಾವ್ದು ಇರಬಾರ್ದು, ನಾವು ಪ್ರಮಾಣ ಮಾಡಿರ್ತೀವಿ ಅಂತ, ನಮ್ ಕಡೆಯಿಂದ ಏನೂ ಆಗಿಲ್ಲ, ನಮ್ಮ ಮಗಳು ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿನೇ ಹಿಂಗಿದಾಗಿದ್ದಾಳೆ ಅಷ್ಟೇ, ಮತ್ತೆ ಯಾವ್ದಕ್ಕೂ ಲೇಟ್ ಆಗಿಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀವಿ, ನೀವು ಕಾಲ್ ಮುಟ್ಟಿ ಹೇಳಿ ಅಂತ ಹೇಳಿದ್ರು. ಅವಾಗ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಾಲ್ ಮುಟ್ಟಿ ಇಲ್ಲ ಜೋರ ಮಾತಾಡುವ ಕರೆ ಕಟ್ ಆಗುತ್ತೆ. ಸಾರಿ ಸರ್. ಅವಾಗ ಅವ್ರು ಮಾತಾಡ್ತಿದ್ಯವ್ವ,
ಅಂದ್ರೆ ಇಲ್ಲಿ ಗಂಡ ಮನೆಯಲ್ಲಿ ಕೆಳಗ್ ಗಂಡ ಇದ್ದಾರೆ, ನಾನ್ ಮೇಲೆ ಟೆರೆಸ್ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ ಸರ್. ಅದಕ್ಕೆ ಆಯ್ತು, ಸ್ವಲ್ಪ ಜೋರ ಮಾತಾಡವ. ಕೊನೆಗೆ ಕಾಲ್ ನಮಸ್ಕಾರ ಮಾಡ್ತಾ ಅವ್ರು ಏನಂದ್ರಂತೆ ನಮ್ಮ ಮಾವ, ಇಲ್ಲ ಇಲ್ಲ ನಮ್ ಕಡೆಯಿಂದ ಒಂದ್ ಮಿಸ್ಟೇಕ್ ಇದೆ, ಏನಂದ್ರೆ ನಾವು ಸುಳ್ಳಾಗಿ ತಪ್ಪಾಗಿ ಹೇಳ್ಬಿಟ್ಟಿದೀವಿ. ಏನಂದ್ರೆ ನಮ್ಮ ಮಗಳ ಮದ್ವೆ ಆಗಿತ್ತು ನಿಜ, ಬೆಂಗಳೂರಿಗೆ ಕೊಟ್ಟಿತ್ತು ನಿಜ, ಡೈವರ್ಸ್ ಆಗಿ ಇವಾಗ ಮನೆಯಲ್ಲೇ ಇದ್ದಾಳೆ, ನಮ್ಮ ಮಕ್ಕಳೇದು ಏನಾಗಿಲ್ಲ, ನಾವು ಇಲ್ಲೇ ಇಟ್ಕೊಂಡಿದೀವಿ. ಆದ್ರೆ ಒಂದ್ ಏನಪ್ಪಾ ಅಂದ್ರೆ ಇದು ತಪ್ಪಾಗಿ ಹೇಳಿದೀವಿ, ತಪ್ಪಾಯ್ತಂತ ಕಾಲ್ ಬೀಳ್ತೀವಿ. ಇನ್ನೇನಪ್ಪಾ ಅಂದ್ರೆ ಆಕಿದೆ ಫಸ್ಟ್ ಮದ್ವೆ ಮಾಡಿ ನೆಕ್ಸ್ಟ್ ನಮ್ ಮಗನ್ ಮದ್ವೆ ಮಾಡ್ತೀವಿ, ಅಲ್ಲಿವರೆಗೆ ಎಂಗೇಜ್ಮೆಂಟ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಸರ್. ಅಷ್ಟ್ ಹೇಳಿದ ತಕ್ಷಣ ಇವ್ರಿಗೆ ಅನಿಸ್ತು, ಬೇಡ ನೀವು ಸುಳ್ಳು ಹೇಳಿದಿರಲ್ವಾ, ನಮ್ಮಪ್ಪ ಎದ್ಬಿಟ್ರಂತೆ, ನೀವು ಸುಳ್ಳು ಹೇಳಿದಾರಲ್ವಾ, ಇನ್ನು ಎಷ್ಟು ಸುಳ್ಳು ಯಾರಿಗ್ ಗೊತ್ತು, ಎದ್ಬಿಡೋಣ, ನಮ್ಮ ಮಗಳು 35 ವರ್ಷದಾಳೆ, ಇನ್ನೊಂದ್ 20 ವರ್ಷ ಇರ್ಲಿ ನಮ್ ಜೊತೆ ಇದ್ರು ತೊಂದ್ರೆ ಇಲ್ಲ, ನಮ್ಗ್ ಸುಳ್ಳು ಹೇಳೋದು ಇಂಥದ್ದು ಬೇಡ, ನಾವು ಹೆಂಗ್ ಫ್ರಾಂಕ್ ಆಗಿ ಹೇಳಿದಿವಲ್ಲ ಹಂಗೆ ನೀವ್ ಹೇಳಿದ್ರೆ ಸರಿ ಇತ್ತು, ಇವಾಗ ತಪ್ಪಾಗಿದೆ ಹೋಗ್ಲಿ ಬೇಡ ಅಂತ ಎದ್ಬಿಟ್ರಂತೆ. ಬಸ್ ಸ್ಟಾಪ್ ಹತ್ರನೂ ಹೋಗಿದ್ರಂತೆ. ಮತ್ತೆ ಇವ್ರ 4 ಜನ ಹಿರಿಯರು ಬಂದು, ಇಲ್ಲ ಬಿಡು ಈಗ ಅವ್ರು ಒಪ್ಕೊಂಡ್ರಲ್ವಾ, ಇನ್ನು ಮದ್ವೆನೇ ಆಗಿಲ್ಲಲ್ವಾ, ಸರಿ ಆಯ್ತು ಬಾ, ಇನ್ನೇನ್ ಸರಿ ಆಯ್ತಲ್ಲ, ಆಕಿನ್ ಫಸ್ಟ್ ಅವ್ರ ಮಗಳ್ ಮದ್ವೆ ಮಾಡಿ ಆಮೇಲೆ ಮಗನ್ ಮದ್ವೆ ಮಾಡ್ತಾರಂತೆ, ನಿಂಗೇನ್ ತೊಂದ್ರೆ, ನಿಮ್ ಮಗಳಿಗೂ ಲೇಟ್ ಆಗಿತ್ತಲ್ವಾ, ಹೆಂಗೋ ಕಾಂಪ್ರಮೈಸ್ ಆಯ್ತು ಅಂತ ಹಿರಿಯರು ಅವ್ರಿಗೆ ಹೇಳಿ ಕರ್ಕೊಂಬಂದ್ರಂತೆ. ಆದ್ರೂ ನಂಗೆ ಇಷ್ಟ ಇಲ್ಲ, ನಾನು ಇವಾಗ ಏನ್ ಒಪ್ಕೊಂಡ್ರು ಕೂಡ ಇದು ನೀವು ಒಪ್ಕೋಬೇಡಿ, ನಾವ್ ಮನೆಗ್ ಹೋಗಿ ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಅಪ್ಪ ಎದ್ ಬಂದ್ಬಿಟ್ಟವ್ರೆ. ಬಂದು ಮನೆಗೆ ಊರಿಗೆ ಬಂದವ್ರೆ, ಎಲ್ಲಿ ಉತ್ತರ ಕರ್ನಾಟಕಕ್ಕೆ. ಅವಾಗ ಬಂದ್ಬಿಟ್ಟು ನನ್ ಜೊತೆ ಹಿಂಗೆಲ್ಲ ಚರ್ಚೆ ಮಾಡಿದ್ರು, ಹಿಂಗಿದೆ ನೋಡಮ್ಮ ಅಂತ. ಆಸ್ತಿ ಇದ್ರೆ ಏನ್ ಮಾಡೋದು, ಆಮೇಲೆ ಹಿಂಗೆಲ್ಲ ಮಾಡಿದ್ರೆ ಆಮೇಲೆ ತೊಂದ್ರೆ, ಏನೇನ್ ಸುಳ್ಳು ಹೇಳ್ತಾರೇನೋ, ಬೇಡಮ್ಮ ಅನ್ಕೊಂಡು ಬಿಟ್ಟೇ ಬಿಟ್ಟಿದ್ದು ಸರ್. ತುಂಬಾ ಏನು ಬೇಡವೇ ಬೇಡ ಅಂತ ಬಿಟ್ಟಿದ್ವಿ. ಆಮೇಲೆ ಇನ್ನೊಬ್ರು ಮಧ್ಯದಲ್ಲಿ ಅವ್ರ ಕಡೆ ತೋರ್ಸಿದ್ರಲ್ವಾ, ನಮ್ನ ತೋರ್ಸಿದ್ದು ಅವರ ಅಕ್ಕ, ಅವ್ರ ತಂಗಿ, ಅವ್ರು ಬಂದ್ಬಿಟ್ಟು ನಮ್ಗೆ ಮನೆಗ್ ಬಂದು, ಇಲ್ಲಪ್ಪ ಹಿಂಗೈತೆ, ಈಗ ಅವ್ರು ಒಪ್ಕೊಂಡಿದಾರಲ್ವಾ, ಇನ್ನೊಂದ್ ಮನೆ ಕಟ್ಟಿ ಅವಳನ್ನ ಮದ್ವೆ ಮಾಡಿ ಆ ಮನೆಗೆ ಇಡ್ತಾರಂತೆ, ಇವನ್ಗೇನಿದೆಯಲ್ಲ ಈ ಮನೆ, ಇದು ಇವನ್ಗೆ, ಇವ್ರು ಆರಾಮಾಗಿರ್ತಾರೆ, ಇವ್ರ ತಂಡೆಗೆ ಅವ್ರು ಬರಲ್ಲ, ಅವ್ರ ತಂಡೆಗೆ ಇವ್ರು ಬರಲ್ಲ, ಅವ್ರ ಮದ್ವೆ ಮಾಡಿ ಹೋದ್ರೆ ಆಯ್ತು, ಮಗಳು ಹೋಗ್ಬಿಡ್ತಾಳೆ, ಏನ್ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ನಾವ್ ಯೋಚನೆ ಮಾಡ್ತಾ ಸುಮ್ನೆ ಆಗ್ಬಿಟ್ಟು ಸರ್, ಮತ್ತೆ ಬರ್ತಾ ಇದ್ರು. ಆಯ್ತು ಅಂತ ನಮ್ಮಪ್ಪ ಹಿರಿಯರೆಲ್ಲ ಸೇರ್ಸಿ ಒಪ್ಪಿಸ್ಬಿಟ್ರು. ಆಯ್ತು ಒಪ್ಕೊಂಡ್ಬಿಟ್ಟು ಆಗ್ಬಿಡೋದ ಮುಗಿತು ಅಂತ ಒಪ್ಕೊಂಡ್ರು ಸರ್. ಒಪ್ಕೊಂಡಾದ್ಮೇಲೆ ಇನ್ನೊಂದ್ಸರಿ ನಮ್ಗೆ ಬರಕ್ ಅವಕಾಶನೇ ಕೊಡ್ಲಿಲ್ಲ ಸರ್. ಅಷ್ಟು ನವೆಂಬರ್ ಅಲ್ಲಿ ಫಿಕ್ಸ್ ಆಯ್ತು, ಮುಂದೆ ಫೆಬ್ರವರಿಗೆ ಮದ್ವೆ ಅಂತ ಹೇಳ್ಬಿಟ್ರು ಸರ್. ಮದ್ವೆದು ಎಲ್ಲ ಅವಾಗ ಬರ್ದ್ಬಿಟ್ರು ಸರ್. ಎಲ್ಲ ಅಂದ್ರೆ ಒಂದ್ 8 ದಿನದಲ್ಲೇನೆ ಫಿಕ್ಸ್ ಮಾಡಿ ಎಲ್ಲ ಮುಗ್ದೋಯ್ತು ಸರ್. ಕೊನೆಗೆ ಬಟ್ಟೆದು ಏನು ತೆಗಿಯಕ್ಕೆ ಕರೆಯಕ್ಕೆ ಏನು ಮಾಡ್ಲಿಲ್ಲ, ನಾವೇ ತೆಗಿತೀವಿ, ಎಲ್ಲ ನಾವ್ ಮಾಡ್ತೀವಿ, ನೀವೇ ಏನ್ ಬೇಕು ನಿಮ್ ಮಗಳಿಗೆ ಹಾಕ್ಬಿಡಿ, ನಮ್ಗೇನು ನಿಮ್ದು ಅದು ಬೇಡ ಇದು ಬೇಡ ಅಂತ ಅವಾಗ ಹೇಳಿದ್ರು ಸರ್. ಆಮೇಲೆ ಮದುವೆ ಆದ್ಮೇಲೆ ಎಲ್ಲ ಆದ್ಮೇಲೆ ಮಾಮೂಲಿಯಾಗಿ ನಮ್ ಸೈಡು ಗಂಡನ್ ಕಡೆಯವರೇ ಮದ್ವೆ ಮಾಡೋದು ಸರ್ ಉತ್ತರ ಕರ್ನಾಟಕದಲ್ಲಿ. ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಹೆಣ್ಣಿನ ಕಡೆಯವ್ರು ಮದ್ವೆ ಮಾಡ್ತಾರೆ. ಏನೇ ಖರ್ಚು ಬಂದ್ರು ಮದ್ವೆ ಖರ್ಚು ಹೆಣ್ಣಿನ ಕಡೆಯವರು ನೋಡ್ಕೋತಾರೆ. ಅಲ್ಲಿ ಏನೇ ಖರ್ಚು ಬಂದ್ರು ಗಂಡನ ಕಡೆಯವ್ರೇನೆ ಚೌಟ್ರಿ ಬುಕ್ ಮಾಡೋದು ಎಲ್ಲವೂ ಅವ್ರು ನೋಡ್ಕೋತಾರೆ ಸರ್. ಇವ್ರು ಹೆಣ್ಣಿಗೆ ಏನ್ ಚಿನ್ನ ಕೊಡ್ಬೇಕು, ಏನ್ ಕೊಡ್ಬೇಕು, ಬಟ್ಟೆ ಗಿಟ್ಟೆ ಅದೆಲ್ಲ ಗಂಡಿಗೆ ಏನ್ ಕೊಡ್ಬೇಕು, ಹೆಣ್ಣಿಗೆ ಏನ್ ಕೊಡ್ಬೇಕು ಅದೆಲ್ಲ ವಧುವರದ್ದು ಇವ್ರು ಹೆಣ್ಣಿನ ಕಡೆಯವ್ರು ಏನ್ ಪ್ರೀತಿಯಿಂದ ಕೊಡ್ತಾರೆ, ಏನ್ ಮಾತುಕತೆ ಆಗಿರ್ತದೆ ಅದನ್ನ ಕೊಡ್ತಾರೆ ಸರ್. ಸರಿ, ಮಾತಿನ ಪ್ರಕಾರ ನಾವೆಲ್ಲ ಕೊಟ್ವಿ ಸರ್. ಅದಕ್ಕಿಂತ ಹೆಚ್ಚೆ ಕೊಟ್ರು ನಮ್ ತಂದೆ. ಏನ್ ಬೇಕು ಅದೆಲ್ಲ ಇನ್ನೂ ಹೆಚ್ಚಿಗೆ ಕೊಟ್ರು. ಆದ್ರೆ ಅವರು ನಮ್ಗೆ ಬಾಯಿ ಬಿಟ್ಟು ಏನು ಹೇಳಿಲ್ಲ, ಬೇಡ ಬೇಡ ಅನ್ಕೊಂಡೇನೆ ಎಲ್ಲ ಕೇಳೋ ಇಂಡೈರೆಕ್ಟ್ ಆಗಿ ನಮ್ಗೆ ತಗೊಂಬ ಅನ್ನೋ ತರ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು ಸರ್. ಮದ್ವೆ ಆದ್ಮೇಲೆ ಫಸ್ಟ್ ಡೇ ಸರ್ ನನಗೆ ಎಷ್ಟು ಹರ್ಟ್ ಆಯ್ತಂದ್ರೆ, ಫಸ್ಟ್ ಡೇ ಮದ್ವೆ ಆಗಿ ಮನೆ ತುಂಬಿಸ್ಕೊಂಡ್ಮೇಲೆ ಇವ್ರ ಕಡೆ ಪದ್ಧತಿ ಅಂತೆ ಸರ್, ಮನೆ ತುಂಬಿಸ್ಕೊಂಡ್ಮೇಲೆ ವಾಪಸ್ ಕಳ್ಸೋದಿಲ್ಲ ಅಂತೆ ಅವತ್ತು, ಅವ್ರ ಮನೆ ಪದ್ಧತಿ ಅಂತೆ. ನಮಗೆ ಅದು ಹೇಳ್ತಾನೂ ಇಲ್ಲ ಸರ್. ನಾವು ಒಂದ್ಸರಿ ಬ್ಯಾಗ್ ತಗೊಂಡ್ ಹೊರಗ್ ಹೋದೆ, ಒಂದ್ಸರಿ ಬ್ಯಾಗ್ ತಗೊಂಡ್ ಒಳಗ್ ಬಂದೆ. ಅಂದ್ರೆ ಒಂದ್ಸಲ ಹೊರಗ್ ಹೋಗು ಅಂತಾರೆ, ಒಂದ್ಸಲ ಇಲ್ಲ ಇವತ್ ಕಳ್ಸಲ್ಲ ಅಂತಾರೆ. ಅಂದ್ರೆ ಅವ್ರ ಮನೇಲಿ ಒಂದು ನಿರ್ದಿಷ್ಟವಾದ ಆಡಳಿತ ಇಲ್ಲ ಸರ್. ಮಗಳು ಹೇಳ್ದಂಗೆ ಕೇಳೋದು, ಮಗಳು ಹೆಂಗ್ ಹೇಳ್ತಾಳೆ ಹಂಗೆ ಅವ್ರು ಕೇಳೋದು. ಎಲ್ಲರೂ ಅವ್ರ ಮನೆಗ್ ಬಂದಂತ ನೆಂಟ್ರು ಆಯ್ತು, ಅಪ್ಪ ಅಮ್ಮ ಆಯ್ತು, ಎಲ್ರು ಆಕಿನ್ ಕೇಳೋದು, ಹೆಂಗ್ ಮಾಡೋದು ಅಂತ. ಅವ್ರು ಹೇಳ್ದಂಗೆ ಇವ್ರು ಕೇಳ್ತಿದ್ರು ಸರ್. ಕೊನೆಗೆ ನಾವು ಬ್ಯಾಗ್ ತಗೊಂಡು ಒಂದು ಹೋಗೋದು ಅಂದ ತಕ್ಷಣ ಗಾಡಿಯಲ್ಲಿ ನಮ್ದು ವ್ಯಾನ್ ಬಂದಿತ್ತಲ್ವಾ, ನಮ್ದು ಅಲ್ಲಿಂದ ಗಾಡಿ ಮಾಡ್ಕೊಂಡ್ ಬಂದಿದ್ವಲ್ಲ, ಮದ್ವೆ ಆದ ತಕ್ಷಣ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಅವ್ರು. ಈಗ ನಮ್ ಮನೆ ಪದ್ಧತಿ ಇದು, ನಾವು ಕಳ್ಸಲ್ಲ ಅಂತ ಇವ್ರು. ಆಯ್ತು ಸರಿ ಅಂತ ಅವ್ರು ಕೊನೆಗೆ ಕಳ್ಸಿದ್ರು ಸರ್. ಹೋಗು ಅಂತ ಹೇಳಿದ್ರು ಅವ್ರ ಮನೆ ಮಗಳು. ಅವಳದೇ ಆಡಳಿತ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು ಸರ್. ಕೊನೆಗೆ ನಮ್ ಕಳ್ಸಿದ್ರು, ಹೋದ್ವಿ ಸರ್. ಹೋದ್ಮೇಲೆ ಅವತ್ತೇ ಗಂಡ ಅವತ್ತೇ ನಮ್ ಜೊತೆ ಮಾತಾಡ್ಲಿಲ್ಲ, ಫೋನ್ ಪಿಕಪ್ ಮಾಡ್ಲಿಲ್ಲ, ಏನಿಲ್ಲ. ಮೊದ್ಲಾರು ಎಂಗೇಜ್ಮೆಂಟ್ ಆದಿಂದ ಮಾತಾಡ್ತಿದ್ದಿಲ್ಲ, ಯಾವಾಗಾರು ಒಂದ್ಸರಿ ಫೋನ್ ಮಾಡೋರು. ಅವತ್ ಮಾತ್ರ ಹಿಂಗಾಗಿದೆ ಅಂದ ತಕ್ಷಣ ಇನ್ನು ಮಾತ್ ಬಿಟ್ಬಿಟ್ರು. ಅಂದ್ರೆ ನಾನಾಗೆ ಹೋಗಿದ್ದೀನಿ, ನಮ್ಮ ಮನೆಯವ್ರೇ ನಾನ್ ಕರ್ಕೊಂಡ್ ಹೋಗಿದ್ದಾರೆ, ನಮ್ಮನೆ ಪದ್ಧತಿ ಮೀರ್ ಬಿಟ್ರು. ನಿಮ್ ಜೊತೆ ಗಂಡ ಬರ್ಲಿಲ್ವಾ?
ಬರ್ಲಿಲ್ಲ ಸರ್. ನಮ್ಮ ಮನೆಗ್ ಕರೆದ್ರು, ಬನ್ನಿ ನಮ್ಮ ಮನೆಯಲ್ಲಿ ಪದ್ಧತಿ ಇದೆ, ಹೆಣ್ಣಿನ ಜೊತೆಗೆ ಮದ್ವೆ ಆದ ದಿನ ತವ್ರ ಮನೆಗೆ ನಾವು ಹಳೆಯನ್ ಕರ್ಕೊಂಡು ಹೋಗೋದು, ಹಳೆತನ ಮಾಡ್ಬೇಕಂತ ನಮ್ದೆಲ್ಲ ಆಸೆ, ಹಿಂಗೆಲ್ಲಾ ಪದ್ಧತಿ ಇದಾವೆ, ನಾವೇನೋ ಉಡುಗೊರೆ ಕೊಡೋದು ನಮ್ಮಲ್ಲಿ ಒಂದ್ ಪದ್ಧತಿ ಇದೆ, ಆ ತರ ನಾವ್ ಮಾಡ್ತೀವಿ ಅಂತಂದ್ರೆ, ಇಲ್ಲ 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 ನಮ್ಮ ಮಗನ್ ನಾವ್ ಯಾವತ್ತೂ ಕಳ್ಸಲ್ಲ, ಅದೇನಾದ್ರೂ ನಾವ್ ಕಳ್ಸಲ್ಲ ಅಂತ ಹೇಳಿದ್ರು ಸರ್. ಸರಿ ಹೇಳಿದ್ರ, ಅದಕ್ಕೇನು ಒಪ್ಲೇ ಇಲ್ಲ ಸರ್, ಅವ್ರು ಕಳ್ಸ್ಲೇ ಇಲ್ಲ ನಮ್ಮ ಮನೆಗೆ. ಅದ್ ಒಂದೇ ಸಲ ಅಲ್ಲ ಸರ್, 5 ವರ್ಷ ಆದ್ರೂ 3 ಸಲ ಕಳ್ಸಿದಾರೆ ನಮ್ಮ ಮನೆಗೆ. ಅವರು 3 ಸರಿ ಕಳ್ಸಿದ್ರು, ಅಪ್ಪನ್ ಕರ್ಕೊಂಡೇ ಬಂದಾರೆ. ಅಪ್ಪನ್ ಜೊತೆ ಕರ್ಕೊಂಡ್ ಬರೋದು ಸರ್ ನಮ್ಮ ಮನೆಗೆ. ಅಂದ್ರೆ ಇವ್ರ ಮನೇಲಿ ಅವ್ರ ಅಪ್ಪ ಬಂದ್ಬಿಡೋದು, ಅಂದ್ರೆ ನಮ್ಮ ಮಾವ, ಆತರ ಸರ್. ಹಂಗೆ ಮಾಡ್ತಾ ಮಾಡ್ತಾ ಕೊನೆಗೆ ಇದು ಮಾಡಿದ್ವಿ ಸರ್. ಕೊನೆಗೆ ಹಂಗೆ ಕಂಟಿನ್ಯೂ ಆಯ್ತು ಸರ್. ಅದು ಮನೆಗೆ ಹಂಗೆ ಕಂಟಿನ್ಯೂ ಆಗಿ 1 ನಿಮಿಷ ಸರ್. ಕೊನೆಗೆ ನಾನ್ ಏನ್ ಮಾಡಿದೆ, ಆಯ್ತು ನಮ್ನ ಅಷ್ಟೇ ಕರ್ಕೊಂಡು ಹೋಗೋದಲ್ವಾ, ನಡೀರಿ ಹೋಗೋಣ ಅಂತ ಹೋದ್ವಿ ಸರ್. ಒಂದ್ ರಾತ್ರಿ ಬಿಟ್ರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹೋದ್ವಿ ಸರ್. ಅಲ್ಲಿ ನಾವು ಎಲ್ಲಿ ನಮ್ ಮನೆಗೆ ಅವ್ರು ಬರ್ಲೇ ಇಲ್ಲ ನಮ್ ಜೊತೆಗೆ, ಹಳೆತನಕ್ ಬರ್ಲೇ ಇಲ್ಲ, ಅವತ್ತು ಫಂಕ್ಷನ್ಗೆ ಬರ್ಲೇ ಇಲ್ಲ. ಅಲ್ಲಿ ಎಲ್ಲರೂ ಕೇಳಿದ್ರು, ಹಳೆಯನ್ ಕರ್ಕೊಂಡ್ ಬರ್ಲಿಲ್ವಾ, ಇಲ್ಲೆಲ್ಲ ನಾವು ಹಳೆಯನ್ ಶಾಸ್ತ್ರ ಮಾಡ್ತೀವಿ ಹಂಗೆ ಹಿಂಗೆ ಅಂದ್ರು. ಇಲ್ಲ ಅವ್ರು ದೂರ ಅಲ್ವಾ, ಕಳ್ಸ್ಲಿಲ್ಲ, ಅವ್ರು ಆ ಕಡೆ ಪದ್ಧತಿ ಇಲ್ವಂತೆ ಅಂತ ಹಿಂಗೆ ಹೇಳಿ ನಾವೇನೋ ಮ್ಯಾನೇಜ್ ಮಾಡಿದ್ವಿ ಸರ್. ಕೊನೆಗೆ ಅವಾಗಿಂದ ನಮ್ಗೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಯ್ತು ಸರ್. ಅಂದ್ರೆ ನಮ್ಮ ಮನೆಯವ್ರಿಗೇನು ನಮ್ಮ ಅಪ್ಪನೇನೆ ಒತ್ತಾಯ ಮಾಡಿ ಅವ್ರದ್ದು ಪದ್ಧತಿಯನ್ನ ಬ್ರೇಕ್ ಮಾಡಕ್ಕಂತಾನೆ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಮನ್ಯಾಗ ಹೇಳಿದ್ರು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ಮನೆಯವ್ರು ನನಗೆ. ಆಮೇಲೆ ನಾನ್ ಹೇಳಿದೆ, ಇಲ್ಲ ಅವ್ರು ಮಾತಾಡ್ಲಿಲ್ಲ ಸರ್ ಅವತ್ ಫೋನು ತೆಗಿಲಿಲ್ಲ, ಏನು ಇಲ್ಲ, ಮೊದ್ಲಾರು ಕಡಿಮೆನೆ, ಆಮೇಲಂತೂ ಅವತ್ತಂತೂ ಫುಲ್ ಮಾತಿಲ್ಲ, ಕತೆ ಇಲ್ಲ. ಆಮೇಲೆ 4 ದಿನ ಆದ್ಮೇಲೆ ನನಗೆ ನಮ್ಮ ಅತ್ತಿ, ಅಂದ್ರೆ ನಮ್ಮ ಮಾವನ ತಮ್ಮನ ಹೆಂಡತಿ, ಅಂದ್ರೆ ನಮ್ 2ನೇ ಅತ್ತೆ, ಅವ್ರು ನಮ್ಗೆ ಫೋನ್ ಮಾಡ್ಬಿಟ್ಟು, ನೋಡಮ್ಮ ಮತ್ತೆ ನಿನ್ನ ನಾಳೆ ಕರ್ಕೊಂಡು ಹೋಗಕ್ ಬರ್ತಾರೆ, ಮತ್ತೆ ರೆಡಿ ಆಗಿರು, ಅಷ್ಟೇ ಅಲ್ದೆ ಏನಪ್ಪಾ ಅಂದ್ರೆ ಇದನ್ ಮಾಡಿದಾರಲ್ಲ ನಿನಗೆ, ಸಾರಿ ಬ್ಲೌಸ್ ಹೊಲ್ಸಿದ್ದು ಮದ್ವೆಯಲ್ಲಿ, ಮತ್ತೆ ಮೇಕಪ್ ಮಾಡಿದ್ದು, ಅದೆಲ್ಲ ನಿನಗೆ ಖರ್ಚಾಗಿದೆ, ಒಂದ್ 25,000 ರೂಪಾಯಿ ಆಗಿದೆ, ಅದನ್ನ ನೀನ್ ಉಡಕ್ಕಿ ತಗೊಂಡ್ಬರ್ತೀಯಲ್ಲ ಅದ್ರ ತಗೊಂಡ್ಬಂದ್ಬಿಡು, ಅಂದ್ರೆ ಚೆನ್ನಾಗಿರ್ತೈತಿ ನೋಡ್ ಮುಂದಿನ ಲೈಫು, ನಾನ್ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ಅಂತಂದ್ರು. ನಮಗ್ ಹೇಳಿದ್ರು, ಇಲ್ಲ ಬ್ಯೂಟಿ ಪಾರ್ಲರ್ನವ್ರು ಯಾರು ಕರ್ಕೊಂಡ್ ಬರ್ಬೇಡಿ, ನಾವೇ ಎಲ್ಲಾ ನೋಡ್ಕೋತೀವಿ, ಮತ್ತೆ ಇದು ಎಲ್ಲಾ ನಮ್ಗೆ ನೀವ್ ಹೆಣ್ ಕೊಟ್ರೆ ಸಾಕು ಅನ್ನೋ ತರ ಅವಾಗ ಹೇಳಿದ್ರು ಸರ್. ನಾವು ಅರೇಂಜ್ ಮಾಡಿದ್ವಿ ಬ್ಯೂಟಿ ಪಾರ್ಲರ್ನವ್ರು, ಉತ್ತರ ಕರ್ನಾಟಕದಿಂದ ನಮ್ಮ ಊರಿಂದಾನೇ ಕರ್ಕೊಂಡ್ ಹೋಗ್ಬೇಕಂತ ಅರೇಂಜ್ ಮಾಡಿದ್ವಿ ಸರ್. ಫೋನ್ ಮಾಡ್ಬಿಟ್ಟು ಕೇಳಿದ್ರೆ, ಬೇಡ ಅವ್ರಿಗೇನಾದ್ರೆ ಇದ್ರೆ ಬೇರೆ ಕಡೆ ನೋಡ್ಕೊ ಅಂತ ಹೇಳಿ, ಆಗಿಲ್ಲ ಅರೇಂಜ್ ಮಾಡಿದೀವಿ, ನೀವೇನು ಕೊಡೋದ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ರು ಸರ್. ಮದ್ವೆಯಾಗಿ ಉಡಕ್ಕೆ ಹಾಕೊಂಡ್ ಬರೋ ದಿನ ನಮ್ಮ ಮಾವನ್ ತಮ್ಮ ಬಂದಿದ್ದಾರೆ ನನ್ ಕರ್ಕೊಂಡ್ ಹೋಗಕ್ಕೆ. ಅವರು ಕೂಡ ಲಿಸ್ಟ್ ಮಾಡ್ಕೊಂಡ್ ಬಂದವ್ರೆ, ನೋಡಮ್ಮ ನಿನ್ ಮೇಕಪ್ಗೆ ಅಲ್ಲಿ ಬೇಕಾದಂತ ಸಾಮಾನ್ಗಳಿಗೆ, ನಿನಗೆ ಅದಿದು ಹೊಲ್ಸಿದ್ದು, ಡ್ರೆಸ್ ಇದ್ರದ್ದು, ಬ್ಲೌಸ್ ಎಲ್ಲ ಇಷ್ಟಿದೆ ನೋಡು ದುಡ್ಡು, ನಿಮ್ಮ ವಿದ್ಯೆ ಹೇಳಿದಾಳೆ, ಅಂದ್ರೆ ನಮ್ಮ ನಾದ್ನಿ ಹೆಸರದು, ಅವಳು ಹೇಳಿದಾಳೆ, ಅವ್ನ್ ತಗೊಂಬ ಅಂತ ತಗೊಂಡ್ ಹೋಗು ಅಂತ ಹೇಳಿದ್ರು ಸರ್. ಸರಿ ಆಯ್ತು ಅನ್ಕೊಂಡು ಅಪ್ಪ ಬಂದ್ಬಿಟ್ಟು ಅಪ್ಪನು ನನ್ ಮುಂದೆ ಚರ್ಚೆ ಮಾಡಿದ್ರು, ನೋಡಮ್ಮ ಹಿಂಗ್ ಕೇಳ್ತವ್ರೆ ಇಲ್ಲ ಅಂತ. ಅವಾಗ ನಾವು ನಮ್ಮ ಮನೆಗೆ ಒಬ್ರು ಅಂಕಲ್ ಬಂದಿದ್ರು ಸರ್, ನಮ್ಮ ಮದ್ವೆಗೆ ಮಾತುಕತೆಗೆ ಒಬ್ರು ಬಂದಿದ್ರು ಅಂತ ಹೇಳಿದ್ನಲ್ಲ ನಮ್ ಜೊತೆಗೆ, ನಮ್ಮ ಅಪ್ಪನ ಜೊತೆಗೆ, ಅದ್ರಾಗ ಒಬ್ರು ಅಂಕಲ್ ಬಂದಿದ್ರು ಸರ್. ಅವ್ರೇನ್ ಮಾಡಿದ್ರು ಅಂದ್ರೆ, ಅಲ್ಲೇ ಇದ್ರು, ಟೀ ಕುಡಿತಾ ಇದ್ರು ನಮ್ಮ ಮನೇಲಿ. ಅವ್ರೇನಂದ್ರು, ನೋಡಮ್ಮ ಬೇಡ, ಕೊಡೋದ್ ಬೇಡ ಅಂತ ಹೇಳಿದ್ರು ಸರ್. ಅವಾಗ ನಾನೇನಂದೆ, ಹಂಗಾರೆ ಕೊಡೋದ್ ಬೇಡ ಅಂತವ್ರಲ್ಲ, ಬೇಡ ಬಿಡಪ್ಪ ಅಂತ ಹೇಳಿದೆ. ಅವ್ರು ಬಂದಿದ್ರಲ್ಲ ಸರ್ ನಮ್ಮ ಮಾವನ್ ತಮ್ಮ ನಾನ್ ಕರ್ಕೊಂಡ್ ಹೋಗ್ಬೇಕಂತ, ಅವ್ರೇನಂದ್ರು, ಇಲ್ಲ ಕೊಡ್ಲೇಬೇಕಂತ ಹೇಳಿದಾರೆ, ಕೊಡ್ಲಿಲ್ಲ ಅಂದ್ರೆ ತುಂಬಾ ತೊಂದ್ರೆ ಆಗುತ್ತಮ್ಮ, ಯಾಕೆ ಸುಮ್ನೆ ಪ್ರಾಬ್ಲಮ್ ಮಾಡ್ಕೋತೀಯಾ ಇಷ್ಟಕ್ಕಾಗಿ, ಕೊಟ್ಬಿಡು ಅಂತಂದ್ರು. ಅಪ್ಪ ಹತ್ರ ಅವಾಗ ಇರ್ಲಿಲ್ಲ ಸರ್, ನಿಜವಾಗ್ಲೂ ಇರ್ಲಿಲ್ಲ. ಅವರು ನಮ್ ಅಕ್ಕಪಕ್ಕದಲ್ಲಿ ಸ್ವಲ್ಪ ಪರಿಚಯದವ್ರು ಹಿಂಗೆ ಇರ್ತಾರಲ್ಲ, ಅವ್ರ ಹತ್ರ ತಗೊಂಡ್ ಬಂದು ಕೊಟ್ರು ಸರ್. 25,000 ನಾನು ಉಡಕ್ಕಿ ಅಕ್ಕಿ ಜೊತೆಗೆ ಹಾಕಿ ಕಳ್ಸಿದ್ರು ಸರ್. ಅವ್ರ ಕೈಗೆ ಕೊಟ್ರು, ಯಾರು ಕೇಳಿದ್ರಲ್ಲ ಅವ್ರ ಕೈಗೆ ಕೊಟ್ರು ಸರ್. ಕೊಟ್ಬಿಟ್ಟು ಮತ್ತೆ ಆಯ್ತು ಬಂದ್ವಿ. ಇಲ್ಲಿ ಬಂದ ತಕ್ಷಣ ನಮಗೆ ಹೆಂಗಂತಂದ್ರೆ, ಒಂಥರ ನಮ್ಮ ನಾದ್ನಿ ಏನಿದ್ಲಲ್ಲ ಸರ್, ಗಂಡನ ಅಕ್ಕಿದ ಆಡಳಿತ, ಆಕಿ ಹೇಳ್ದಂಗೆ ಕೇಳ್ಬೇಕು, ಆಕಿ ಹೇಳ್ದಂಗೆ ನಾವು ನಡ್ಕೋಬೇಕು, ಆಕಿ ಹೇಳ್ದಂಗೆ ಕೇಳಿದ್ರೆ ಈ ಮನೆಗ್ ನಿನ್ಗೆ ಒಳ್ಳೆ ಸ್ಥಾನಮಾನ ಎಲ್ಲ ಸಿಗುತ್ತೆ, ಆಕಿ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿಂಗೆ ಏನು ಸಿಗಲ್ಲ, ಆಕೆ ಯಾವಾಗ ನಾವು ಮದ್ವೆ ಮಾಡ್ತೀವಿ, ಮದ್ವೆ ಮಾಡೋವರೆಗೆ ನೀವು ಆಕಿಗೆ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆಯಿಂದ ಇರೋದು, ಆ ತರ ಕಂಡೀಷನ್ ಮಾಡ್ಬಿಟ್ರು ಸರ್. ನಾನ್ ಅನ್ಕೊಂಡೆ
ನಮಗೂ ಇಬ್ರು ಅತ್ತಿಗೆಂದಿರಿದ್ದಾರೆ, ಅಂದ್ರೆ ಅಣ್ಣನ ಹೆಂಡತಿಯರಿದ್ದಾರೆ. ಅವ್ರ ಜೊತೆ ಇದ್ದಾಗ ನಾವು ಹೆಂಗಿರ್ತೀವಲ್ಲ, ಸೊ ಹಂಗ ಅವ್ರಿಗೂ ಏನೋ ಫೀಲ್ ಆಗ್ತಿರ್ಬೇಕು. ಹೋಗ್ಲಿ ಬಿಡಿ, ಅವ್ರ ಜೊತೆ ಹೊಂದಾಣ್ಕೊಂಡ್ ಮಾಡ್ಕೊಂಡ್ ಹೋಗೋಣ. ಅವರು ನಮ್ ತರ ಹೆಣ್ಣಲ್ವಾ, ಅವ್ರಿಗೂ ಲೇಟಾಗಿ ಮದ್ವೆ ಆಗೋ ಯೋಗ ಇರುತ್ತೆ. ಏನೋ ಒಂದ್ ಕ್ಯಾನ್ಸಲ್ ಆಗಿದೆ, ಇನ್ನೊಂದು ಸರಿ ಸಿಕ್ಕರೆ ಸಾಕು, ಹೆಂಗೋ ಜೀವನ ಆಗುತ್ತೆ ಬಿಡು ಅನ್ಕೊಂಡ್ ನಾನ್ ಏನ್ ಮಾಡಿದೆ ಸರ್, ದೊಡ್ಡ ಮನ್ಸ್ ಮಾಡ್ಕೊಂಡು ಅವ್ಳ ಜೊತೆ ಅವಳು ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಅವಳಿಗೆ ಏನ್ ಅಡ್ಗೆ ಮಾಡ್ಬೇಕಾದ್ರು ಅವಳನ್ನೇ ಕೇಳ್ಬೇಕು. ಇವತ್ತು ನಾನು ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಂದ್ರು ನಮ್ಮ ಮನೆಯವ್ರು ಆಕಿನ ಕೇಳ್ಬೇಕು, ಅಕ್ಕ ಕರ್ಕೊಂಡ್ ಹೋಗ್ಲಾ ಇವತ್ತು ಅಂತ. ಇವ್ರು ಅಷ್ಟೇ, ನಾನು ಅವಳನ್ನ ಕೇಳು ಅಂತ ಹೇಳ್ತಿದ್ರು. ಎಲ್ಲೇರ ಏನಾರ ಬೇಕಿದ್ರೆ ಅವಳನ್ನ ಕೇಳು ಅಂತಿದ್ರು. ಆತರ ಸರ್. ಅದ್ಯಾಕೋ ನನ್ಗೆ ಅತ್ತೆ ಮಾವ ಅಲ್ವಾ, ಮನೆ ಹಿರಿಯರು ದೊಡ್ಡೋರು ಅಂತ ನಾನು ಅವ್ರನ್ನ ಕೇಳ್ಬೇಕು, ಬಿಟ್ರೆ ನನ್ ಗಂಡನ್ ಕೇಳ್ಬೇಕು. ಅದು ಬಿಟ್ಟು ನಾನು ಇವ್ರನ್ನ ಕೇಳ್ಬೇಕಪ್ಪ ಅಂತ ನನ್ಗೊಂಥರ ಅನಿಸ್ತಿತ್ತು. ಆಮೇಲೆ ಹಲೋ ಸರ್, ಅವಾಗ ಒಂಥರ ಅನಿಸ್ತಿತ್ತು ಸರ್. ನಾನ್ ಆದಾಗ್ಲೂ ಕೂಡ ನಾನು ಏನ್ ಮಾಡಿದೆ, ಹೋಗ್ಲಿ ನಮ್ ಹಣೆ ಬರ, ನಮ್ ಲೇಟ್ ಆಗಿ ಮದ್ವೆ ಆಗಿತ್ತಲ್ವಾ, ಹೋಗ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಇವ್ರೆಲ್ಲ ಎಜುಕೇಟೆಡ್ ಅಲ್ವಾ, ನೋಡೋಣ ಬಿಡು ಅಂತ ಅಂದ್ರು. ಆಮೇಲೆ ಅವ್ರು ಅಕ್ಕ ಏನ್ ಮಾಡಕ್ ಶುರು ಮಾಡಿದ್ರಂದ್ರೆ, ನಾವ್ ಗಂಡ ಎಂತಿ ಕುಂತ್ರೆ ಒಂಥರ ಬೇರೆ ತರ ಮಾಡೋದು, ಜಗಳ ಮಾಡಿದಂಗ್ ಮಾಡೋದು, ಕೈಯಲ್ಲಿ ಏನಿರುತ್ತೆ ಅದ್ ಬಿಸಾಕೋದು. ಆಮೇಲೆ ನಾವೆಲ್ಲರೂ ದೇವಸ್ಥಾನಕ್ ಹೋಗ್ತೀವಂತಂದ್ರೆ ಫಸ್ಟ್ ಹೋಗು ಅಂತ ಕಳ್ಸೋದು, ಜೊತೆಗೆ ನಾನು ಬರ್ತೀನಿ ಅಂತ ಹಿಂದಿಂದ ಬರೋದು. ಆಮೇಲೆ ಅಲ್ಲಿ ಎಲ್ಲರ ಹೋದ್ರೆ ನಮ್ ಜೊತೆನೆ ಬರೋದು, ಮಾರ್ಕೆಟ್ಗೆ ಹೋದ್ರೆ ನಮ್ ಜೊತೆನೆ ಬರೋದು. ಒಟ್ನಲ್ಲಿ ಇಲ್ಲಿ ಎಲ್ಲರೂ ಹೋದ್ರೆ ಹೋಗೋದೇ ಕಡಿಮೆ ಸರ್. ತಿಂಗಳಿಗೆ ಒಂದ್ಸಲನೂ ಏನೋ ಒಂದ್ಸಲ ಹೋಗಿ ದೇವಸ್ಥಾನಕ್ಕೆ ನಮ್ ಜೊತೆನೆ ಬರ್ತಾ ಇದ್ರು. ಆಮೇಲೆ ಕೊನೆಗೆ ಅಲ್ಲಿ ಇಲ್ಲಿ ಅಂತ ನಮ್ಗೆಲ್ಲೂ ಟೂರಿಗೆ ಕಳ್ಸ್ಲಿಲ್ಲ ಸರ್. ಸುದ್ರಲ್ಲಿದ್ದಾಗ ನೀವೇನ್ ಲೇಟ್ ಆಗಿ ಮದ್ವೆ ಆಗೈತಲ್ಲ, ಎದಕ್ ಹೋಗ್ತೀರಾ ಬಿಡು, ಹಂಗೆ ಹಿಂಗ್ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ರು ಸರ್. ಎಲ್ಲದಕ್ಕೂ ಅದೊಂದೇ ರೀಸನ್ ಕೊಡ್ತಿದ್ರು. ನಾನು ಏನಾದ್ರು ಕೇಳಿದ್ರು, ನಿಂದೇನ್ ಲೇಟ್ ಆಗಿರ್ತವ, ಏನ್ ಎಂಜಾಯ್ ಮಾಡ್ತೀಯ ಇವಾಗ ಅಂತ ಹಿಂಗೆ ಹೇಳೋರು ಸರ್. ನನ್ಗೆ ಹರ್ಟ್ ಆಗಿ ನಾನು ಏನು ಕೇಳಲೇಬಾರ್ದಪ್ಪ ಅನ್ಕೊಂಡ್ ಸುಮ್ನೆ ಹೋಗ್ತಿದ್ದೆ ಸರ್. ಕೊನೆಗೆ ಏನಾಯ್ತು, ಮದ್ವೆ ಆದ್ಮೇಲೆ ಹಿಂಗೆಲ್ಲಾ ಕಡೆ ಇವ್ರು ಅವ್ರ ಅಕ್ಕ ಡಿಸ್ಟರ್ಬ್ ಮಾಡ್ತಾ ಇದ್ಲು, ಎಲ್ಲ ಕಡೆ ಬರೋದು. ಅಷ್ಟೇ ಯಾಕೆ ಒಂಚೂರು ನಮ್ಗ್ ಪ್ರೈವಸಿ ಕೊಡ್ಲೇ ಇಲ್ಲ ಸರ್. ಇನ್ನೂವರೆಗೂ ನಮ್ಗ್ ಪ್ರೈವಸಿ ಇಲ್ಲ, ಇವಾಗ್ಲೂ ಕೂಡ ಇಲ್ಲ. ಕೊನೆಗೆ ಹಂಗೆ ಮಾಡ್ತಾ 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 ನಾವೆಲ್ಲರೂ ಹೋದ್ರೆ ಬಂದ ತಕ್ಷಣ ಈ ಕೈಯಾಗ ಏನಿರುತ್ತಲ್ಲ ಅದನ್ನ ಬಿಸಾಕೋದು. ಅವಳನ್ನ ಬಿಟ್ಟು ಹೋದಾಗ ಅವಳ ಜೊತೆ ಕರ್ಕೊಂಡ್ ಹೋದ್ರೆ ಅಲ್ಲೂ ನಮಗ್ ಪ್ರೈವಸಿ ಇಲ್ಲ. ಬಿಟ್ಟು ಹೋದ್ರುನು ಬಂದ್ಮೇಲೆ ಕೈಯಾಗ ಏನಿರುತ್ತೆ, ಟೇಬಲ್ಲು, ಚೇರು ಅಥವಾ ಗ್ಲಾಸು ಎಲ್ಲಾನು ಬಿಸಾಕಿ ಹಿಂಗ ಎಸಿತಿದ್ಲು ಸರ್. ಅದ್ ಎಲ್ಲಿ ಕೂಡುತ್ತೆ, ಯಾರಿಗ್ ಪೆಟ್ಟಾಗುತ್ತೆ ಅದೇನು ಯೋಚನೆ ಇರ್ಲಿಲ್ಲ ಸರ್. ನನಗೆ ಒಂಥರ ಶಾಕ್ ಆಯ್ತು ಸರ್. ಹಿಂಗ್ಯಾಕ್ ಮಾಡ್ತಾಳೆ ಇವಳು, ಏನ್ ಇವಳ್ದು ಮೈನಸ್ ಪಾಯಿಂಟ್, ಏನ್ ಇವಳಿಗೆ ಏನ್ ತೊಂದ್ರೆ, ನಮ್ ಮದ್ವೆ ಮಾಡಿರೋದೇ ಅದಕ್ಕಲ್ವಾ, ಏನ್ ಇವಳಿಗೆ ಅಂತ ನನಗ್ ಬೇಜಾರಾಗ್ತಿತ್ತು. ನಾನು ನಮ್ಮ ಮಾವಗೆ ಅತ್ತೆಗೆ ಹೇಳಿದೆ, ಅವರು ನಮ್ಮ ನಾದ್ನಿ ಇಲ್ದಾಗ ಹೇಳಿದೆ, ನೋಡಿ ನಮ್ಮ ಮಾವ ಅತ್ತೆಗೆ ನಾ ಅತ್ತೆ ಮಾವ ಅಂತಿದ್ದಿಲ್ಲ, ಅಪ್ಪಾಜಿ ಅಮ್ಮ ಅಂತಿದ್ದೀನಿ, ಇವಾಗ್ಲೂ ಅಂತಿದ್ದೀನಿ ಹಂಗೆ. ಅಪ್ಪಾಜಿ ಅಮ್ಮ ನೋಡಿ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ಏನ್ ತೊಂದ್ರೆ ಇವ್ರಿಗೆ, ನಾನ್ ಮದ್ವೆ ಆಗಿರೋದು ಅವ್ರಿಗೆ ಇಷ್ಟ ಇಲ್ವಾ, ಏನ್ ಕತೆ ಅಂತ ಹಿಂಗೆಲ್ಲ ಕೇಳಿದೆ. ಅವಾಗ ಅವರು ಇಲ್ಲಮ್ಮ, ಅವಳಿಗೆ ಸ್ವಲ್ಪ ಮದ್ವೆ ಆಗಿ ಡೈವರ್ಸ್ ಆಗಿದೆ ಅಲ್ವಾ, ಸ್ವಲ್ಪ ಮನ್ಸಿಗೆ ಇದಾಗಿದೆ, ಸ್ವಲ್ಪ ಹಂಗೆ ಇದು ಮಾಡ್ಕೊತಾಳೆ, ಅವ್ಳು ಸ್ವಲ್ಪ ಹೆಂಗೆ ನೀನು ಸ್ವಲ್ಪ ಹೊಂದಾಣ್ಕೊಂಡ್ ಹೋಗ್ಬೇಕಪ್ಪ ಅಂತ ಅಂದ್ರು. ಸರಿ ಆಯ್ತು ಬಿಡು, ಮದ್ವೆ ಆಗೋರ್ಗೆ ಅಷ್ಟೇ ತಾನೇ, ಹೋಗ್ಲಿ ಬಿಡು, ನೆಕ್ಸ್ಟ್ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಮದ್ವೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ 43 ವರ್ಷ ಇತ್ತು ಅವಾಗ, ರನ್ನಿಂಗ್ ನಡೆದಿತ್ತು ಅವಳದು. ಅಂದ್ರೆ ಫಸ್ಟ್ ಆಗಿ ಡೈವರ್ಸ್ ಆಗಿತ್ತು ಸರ್, ನೆಕ್ಸ್ಟ್ ಅವಳಿಗೆ 43 ವಯಸ್ಸಿತ್ತು. ಕೊನೆಗೆ ಆಗತ್ತೆ ಬಿಡಿ, ಇಂದು ನಾಳೆ ಮಾಡೇ ಮಾಡ್ತಾರೆ ಅನ್ಕೊಂಡು ನಾನು ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಅವಳು ಹೆಂಗ್ ಮಾಡ್ತಿದ್ಲಂದ್ರೆ, ಏನೇ ತಪ್ಪು ಮಾಡಿದ್ರು ನನ್ ಮೇಲೆ ಹಾಕ್ತಿದ್ಲು. ಅಂದ್ರೆ ತಾನು ಏನೇ ತಪ್ಪಾದ್ರು ನನ್ ಮೇಲೆ ಅದನ್ನ ಟರ್ನ್ ಮಾಡಿಸಿ ನನ್ನೇ ಬಯಸ್ಬೇಕು, ಎಲ್ಲಾರ ಕಡೆಯಿಂದ ನಾನೇ ಕೆಟ್ಟವಳು ಅನ್ನೋ ತರ ತೋರಿಸ್ತಿದ್ದು. ಆಮೇಲೆ ನನ್ ಗಂಡನು ನನ್ನೇ ಬೈಬೇಕು, ನಮ್ಮ ಅತ್ತೆ ಮಾವನು ನನ್ ಮೇಲೆ ನಂಬಿಕೆ ಇರ್ಬಾರ್ದು, ಆ ತರ ಎಲ್ಲಾ ಮಾಡಕ್ ಶುರು ಮಾಡಿದ್ವಿ ಸರ್. ಹೋಗ್ಲಿ ಅನ್ಕೊಂಡ್ ನಾನ್ ಹೆಂಗೋ ಸರ್ ಮಾಡ್ಕೊಂಡಿದ್ದಾಗ ಇವಳು ಹಿಂಗೆ ಇಲ್ಲೇ ಇದ್ಬಿಟ್ರೆ ಇಲ್ಲೇ ಅಡ್ಜಸ್ಟ್ ಆಗ್ಬಿಡ್ತಾಳೆ, ನನ್ನೆಲ್ಲರೂ ಮರ್ತ್ ಬಿಡ್ತಾರೆ ಅನ್ನೋ ಭಾವನೆ ಏನೋ ಗೊತ್ತಿಲ್ಲ ಸರ್. ನನ್ನ 3 ತಿಂಗಳಾಯ್ತಂದ್ರೆ ನೀನ್ ಊರಿಗೆ ಹೋಗು, ನಿಮ್ ಊರಿಗೆ ಹೋಗು, ಹಬ್ಬ ಬಂತಲ್ಲ ಅದ್ ಬಂತಲ್ಲ, ಈ ಹೊಸವಾಗಿ ಮದ್ವೆ ಆಗಿದ್ಯಲ್ಲ ಹೋಗ್ಬಿಡು, ಹಿಂಗೆ ಪದೇ ಹಿಂಗೆ ಹೇಳ್ತಾ ಇರೋದು ನನಗೆ. ನಮ್ಮ ನಾದ್ನಿ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಎಲ್ರು ಒಂದಾದ್ಮೇಲೆ ಒಬ್ರು ಪಾಯಿಂಟ್ ಹಾಕೋರು ನಂಗೆ. ಈಗ ಈ ಹಬ್ಬ ಬಂತಲ್ಲ, ಈಗ ಹೊಸ ಮದುವೆ ಅದನ್ನ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಹಿಂಗೆ ಅಂತ ಹೇಳೋರು ಸರ್. ಆಮೇಲೆ ನಮ್ಮ ಮನೆಯವ್ರನ್ನ ನಾವು ದೀಪಾವಳಿ ಕರೆದ್ರೆ ನಮ್ಮ ಮನೆಯವ್ರು ಒಬ್ರೇ ಬರ್ಲಿಲ್ಲ, ನಮ್ಮ ಮಾವನು ಕರ್ಕೊಂಡ್ ಬಂದ್ರು. ಅಂದ್ರೆ ಅವ್ರ ಜೊತೆ ನಮ್ಮ ಮಾವ ಬಂದೇ ಬರ್ತಿದ್ರು, ಒಬ್ಬರನ್ನೇ ಕಳಿಸ್ತಾನೆ ಇರ್ಲಿಲ್ಲ ಸರ್. ಕೊನೆಗೆ ಹಿಂಗೆ ಆಗಿ ನಮ್ಗೆ ಎಲ್ಲೋದ್ರು ಪ್ರಾವೇಶನೇ ಇಲ್ಲ, ಏನಿಲ್ಲ ಬಿಡು ಅಂತೇಳಿ ಸುಮ್ನೆ ನಮ್ಮ ಮನೆ ಬರಂಗ ಇಷ್ಟ ಅನ್ಕೊಂಡ್ ಸುಮ್ನಾದಿ ಸರ್. ಅದ್ ಮದ್ವೆ ಆಗಿ 3 ತಿಂಗಳಿಗೆ ಮಗು ಪ್ರೆಗ್ನೆನ್ಸಿ ಆಗ್ಬಿಟ್ಟೆ. ಅವಾಗಂತೂ ತೀರಾ ಅವಳು ಏನ್ ಮಾಡ್ಬಿಟ್ಲು ಅಂದ್ರೆ, ನೀನ್ ಪ್ರೆಗ್ನೆನ್ಸಿ ಆಗಿದ್ದು ನನಗ್ ಹೇಳ್ಬೇಕು, ನೀನ್ ಫಸ್ಟ್ ನಮ್ಮ ಅಮ್ಮಗ ಅಂದ್ರೆ ಅತ್ತಿಗೆ ಯಾಕೆ ಹೇಳಿದೀಯಾ, ನನ್ ಗಂಡನ ತಾಯಿಗೆ ಹೇಳಿದೆ ನಾ ಫಸ್ಟ್,
ಹಿಂಗಿದೆ ಚೆಕಪ್ ಮಾಡ್ಸ್ಕೊಂಡ್ ಬಂದಾಗ ಫಸ್ಟ್ ನನ್ ಗಂಡಗೆ ಹೇಳಿದೆ, ನೆಕ್ಸ್ಟ್ ನಮ್ ಅತ್ತೆಗೆ ಹೇಳಿದೆ. ನೀನು ಅವಳಿಗೆ ಕೇಳಿದ್ಯಾ? ನಾನು 2ನೇ ಅತ್ತೆ, ನನಗೆ ಹೇಳ್ಬೇಕಲ್ವಾ ನೀನು ಫಸ್ಟ್ ನಾನು, ಆಮೇಲೆ ನಿಮ್ಮ ಅತ್ತೆ ನಿನಗೆ ನಿನ್ ಗಂಡನ ಅಮ್ಮ, ಫಸ್ಟ್ ನನಗೆ ಹೇಳ್ಬೇಕು ಪ್ರೆಗ್ನೆನ್ಸಿ ಇದ್ದಿದ್ ನ್ಯೂಸ್, ನೀ ಯಾಕೆ ಹೇಳಿಲ್ಲ ಅಂತ ನನ್ ಜೋಡಿ ಮಾತೇ ಬಿಟ್ಬಿಟ್ಲು ಸರ್. ಮಾತಿಲ್ಲ ಕತಿಲ್ಲ, ಫೋನು ತೆಗಿಲಿಲ್ಲ, ಏನೂ ಇಲ್ಲ ಸರ್. ಆದ್ರೆ ಚೆನ್ನಾಗಿ ಸೇವಾ ಮಾಡಿಸ್ಕೊತಿದ್ಲು. ಆಕಿ ಕೂತಲ್ಲೇ ಊಟ ಕೊಡ್ಬೇಕು, ನಮ್ಮ ಅತ್ತೆ ಮಾವನ್ ಜೊತೆನೆ ಆಕಿಗೆ ಸಮಾನಾಗಿ, ನನ್ ಗಂಡನ ಜೊತೆನೆ ಎಲ್ಲರಿಗೂ ಸಮಾನಾಗಿ ಅವ್ರಿಗೆ ಊಟ ಕೊಡ್ಬೇಕು, ಕೂತಲ್ಲೇ ಎಲ್ಲ ಸೇವೆ ಮಾಡಿಸ್ಕೊತಿದ್ಲು ಸರ್. ಮನೆ ಮಗಳಂದ್ರೆ ನನ್ ಜೊತೆಯಾಗಿ ಕೆಲ್ಸ ಮಾಡ್ತಿದ್ದಿಲ್ಲ, ಆಕಿ ಆರ್ಡರ್ ಮಾಡ್ಬೇಕು, ನಾವು ಕೆಲ್ಸ ಮಾಡ್ಬೇಕು, ಈ ತರ ಅವ್ರ ಮನೇಲಿ. ಆಮೇಲೆ ಅವ್ರ ಅಪ್ಪ ಅಮ್ಮನು, ಯಾಕಮ್ಮ ನೀನ್ ಮಾಡಲ್ಲ, ನೀನು ಅವಳ ಜೊತೆ ಮಾಡೋದಲ್ವಾ, ಜೊತೆಯಾಗಿ ಫ್ರೆಂಡ್ಲಿ ಆಗಿರೋದಲ್ವಾ ಅಂತ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹೇಳ್ತಿದ್ದಿಲ್ಲ, ನನಗೆ ಹೇಳೋರು, ಬಿರ್ಲಿ ಬಿಡು ಅವಳು ಹಂಗೆ, ನೀನೇ ಮಾಡ್ಕೊಂಡು ಹೋಗು, ಅವಳು ಹೇಳ್ತಾಳಲ್ಲ ಹಂಗ್ ಮಾಡ್ಕೊಂಡು ಹೋಗು ಅನ್ನೋ ತರ. ನಾನ್ ಬರೀ ಮನೆ ಕ್ಲೀನ್ ಮಾಡೋದು ಸರ್, ಮನೆಯಲ್ಲಿ ಕ್ಲೀನ್ ನಮ್ಮ ಮನೆ ಕೆಲ್ಸ ನಾವ್ ಮಾಡಕ್ ನಂಗೆ ತೊಂದ್ರೆ ಇಲ್ಲ, ಆದ್ರೆ ಮಾಡಿಸ್ಕೋ ರೀತಿ ಏನಿದೆಯಲ್ಲ ಅದೊಂಥರ ಕೀಳು ಜಾತಿಯವ್ರಿಗೆ, ನೀನು ಓನ್ ಮುಟ್ಬೇಡ, ಫ್ರಿಡ್ಜ್ ಮುಟ್ಬೇಡ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಬೇಡ, ಈ ತರ ಏನ್ ಹೇಳೋದಿರ್, ಇದು ಮಿಕ್ಸಿ ಹಾಕ್ಬೇಡ, ಅಲ್ಲಲ್ಲೇ ಜಡ್ಜ್ ಮಾಡು, ಅಂದ್ರೆ ಅದನ್ನ ಕುಟ್ಟಿ ಹಾಕು ಅನ್ನೋ ತರ, ಅಂದ್ರೆ ಅದು ಯಾವ್ದು ನೀನು ಯೂಸ್ ಮಾಡ್ಬೇಡ ಅನ್ನೋ ತರ ಅವ್ರು ನನಗೆ ಪದೇ ಹೇಳೋರು ಸರ್. ನಾನ್ ಏನ್ ಮಾಡಿದೆ, ಯಾಕೆ ನಾ ಮುಟ್ಬಾರ್ದು, ನನಗೂ ಗೊತ್ತಲ್ವಾ ಯೂಸ್ ಮಾಡೋದು, ನಮ್ಮ ಮನೇಲಿ ಇದೆ ಅಲ್ವಾ, ಯಾಕೆ ಮುಟ್ಬಾರ್ದು, ಅಂದ್ರೆ ಅದು ತುಂಬಾ ಕ್ವಾಲಿಟಿದು, ಏನಾದ್ರೂ ಆಗ್ಬಿಟ್ರೆ ಕಷ್ಟ, ಮತ್ತೆ ರಿಪೇರಿ ಮಾಡ್ಸೋದು ನಮ್ಗೆ ಆಗಲ್ಲ ಅನ್ನೋ ತರ, ಈ ತರ ಮಾಡೋರು ಸರ್. ಅಂದ್ರೆ ನಿಮ್ ಮನೆಯಿಂದ ನೀ ತಂದಿಲ್ಲ ಅನ್ನೋ ತರ, ನಿಮ್ ಮನೆಯಿಂದ ತರ್ಬೇಕಾಗಿತ್ತು ಯೂಸ್ ಮಾಡಕ್ಕೆ ಅನ್ನೋ ತರ. ಪ್ರತಿಯೊಂದಕ್ಕೂ ಏನ್ ಮಾಡೋರು ಸರ್, ಬರ್ತಾ ಏನ್ ಮಾಡಿದ್ರಂದ್ರೆ, ನಿಮ್ಮ ಅಪ್ಪನ ಮನೆಯಿಂದ ತಂದಿದೀಯಾ, ನಿಮ್ಮ ಅಪ್ಪ ಮನೆ ಕಟ್ಸಿದವನಾ, ಏನಾದ್ರೂ ಒಂದ್ ಗೋಡೆ, ನನ್ ಮಗಳು ಗೋಡೆ ಮುಟ್ಟಿದ್ರೆ, ಗೋಡೆ ಗಲೀಜ್ ಆಗ್ತಾ ಇದ್ರೆ, ಅಯ್ಯೋ ನಿಮ್ಮ ಅಪ್ಪನ ಮನೆ ಕಟ್ಟಿದೀಯ, ನಿಮ್ಮ ಅಪ್ಪನ ಮನೆನಾ, ನಿಮ್ಮ ಅಪ್ಪ ಕೊಟ್ಟಿರ್ದಾನ ಮನೆ ಕಟ್ಟಕ್ಕೆ, ನಿಮ್ಮ ಅಪ್ಪನ ಮನೆಯಿಂದ ಕಾರ್ ತಂದಿದ್ಯಾ ಅಂತ. ಕಾರ್ ಸ್ವಲ್ಪ ಡೋರ್ ಜೋರಾಗಿ ಹಾಕಿದ್ರೆ, ನಿಮ್ಮ ಅಪ್ಪ ಕೊಟ್ಟಿದ್ದಾನ ಕಾರು, ಎಷ್ಟು ಜೋರಾಗಿ ಹಾಕ್ತಿಯಲ್ಲ, ಏನು ನಿನಗೆ ಇದಿಲ್ವಾ ಅಂತ. ನಾನು ಬೈ ಮಿಸ್ಟೇಕ್ ಆಗಿ ಅದು ಜೋರಾಗಿರ್ಬಹುದು, ನಾನ್ ಬೇಕಂತಾನೆ ಮಾಡಿದ್ದಲ್ಲ, ಆದ್ರೆ ಈ ತರ ನನ್ಗೆ ಮಾತಾಡೋರು ಸರ್. ನಿಮ್ಮ ಅಪ್ಪ ಕೊಟ್ಟಿದ್ ಕಾರ, ನಿಮ್ಮ ಅಪ್ಪ ಕೊಟ್ಟವನಾ ಅಂತ. ಆಮೇಲೆ ಅವರು ಮಧ್ಯದಲ್ಲಿ ನನಗೆ ಬೇರೆದವ್ರ ಕಡೆಯಿಂದ ಹೇಳಿಸಿದ್ರು ಸರ್, ನಿಮ್ಮ ಅಪ್ಪಗೆ ಹೇಳು, ಒಂದು ಹಳೆಯಾಗೊಂದು 2 ವೀಲರ್ ಕೋರ್ಸ್ ಅಂತ ಹೇಳು, ಇಲ್ಲ 4 ವೀಲರ್ ಕೋರ್ಸ್ ಅಂತ ಹೇಳು ಅಂತ ನನಗೆ ಹೇಳಕ್ ಶುರು ಮಾಡಿದ್ರು ಸರ್. ಅವಾಗ ನಾನ್ ಹೇಳಿದೆ, ನೋಡೋಣ ಬಿಡಿ, ನಮ್ ಕೈಲೇ ಆಗಲ್ಲ, ಇವಾಗ್ಲೇ ಮದುವೆ ಮಾಡಿ ಖಾಲಿ ಆಗಿದ್ದಾರೆ, ಎಷ್ಟೋ ಮಾಡಿದಾರೆ ಖರ್ಚವ್ರು, ಈ ಚಿನ್ನ ಅದು ಕೊಟ್ಟಿದ್ದಾರೆ, ಆಗಲ್ಲ, ಇವಾಗ ಹಳೆಯಾಗೂ ಕೊಟ್ಟಿದ್ದಾರೆ, ನಮ್ಗೂ ಕೊಟ್ಟಿದ್ದಾರೆ, ಇವಾಗ ಆಗಲ್ಲ ಅಂತ ಹೇಳಿದೆ. ಇಲ್ಲ ಅಂದ್ರೆ ನಿನ್ಗೆ ಆಕಿ ನಿಮ್ ನಾದ್ನಿ ಇದ್ದಾಳಲ್ಲ, ಅವಳು ಕಾಟ ಕೊಡಲ್ಲ, ಚೆನ್ನಾಗಿ ನೋಡ್ಕೋತಾಳೆ, ಅದಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಇದನ್ನೆಲ್ಲ ಕೊಡ್ಬೇಕು ಅಂತ ಅವ್ರು ಬೇರೆದವ್ರ ಕಡೆಯಿಂದ ಹೇಳ್ಸಿದ್ರು ಸರ್. ಈಗೆಲ್ಲ ಕಿರಿಕಿರಿ ಮಾಡ್ತಾಳಲ್ಲ, ಅದೆಲ್ಲ ಸರಿ ಹೋಗುತ್ತೆ, ಕೊಡ್ಸಿದ್ರೆ ತಗೊಂಬಾ ಅಂತ ಹೇಳು ಅಂತ. ಡಿಲಿವರಿಗೆ ಹೋದಾಗೂ ಹೇಳಿದ್ರು. ಫಸ್ಟ್ ನಾನ್ ಮದ್ವೆಗೆ ವಾಪಸ್ 2-3 ಸರಿ ಟರ್ನ್ ಹೋಗಿ ಬಂದು ಮಾಡ್ತಾರಲ್ಲ ಸರ್, ಅವಾಗ್ಲೂ ಹೇಳಿ ಕಳಿಸ್ತಿದ್ರು, ಮತ್ತೆ ಫೋನ್ ಮಾಡಿದಾಗೂ ಹೇಳ್ತಿದ್ರು ಸರ್ ಅವರು. ನಾನ್ ಅನ್ಕೊಂಡೆ, ಅಯ್ಯೋ ಹಿಂಗೆಲ್ಲ ಭಯ ಪಡಿಸ್ತವ್ರಲ್ಲಪ್ಪ, ಹೆಂಗಿನ್ನ ಅಂತ ಅಂದೆ. ಆದ್ರೂ ಒಂದ್ ಧೈರ್ಯ ಮಾಡ್ಬಿಟ್ಟೆ ಸರ್, ನಾವ್ ಕೊಡಕ್ ಆಗಲ್ಲ, ಈಗ ಏನ್ ಕೊಟ್ಟಿದಾರೆ ಅಷ್ಟೇ ಅಂತ. ಅದಕ್ಕೆ ಅವ್ರ ಏನ್ ಮಾಡಕ್ ಶುರು ಮಾಡಿದ್ರಂದ್ರೆ, 3 ತಿಂಗಳು ಇಟ್ಕೊಳ್ಳೋದು, 6 ತಿಂಗಳು ತವ್ರ ಮನೆಗ್ ಬಿಡೋದು. ಹಿಂಗೆ ಮಾಡ್ತಾ, ಅಯ್ಯೋ ಈಗ ನೀನ್ ಪ್ರೆಗ್ನೆಂಟ್ ಅಲ್ವಾ, ಏನಾರ ಆದ್ರೆ ನೀನ್ ಹೋಗ್ಬಿಡು ಅಂತ ನನ್ಗೆ ಕಳ್ಸ್ಬಿಟ್ರು ಸರ್. 6 ತಿಂಗಳಿಗೆ ಅಂದ್ರೆ ನನ್ಗೆ ಇಲ್ಲಿ ಇಟ್ಕೊಂಡೇ ಇಲ್ಲ ಸರ್ ಅವರು. ಪ್ರೆಗ್ನೆಂಟ್ ಆದ್ಗಳೇ ನಮ್ ಊರಿಗೆ ಹೋದೆ, ಅಲ್ಲೇ ನನ್ಗೆ ಚೆಕಪ್ ಮಾಡಿದೆ, ಅಲ್ಲೇ ರಿಸಲ್ಟ್ ಬಂತು. ಅಲ್ಲಿಂದ ಫೋನ್ ಮಾಡಿ ಹೇಳಿದೆ ನಮ್ಮ ಅತ್ತೆಗೆ, ಅಂದ್ರೆ ಇಲ್ಲಿ ಇದ್ದಾಗೇನೆ ಅವ್ರಿಗೆ ಹೇಳಿ ಹೋಗಿದ್ದೆ ನಾನು, ಹಿಂಗೈತೆ ಪೊಸಿಷನ್, ನಾನ್ ಚೆಕ್ ಮಾಡಿ ಆಮೇಲೆ ಚೆಕ್ ಮಾಡಿಸಿ ನಿಮ್ಗೆ ರಿಸಲ್ಟ್ ಬಂತಂದ್ರೆ ಫೋನ್ ಮಾಡ್ತೀನಿ ಅಂತ ನಮ್ಮ ಅತ್ತೆಗೆ ಹೇಳಿ ಹೋಗಿದ್ದೆ, ಹಿಂಗಿದೆ ಪೊಸಿಷನ್, ಗೊತ್ತಿಲ್ಲ ಅಂತ. ಇತ್ತು ಬಿಡು ಅಂತ ಅವ್ರು ಹೇಳಿದ್ರು. ಫಸ್ಟ್ ಅವ್ರಿಗೆ ಹೇಳಿದ್ನಲ್ವಾ, ಸರಿ ಬಂದು ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಫೋನ್ ಮಾಡಿ ಅದೇ ತಕ್ಷಣ ಅವ್ರ ಮಗಳಿಗೂ ಫೋನ್ ಮಾಡಂದ್ರು. ಆಯ್ತು ಬಿಡಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಅವ್ರ ಮಗಳು ನನ್ ಫೋನೇ ಎತ್ತಲಿಲ್ಲ ಸರ್, ಫೋನ ತೆಗಿಲಿಲ್ಲ, ಅವಳು ಫೋನ್ ತೆಗಿಲಿಲ್ಲ. ವಿಷಯ ಏನು ಅಂತ ನಾನು ಹೇಳಕ್ ಹೋದ್ರೆ ಫೋನ ತೆಗಿಲಿಲ್ಲ. ಆಮೇಲೆ ಎಲ್ಲರಿಗೂ ಏನ್ ಹೇಳ್ತಾಳೆ, ನನಗೆ ಅವಳು ಸುದ್ದಿನೇ ಹೇಳಿಲ್ಲ, ನನಗೆ ಪ್ರೆಗ್ನೆಂಟ್ ಇದ್ದಿದ್ದೇ ಗೊತ್ತಿಲ್ಲ, ಅವ್ರ ಅಮ್ಮಗೆ ಅವ್ರ ಅತ್ತೆಗೆ ಹೇಳಿದಾಳೆ ಅಷ್ಟೇ, ನನ್ಗೇನು ಹೇಳಿಲ್ಲ, ನನಗೂ ಹೇಳ್ಬೇಕಲ್ವಾ, ನನ್ಗೆ ಯಾಕೆ ಹೇಳಿಲ್ಲ ಅಂತ ನಾನ್ ಮಾತಾಡೋದಿಲ್ಲ ಅವಳ ಜೊತೆ ಅಂತ ಮಾತ್ಬಿಟ್ಲು ಸರ್. ಅವತ್ತಿಂದನು ಇವತ್ತಿನವರೆಗೂ ನನ್ ಜೊತೆ ಮಾತಿಲ್ಲ, ಒಂದೇನು ಇಲ್ಲ ಸರ್ ಅವಳು, ನಮ್ ನಾದ್ನಿ. ಅದಕ್ಕೆ ಇವ್ರು ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲ ಸಪೋರ್ಟ್ ಸರ್ ಆಗಿ, ಅವಳಿಗೆ ಸಪೋರ್ಟು. ಅವಳು ಹೆಂಗೆ ಅಂತ ನಂಗೆ ಕೇಳ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ನೀವ್ ಹೊಟ್ಟೋಗು ಮನೆಗೆ ಅನ್ನೋ ತರ. ಆಮೇಲೆ 2 ವರ್ಷ ಸರ್, ನನ್ ಮಗಳು ಹುಟ್ಟಿದ್ಮೇಲೆ ಯಾರು ನೋಡಕ್ ಬರ್ಲಿಲ್ಲ, ಹೆಣ್ಣು ಹುಟ್ಟಿದೆ ಅಂತ. ನನ್ ಮಗಳು ಹುಟ್ಟಿದ್ಮೇಲೆ ಯಾರು ಬರ್ಲಿಲ್ಲ. ಕೊನೆಗೆ 11 ತಿಂಗಳಿಗೆ ಎದಕ್ ಕರೆಯಕ್ ಬಂದ್ರು ಅಂದ್ರೆ,
ಇವಳುದು ಫಿಕ್ಸ್ ಆಗಿತ್ತು ಸರ್, ಯಾರ್ದು ನಮ್ ನಾದ್ನಿದು ಮದ್ವೆ ಫಿಕ್ಸ್ ಆಗಿತ್ತು. ಅಲ್ಲಿ ಕೆಲಸ ಮಾಡೋರ್ ಬೇಕಿತ್ತು, ಓಡಾಡಕ್ಕೆ ಮಾಡಕ್ಕೆ ಎಲ್ಲದಕ್ಕೂ ಒಂದು ಇದು ಮಾಡಕ್ಕೆ ಮನೆ ಕೆಲಸ ಮಾಡೋರ್ ಬೇಕಿತ್ತು. ಸೊ ಅದಕ್ಕಾಗಿ ನನ್ ಕರ್ಸಿದ್ರು ಸರ್. ನಮ್ದು 11 ತಿಂಗಳು ಕರ್ಕೊಂಡ್ ಹೋಗ್ತೀವಿ ಹಂಗೆ ಹಿಂಗೆ ಅಂತ. ಇಮಿಡಿಯೇಟ್ ಆಗಿ ಏನ್ ಹೇಳಿಲ್ಲ ಬಿಟ್ಟಿಲ್ಲ, ಸಡನ್ ಆಗಿ ಬಂದ್ರು, ಕರ್ಕೊಂಡ್ ಹೋದ್ರು ಸರ್. ಬಂದ್ರು, ಆಯ್ತು ಬಂದಿದಾರಲ್ವಾ ಇವಾಗ ಯಾಕೆ ಬಿಡೋಣ, ಕಳ್ಸಿಬಿಡೋಣ ಬಿಡು, ಇಷ್ಟು ದಿವಸ ಯಾರು ಬಂದಿಲ್ಲ, ಆಯ್ತು ಅಂತ ಅಪ್ಪ ಕಳ್ಸಿಬಿಟ್ರು. ಬಂದ್ವಿ ಇಲ್ಲಿ ಗಂಡು ಮನೆಗೆ ಬಂದ್ವಿ ಮಗುನ್ ಕರ್ಕೊಂಡು. ನಮ್ಗೆ ಹೆಂಗೆ ಅಂದ್ರೆ ಮಗುಗೆ ಕೇರೆ ಮಾಡ್ತಾ ಇಲ್ಲ ಸರ್, ಯಾರು ಎತ್ಕೊಳ್ತಾ ಇಲ್ಲ, ಕರ್ಕೊಳ್ತಾ ಇಲ್ಲ. ನಾನ್ ಮಗುನ್ ಕರ್ಕೊಂಡೆ, ನಾನ್ ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಮನೆಗೆ ಕ್ಲೀನ್ ಮಾಡ್ಕೋದು, ಎಲ್ಲಾ ಕೆಲ್ಸ ನಾನೇ ಮಾಡ್ಕೋಬೇಕು. ಚಿಕ್ಕ ಮಗುನ 11 ತಿಂಗಳು ಮಗು ಇದ್ದಾಗ ಅವ್ನ್ ಕರ್ಕೋತಾನೆ ಇಲ್ಲ, ಯಾರು ಎತ್ಕೋತಾನೆ ಇಲ್ಲ, ಆಟನೂ ಆಡಿಸ್ತಾನೂ ಇಲ್ಲ ಸರ್. ಇವನ್ ನನ್ ಗಂಡನೂ ಸಹಿತ ಫ್ರೀ ಮೊಬೈಲ್ ನೋಡ್ಕೊಂಡ್ ಕುತ್ಕೊಳ್ಳೋದು. ನನ್ ಮಗಳ ಕಡೆ ಯಾರು ಒಂಚೂರು ಪ್ರೀತಿ ತೋರಿಸ್ತಾನೆ ಇಲ್ವಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು ಸರ್ ಮನ್ಸಲ್ಲಿ. ಆಮೇಲೆ ಆ ಮಗುಗೆ ಹಾಲ್ ಬೇಕಂದ್ರೂ ಯಾರು ತಂದು ಕೊಡ್ತಿದ್ದಿಲ್ಲ ಸರ್. ಇದ್ದಿದ್ ಹಾಲನ್ನೇ ತಾವು ಕಾಫಿ ಮಾಡ್ಕೊಂಡ್ ಕುಡ್ಬಿಟ್ಟು ಅದನ್ನ ಖಾಲಿ ನೀರ್ ಕುಡ್ಸಿ ಆ ಪ್ಯಾಕೆಟ್ ಇಡೋರು ಫ್ರಿಜ್ ಅಲ್ಲಿ. ನಾನು ಅದನ್ನೇ ಕುಡಿಸ್ಬೇಕು, ಆ ತರ ಹಾಲಿದೆ ಆದ್ರೆ ಅದು ಹಾಲಲ್ಲ ಅನ್ನೋ ತರ ಮಾಡಿ ಇಡೋರು. ಇಟ್ಟಿದೀವಲ್ಲ ಹಾಲು ಅನ್ನೋ ತರ. ಆಮೇಲೆ ನನ್ ಗಂಡ ಬಂದಾಗ ಒಂಥರ ಮಾಡೋರು, ಗಂಡ ಇಲ್ದಾಗ ಒಂಥರ ಮಾಡೋರು. ಅವನಿಗೆ ಇವಳು ಏನು ಕೆಲ್ಸ ಮಾಡಲ್ಲ, ಹಿಂಗೆ ಕುತ್ಕೋತಾಳೆ. ಈ ಟೈಮಲ್ಲಿ ಏನು ನಾನು ಬಟ್ಟೆ ಮಾಡಿಸ್ತಾ ಕೂತಿರ್ತೀನಲ್ಲ ಸರ್, ಮಗುನ್ ಕರ್ಕೊಂಡು ಮಲಗಿಸ್ತಾ ಇರ್ತೀನಿ, ಹಿಂಗೆ ಕೂತಿರ್ತಾಳೆ ಇಡೀ ದಿವಸ, ಮಗುನ ಎತ್ಕೊಂಡೇ ಕೂತ್ಕಿರ್ತಾಳೆ, ಏನು ಕೆಲ್ಸ ಮಾಡಲ್ಲಪ್ಪ ಅಂತ ಈ ತರ ತೋರ್ಸೋರು. ಅವಾಗ ನನ್ ಗಂಡನ್ಗೆ ಮೊದ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇನ್ನೊಂಚೂರು ಅವನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಆಗ್ಬಿಡ್ತು ಸರ್. ಕೊನೆಗೆ ನಾನ್ ನಂಬ್ಲೇ ಇಲ್ಲ ಸರ್, ಇನ್ನುವರೆಗೂ ನನ್ ಮೇಲೆ ನಂಬಿಕೆ ಇಲ್ಲ ನನ್ ಗಂಡನಿಗೆ. ಯಾವ್ದಕ್ಕೂ ಒಂಥರ ಹೆಂಗಂದ್ರೆ ಒಂಥರ ಮನೆ ಕೆಲಸ ಮಾಡೋ ದಾಸಿ ತರ ನೋಡ್ತಾರೆ. ನನ್ ಜೊತೆ ಕ್ಲೋಸ್ ಆಗಿ ಮಾತಾಡಲ್ಲ, ನನ್ ಫೋನ್ ಪಿಕಪ್ ಮಾಡಲ್ಲ ಸರ್. ನಾನು ಎಲ್ಲರೂ ಹಿಂಗೆ ಲೇಟ್ ಆಗಿ ಬರ್ತಾ ಇದೀನಿ, ಮಗುನ್ ಕರ್ಕೊಂಡ್ ಪಾರ್ಕಿಗೆ ಹೋದ್ರೆ ಯಾವನ್ ಜೊತೆ ತಿರ್ಗ್ ಬಂದೆ, ಇಷ್ಟೊತ್ತನ ಏನು ತಿರ್ಗಾಡಕ್ ಹೋಗಿದ್ದ, ಯಾವ ಇದ್ದ ನಿನ್ ಜೊತೆಗೆ, ಹಿಂಗ್ ಅಂತ ಮಾತಾಡ್ತಾರೆ, ಚುಚ್ಚು ಮಾತಾಡ್ತಾರೆ. ಆಮೇಲೆ ತಾವು ಎಲ್ಲ ಹೋಗ್ತಾರೆ ಗೊತ್ತಿಲ್ಲ, ಡೈಲಿ ಲೇಟ್ ಆಗಿ ಬರ್ತಾರೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮತ್ತೆ ಯಾವಾಗ್ಲೂ ಫೋನ್ ಬಿಜಿ ಇರ್ತದೆ. ಅವ್ರ ಫೋನು ಫಿಂಗರ್ ಪ್ರಿಂಟ್ಸ್ ಇಟ್ಟಾರೆ ಸರ್. ನನಗೆ ಆ ಫೋನನ್ನ ಮುಟ್ಟಕ್ಕೆ ಕೊಡಲ್ಲ ಸರ್. ನೀನ್ ಯಾವಳು ನನ್ ಫೋನ್ ಮುಟ್ಟಕ್ಕೆ, ನಿನಗೇನ ಅಧಿಕಾರ ಇದೆ, ಯಾಕೆ ಮುಟ್ತೀಯಾ ಅಂತ ಈ ತರ ಮಾಡೋದು. ಕೊನೆಗೆ ನನ್ ಫೋನು ನೀವು ತಗೊಳ್ಳಿ, ನಾನ್ ಹಂಗಿದ್ರೆ ನೀವು ಬ್ಯಾಂಕ್ ಆಗಿ ತಗೊಳ್ಳಿ ನನ್ ಫೋನು, 1 ತಿಂಗಳು ಇಟ್ಕೊಳ್ಳಿ, ನಿಮ್ ಫೋನ್ ನನಗ್ 1 hour ಕೊಡಿ ಸಾಕು, ಅದು ಫಿಂಗರ್ ಪ್ರಿಂಟ್ಸ್ ತೆಗೆದು ಕೊಡಿ ಅಂದೆ. ಆಮೇಲೆ ಇಲ್ಲ ನಾ ಯಾಕೆ ಕೊಡ್ಲಿ, ನನ್ ಪರ್ಸನಲ್ ಇದೆ, ನಾನ್ ಕೊಡಲ್ಲ ಅಂತ ನನ್ ಫೋನ್ ಮುಟ್ಟಕ್ ಕೊಡಲ್ಲ ಸರ್. ಮುಚ್ಚಿ ಇಟ್ಟು ಸ್ನಾನಕ್ ಹೋದಾಗೂ ಫೋನ್ ಬಚ್ಚಿಟ್ಟೆ ಹೋಗ್ತಾರೆ ಸರ್ ಅವರು. ಅದು ಹೋಗ್ಲಿ. ಆಮೇಲೆ ನನ್ ಜೊತೆ ಕ್ಲೋಸ್ ಆಗಿ ಮಾತಾಡಲ್ಲ, ಏನ್ ಮಾತಾಡಿದ್ರು ನನ್ಗೆ ಕೋಪ ಬರೋ ತರ ಮಾತಾಡಿ, ನಾನೇ ಕೋಪದಲ್ಲಿ ಏನ್ ಮಾತಾಡ್ತೀನಲ್ಲ ಅದೆಲ್ಲ ಪಿನ್ ಟು ಪಿನ್ ರೆಕಾರ್ಡು ಅವ್ರ ಅಪ್ಪಗೆ ಫೋನ್ ಆನ್ ಇಟ್ಟು ಅವ್ರಪ್ಪ ಅದನ್ನ ರಿಸೀವ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು 4 ಜನರಿಗೆ ಅದನ್ನ ಕಾನ್ಫರೆನ್ಸ್ ಕಾಲ್ ಕೊಟ್ಟು ಅಥವಾ ರೆಕಾರ್ಡ್ ಕಳ್ಸ್ಬಿಡ್ತಾರೆ ಅವರಪ್ಪ, ನಮ್ಮ ಮಾಮ. ಆತರ ಎಲ್ಲ ಅವ್ರ ಮಗಳಿಗೆ, ಆಮೇಲೆ ಅವ್ರ ರಿಲೇಷನ್ಗೆ ಎಲ್ಲರಿಗೂ ಅದನ್ನ ಕಾನ್ಫರೆನ್ಸ್ ಕಾಲ್ ಕೊಟ್ಬಿಡ್ತಾರೆ ಸರ್. ನನಗ್ ಗೊತ್ತೇ ಇಲ್ಲ ಅವ್ರು ಫೋನ್ ಆನ್ ಮಾಡಿ ರೆಕಾರ್ಡ್ ಮಾಡ್ಕೋತಾ ಇದಾರೆ ಅಂತ ಒಂಚೂರು ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಇನ್ನೂವರೆಗೂ ಗೊತ್ತಾಗಿಲ್ಲ ಸರ್. ಅದು 5 ವರ್ಷ ಆಯ್ತು ಸರ್ ಹಿಂಗೆ ಮಾಡ್ತಾ ಇದ್ದು. ಆಮೇಲೆ ಏನ್ ಮಾತಾಡಕ್ ಹೋದ್ರು ನಂದು ಫ್ರಾಂಕ್ ಆಗಿ ಏನಾದ್ರು ಹೇಳ್ಬೇಕು ಮನಸ್ಸಿನಿಂದ ಅಂದ್ರೆ ಅದೇನು ಕೇಳಿಸ್ಕೊಳಲ್ಲ ಸರ್. ಏನಾರು ತಂದ್ಕೊಡು ಅಂದ್ರೆ ತಂದ್ಕೊಡಲ್ಲ. ಏನ್ ನಮ್ಗ್ ನೀಡ್ಸ್ ಇದೆ ನನ್ ಮಗುಗೆ ಏನು ತಂದ್ಕೊಡಲ್ಲ ಸರ್. ಏನಾದ್ರು ನೀನ್ ಮಾಡ್ಕೊ ಅಂತ. ಹಂಗಿದ್ರೆ ನಾ ಕೆಲ್ಸಕ್ಕೆ ಹೋಗ್ತೀನಂತ ಹೋದ ವರ್ಷದಿಂದ ಟ್ರೈ ಮಾಡಿ, ಹೋದ ವರ್ಷ ಏಪ್ರಿಲ್ ಮೇದಲ್ಲಿ ನಾನು ಅಪ್ಲಿಕೇಶನ್ ಹಾಕೋದು, ಆಮೇಲೆ ಡೆಮೋ ಕೊಡಕ್ಕೆ, ಇಂಟರ್ವ್ಯೂ ಕೊಡಕ್ಕೆ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೆ ಸರ್. ಮಗು ಚಿಕ್ಕವಳಿದ್ಲು, ಅವಾಗ 3 ವರ್ಷದವಳಿದ್ಲು. ಮಗುನ ಹೆಗಲ್ ಮೇಲೆ ತಗೊಂಡು ಎಲ್ಲೆಲ್ಲಿ ಡೆಮೋ ಇರುತ್ತೆ ಅಲ್ಲೆಲ್ಲಿ ಹೋಗಿ ಕೊಟ್ಟು ಬರ್ತಿದ್ದೆ ಸರ್. ಕೊಟ್ಟಾದ್ಮೇಲೆ ಮೇವರೆಗೂ ಕೊಟ್ಟೆ ಸರ್. ಏಪ್ರಿಲ್ ಮೇ 2 ತಿಂಗಳು ಕೊಟ್ಟೆ. ಜೂನ್ಗೆ ಅವರು ಬನ್ನಿ ಅಂತ ಫಸ್ಟ್ ಡೇಟ್ ನಿಂದ ನೀವು ಜಾಯ್ನ್ ಆಗಿ ಅಂತ ಫೋನ್ ಮಾಡಿ ಹೇಳಿದ್ರು ಸರ್ ಒಬ್ರು, ಒಂದು ಕಾಲೇಜಿಗೆ. ನಾವು ದಕ್ಷಿಣ ಕರ್ನಾಟಕದಲ್ಲಿ ಗಂಡ ಮನೆಯಾಗಿದ್ದಾಗ. ಆಯ್ತು ಮಗುನ್ ಬಿಟ್ಟು ಹೆಂಗ್ ಹೋಗ್ತೀಯಾ ಅಂತ ಎಲ್ಲರೂ ಕ್ವಶನ್ ಮಾಡಿದ್ರು. ನಾನ್ ಹೆಂಗೋ ಮಾಡ್ತೀನಿ ಬಿಡಿ, ಮತ್ ನನ್ ಖರ್ಚಿಗಿಲ್ವಲ್ಲ, ಹೆಂಗೋ ಮಾಡ್ತೀನಿ ಅನ್ಕೊಂಡು ಅವ್ರಿಗೆ ಹೇಳ್ಬಿಟ್ಟೆ ಸರ್. ಆಯ್ತು ಅಂತ ಜೂನ್ 1ಕ್ಕೆ ಎಲ್ಲಿ ಇಂಟರ್ವ್ಯೂ ಹೋಗಿದ್ದಲ್ಲ ಅವ್ರಿಗೆಲ್ಲ ಹಿಂಗ್ ನಾ ಮಗುನ್ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಸರ್, ನಂಗೆ ಕೆಲ್ಸ ಬೇಕು ಅಂತ ಮಾಡಿದೆ ಸರ್. ಎಲ್ಲ ಆಯ್ತು. ಜೂನ್ 1ಗೆ ಹೋಗ್ಬೇಕಂತ 30ನೇ ತಾರೀಕು ಮೇ 30 ರಾತ್ರಿ ಸಾಯಂಕಾಲ ಈ ಟೈಮಲ್ಲಿ ಊಟ ಮಾಡುವಾಗ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೆ. ಅವಾಗ ಹೇಳ್ಬಿಟ್ಟೆ, ನೋಡಿ ಹಿಂಗ್ ನನ್ ಇಂಟರ್ವ್ಯೂ ಇದಾಗಿದೆ, ನಾನು ಕಾಲೇಜು ಹೋಗ್ಬೇಕು, ಅಲ್ಲಿ ನನ್ಗೆ ಕೆಲ್ಸ ಸಿಕ್ಕಿದೆ, ಹೋಗ್ತೀನಿ, ಯಾವ ಕಾಲೇಜು ಏನು ಎಲ್ಲ ಡೀಟೇಲ್ ಕೊಟ್ಟೆ ಸರ್. ಟೈಮಿಂಗು ಇಷ್ಟರಿಂದ ಇಷ್ಟು, ಆಮೇಲೆ ಇಷ್ಟು ಪೇಮೆಂಟ್ ಎಲ್ಲ ಹೇಳಿದ್ರು. ಅವಾಗ ಏನಂತಾರೆ, ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ, ಇಲ್ಲೇನು ಮನೇಲಿ ತುಂಬಾ ಕೆಲ್ಸ ಇದೆಯಲ್ಲ, ಇದನ್ನೇನ್ ಮಾಡೋರು ಅಂತ ಅಂದ್ರು ಸರ್. ಆಯ್ತು ನಾನ್ ಮಾಡ್ತೀನಿ, ಇದನ್ ಮಾಡ್ಬಿಟ್ಟೆ ನಾನು ಅದ್ ಮಾಡ್ತೀನಿ, ನಾನು ಮದ್ವೆಗಿಂತ ಮುಂಚೆನೂ ಜಾಬ್ ಮಾಡಿದವಳೆ, ಈಗೂ ಮಾಡ್ತೀನಿ, ನಾನು ಮುಂದೆ ಮಾಡೋಳೇನೆ ಅಂತ ಹೇಳಿದೆ.
ಸರಿ ಹಂಗಾರೆ ಮನೇನ್ ಮಾಡ್ಬಿಟ್ಟು ಮನ್ಯಾಗ ಏನು ತೊಂದ್ರೆ ಆಗ್ದಂಗ್ ನೋಡ್ಕೊಂಡು ನಾನ್ ಕೆಲ್ಸ ಮಾಡಿ ನಿಮ್ಗೆ ಬರ್ತೀನಿ ಅಂದೆ. ಆಮೇಲೆ ಮಾಡಿದ್ರೆ ಪೇಮೆಂಟ್ ಎಲ್ಲ ಕೊಡ್ಬೇಕು ನೋಡು ಅಂತ ಹೇಳಿದ್ರು ಸರ್. ಅಲ್ಲೋ ಹೇಳುವ ಪೇಮೆಂಟ್ ಎಲ್ಲ ನೀನು ನಿಂಗೆಲ್ಲ ಕೊಡೋದಾದ್ರೆ ಹೋಗು. ಫಸ್ಟ್ ಕಂಡೀಷನ್ ಹಾಕಿದ್ರು ಮನೆ ಕೆಲಸ ಎಲ್ಲೂ ಮಾಡ್ಬೇಕು, ನಾವೇನು ಮಾಡಲ್ಲ, ನಿನ್ ಮಗುನು ನೀನ್ ಎತ್ಕೊಂಡ್ ಹೋಗು, ನಾವ್ ಕರ್ಕೊಳಲ್ಲ, ಅದೇನ್ ಮಾಡ್ತೀಯ ಮಾಡ್ಕೋಗು, ಡೇ ಕೇರಿಗರ್ ಹಾಕು, ಏನಾರ ಮಾಡ್ಕೋಗು ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಕೊಂಡೆ ಸರ್. ನಂಗೆ ಗೊತ್ತಿತ್ತು ನೆಕ್ಸ್ಟ್ ಇವ್ರು ಇದನ್ನೇ ಹೇಳ್ತಾರೆ. ಯಾಕಂದ್ರೆ ಮನೆಗಿದ್ದಾಗನೇ ನನ್ ಮಗಳನ್ ಕರ್ಕೊಂಡಿಲ್ಲ ಅವರು. ನನ್ ಮಗುನ್ ಮಲಗಿಸ್ಬಿಟ್ಟು ಕೆಲಸ ಮಾಡೋದು, ಇಲ್ಲ ಕಾಲಲ್ಲಿ 2 ಕಾಲು ಮಧ್ಯದಲ್ಲಿ ನಿಲ್ಲಿಸ್ಕೊಂಡು, ಇಲ್ಲ ಬಕೆಟ್ ಅಲ್ಲಿ ಅವಳನ್ನ ನಿಲ್ಲಿಸ್ಬಿಟ್ಟು ವಾಕರ್ದಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗ್ ಕೆಲಸ ಮಾಡ್ತಾ ಇದ್ದಿದ್ದು. ಪಾತ್ರೆ ಬಟ್ಟೆ ಮನೆ ಕೆಲಸ ಎಲ್ಲ ಅವ್ರು ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ನಮ್ಮ ಅತ್ತೆನೂ ಕರ್ಕೋತಿದ್ದಿಲ್ಲ ಹೆಣ್ಮಗು ಅಂತ. ಕೊನೆಗೆ ಹಂಗೆ ಮಾಡ್ತಾ ಇದ್ದಲ್ಲ, ನೆಕ್ಸ್ಟ್ ಹಿಂಗೆ ಮಾಡ್ತಾರ ಇವ್ರು ಅಂತ ತಿಳ್ಕೊಂಡ್ಬಿಟ್ಟೆ. ಅವಾಗ ನಾ ಅದಕ್ಕೆ ಅಗ್ರಿ ಆದೆ ಸರ್. ಆಯ್ತು, ನಾನ್ ಮಗುನ್ ಕರ್ಕೊಂಡೆ ಹೋಗ್ತೀನಿ, ಮನೆ ಕೆಲ್ಸನು ನಿಮ್ಗೆ ಎಲ್ಲ ಮಾಡಿಟ್ಟೆ ಹೋಗ್ತೀನಿ, ಬಂದು ಮಾಡ್ತೀನಿ ಅಂತ ಹೇಳಿದೆ ಸರ್. ಅದಕ್ಕೂ ಹೋಗ್ಲಿಲ್ಲ ಸರ್ ಅವರು. ಅಯ್ಯೋ ನಿನ್ ಖರ್ಚಿಗೆ ಏನ್ ಬೇಕು, ಅಲ್ಲ ನೀನ್ ಕೆಲ್ಸಕ್ಕೆ ಎದಕ್ ಹೋಗ್ತೀಯಾ ಅಂತಂದ್ರು. ನನ್ ಪರ್ಸನಲ್ ಖರ್ಚು ಕೊಡ್ತಾ ಇಲ್ಲಲ್ಲ ನೀವು, ನನಗೇನ್ ಬಟ್ಟೆ ಬೇಕಾ, ನನಗೇನ್ ತಿನ್ಸಬೇಕಾ, ಏನ್ ಬೇಕಾ, ನನ್ಗೇನು ಕೊಡ್ತಾ ಇಲ್ಲ. ಅನ್ನ ಸಾಂಬಾರು, ತಂಗಳ ಸಾಂಬಾರು ಇದೆ ಅಲ್ವಾ ನಾ ತಿಂತಿರೋದು. ನನ್ಗೆ ಅದಂತದ್ದು ಇದಿಲ್ಲ, ನನ್ಗ್ ಬೇಕಲ್ಲ, ನನಗ್ ಖರ್ಚಿಗೆ ಎಷ್ಟಂತ ಅಪ್ಪನ ಕೇಳಿ ನಾನು ಇನ್ನುವರೆಗೂ ನಾ ಅಪ್ಪನೇ ಕೊಡ್ತಾ ಇರೋದು, ಕೊಡಿ ಅಂತಂದ್ರೆ. ಅವಾಗ ಎಷ್ಟ್ ಖರ್ಚು ನಿನ್ಗೆ ಹಬ್ಬ ಅಂದ್ರೆ 5,000 ಅಲ್ವಾ, ಅವ್ರ ಪೇಮೆಂಟ್ ಆದ್ರೂ ನಿಮ್ಗೆ ಕೆಲಸ ಮಾಡಿದ್ರೆ ಅಷ್ಟೇ ಕೊಡೋದಲ್ವಾ, ಏನ್ ಸ್ಟಾರ್ಟಿಂಗ್ ಅಂದ್ರೆ ನಿಮ್ಗೆ 20,000 ಕೊಡ್ತಾರೆ, ಅಷ್ಟಕ್ಕೆ ಹೋದಲ್ವಾ, ನೀ ಇಷ್ಟೆಲ್ಲ ಮಾಡು, ನಿನ್ಗೆ 5,000 ನಾ ಕೊಡ್ತೀನಿ, ಹೋಗು, ನೀನ್ ಬಿಸಾಕ್ತೀನಿ ಅಂತ ನಮ್ಮ ಮನೆಯವರು ಮಾತಾಡಿದ್ರು. ನೋಡಿ ನಾನು ನೀವ್ ಕೊಡೋದ್ ಬೇಡ, ನನ್ಗೆ ನಾನ್ ಮಾಡ್ಕೊಂಡ್ ತಿಂತೀನಿ, ಬೇಡವೇ ಬೇಡ ಅಂತಂದೆ. ಇಲ್ಲ ಹೆಂಗೋ ಮಾಡಿ ನನ್ಗೆ ಒಪ್ಸಿಟ್ಬಿಟ್ರು ಸರ್. ಮಗು ಚಿಕ್ಕದಿದೆ, ಅಲ್ಲೆಲ್ಲ ಕರ್ಕೊಂಡ್ ಹೋದ್ರೆ ಇನ್ಫೆಕ್ಷನ್ ಅದು ಇದು ಪ್ರಾಬ್ಲಮ್ ಆಗತ್ತೆ, ಬೆಳವಣಿಗೆ ಆಗಲ್ಲ, ಮಗುಗೆ ಕೆಟ್ಟ ಪರಿಣಾಮ ಅದು ಇದು ಅಂತ ಹೇಳಿ ನನ್ ಮಗುನ್ ಮೇಲೆ ಹಾಕಿ ನನ್ ಬಿಡಿಸ್ಬಿಟ್ರು ಸರ್. ಕೊಡ್ತೀನಿ ನಿಮ್ಗೆ ಖರ್ಚಿಗೆ 5,000 ಅಲ್ವಾ, ಸರಿ 2,000 ಕೊಡ್ತೀನಿ, 5,000 ಕೊಡಕ್ಕಾಗಲ್ಲ, 2,000 ನಿನ್ಗೆ ಫೋನ್ ಕರೆಸಿ ಅದು ಇದೆಲ್ಲ ನಿಮ್ಮ ಅಪ್ಪ ಹಾಕ್ತಾ ಇದ್ದಾನೆ ಅಂತೆಲ್ಲ ನಾನ್ ಕೊಡ್ತೀನಿ ಅಂತ ಅಂದ್ರು. ಸರಿ ಹೆಂಗೋ ಮಗುವಿಂದು ನೋಡ್ಕೊಂಡ್ರಾಯ್ತು, ಚಿಕ್ಕದಿದೆಯಲ್ಲ 1 ವರ್ಷ ಹೆಂಗೋ ನೋಡ್ಕೊಂಡ್ರಾಯ್ತು ಅಂತ ನಾನು ಕೊಡ್ತಾರ್ ಬಿಡು, ಇಷ್ಟ ಆದ್ರೆ ಸಾಕು ಖರ್ಚಿಗೆ, ಮನೇನ್ ಕೆಲಸ ಮಾಡ್ಕೊಂಡು ಇದ್ರಾಯ್ತು, ಮಗು ನೋಡ್ಕೊಂಡು ಅಂತ ನಾನ್ ಸುಮ್ನಾದ್ರೆ. ಕೊನೆಗೆ ಕೊಡ್ಲೇ ಇಲ್ಲ ಸರ್. ಅವ್ರು 1 ಪೈಸಾನು ಇನ್ನೂವರೆಗೂ ಕೇಳಿಲ್ಲ ಸರ್. ನನಗೆ 1 ಪೈಸಾ ಇಲ್ಲ ಸರ್. ಮನೆ ಕೆಲಸ ಮಾಡೋದು, ಅವ್ರು ಹೇಳ್ದಂಗೆ ಕೇಳೋದು, ಇನ್ ತರಕಾರಿ ಇಲ್ಲ ಏನು ತರಲ್ಲ ಸರ್, ಇದ್ದಿದ್ರಾಗೆ ಮಾಡ್ಬೇಕು, ಏನ್ ಇದ್ದಿದ್ರಾಗ ಮಾಡ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಅಯ್ಯೋ ನೋಡಿ ಹಿಂಗ್ ಮಾಡ್ತಾಳೆ, ಚೆನ್ನಾಗ್ ಮಾಡಕ್ ಬರಲ್ಲ ಅಡ್ಗೆನ ಅಂತ ಎಲ್ಲರಿಗೂ ತೋರ್ಸೋದು ಸರ್. ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಕರೆದು ತೋರಿಸ್ತಾರೆ ಸರ್. ನಾ ಇಲ್ದೆ ಇದ್ದಾಗ, ನಾನು ಹಿಂದೆ ಬಟ್ಟೆ ತೊಳೆಯಕ್ ಹೋದಾಗ ಮುಂದ್ಗಡೆ ಎಲ್ಲರಿಗೂ ಕರೆದು ತೋರ್ಸೋದು. ಈ ತರ ಎಲ್ರು ಮಾಡಕತ್ರು. ನಮ್ಮ ಅತ್ತೆ ಮಾಮ ನಾದ್ನಿ ಎಲ್ರು ಮಾಡಕ್ ಶುರು ಮಾಡಿದ್ರು. ಇದು ನನಗೆ ಅವಳ ನಾದ್ನಿನ ಮದ್ವೆ ಆದ್ರೂ ಕೂಡ ಇಲ್ಲೇ ಉಳಿದ್ಲು ಸರ್. ಮದ್ವೆಯಾಗ ಹೋಗ್ಲೇ ಇಲ್ಲ ಅವಳು, ಇಲ್ಲೇ ಉಳ್ಕೊಂಡ್ಬಿಟ್ಲು. ಅಂದ್ರೆ ಆ ಗಂಡನೇ ಹೋಗಿ ಬಂದು ಮಾಡೋದು. ಅವಳು ಹೋದ ತಕ್ಷಣ 1 ತಿಂಗಳಿಗೆ ಇಲ್ಲೇ ಎಲ್ಲ ಮದ್ವೆ ಆಯ್ತು. ದಕ್ಷಿಣ ಕರ್ನಾಟಕ ಅಲ್ವಾ, ಇವರೇ ಮದ್ವೆ ಮಾಡ್ಕೊಟ್ರು. ಇಲ್ಲೇ ಎಲ್ಲ ಟೂರ್ ಗೀರ್ ಮಾಡ್ಸಿದ್ರು, ಹಳೆಗೆ ಎಲ್ಲ ಇಲ್ಲೇ ಇಟ್ಕೊಂಡು ಇದು ಮಾಡಿದ್ರು. ಪ್ರೆಗ್ನೆಂಟ್ ಆದ್ಲು, ಇಲ್ಲೇ ಇಟ್ಕೊಂಡ್ಬಿಟ್ರು ಸರ್ ಮಗಳಿಗೆ. ಇಲ್ಲ ನಾವ್ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಅವರೇ ಹಳೆನೆ ಬಂದು ಹೋಗಿ ಮಾಡ್ತಿದ್ರು ಸರ್. ಸೊ ಹಿಂಗಾಗಿ ಏನಾಗಿತ್ತಂದ್ರೆ ಮಗಳಿಗೆ ಇಲ್ಲೇ ಇನ್ನೂ ಅಧಿಕಾರ ಸಿಕ್ಬಿಡ್ತು. ಇನ್ನುವೆ ಅವ್ರ ಕುತ್ತಲ್ಲೇ ನಾವ್ ಸೇವಾ ಮಾಡೋದು ಸರ್. ಅವ್ರು ಪ್ರೆಗ್ನೆಂಟ್ ಅಂತ ತಿಳ್ಕೊಂಡು, ನನ್ನ ಮಗು ಇದ್ರು ಕೂಡ ಅವ್ರ ಸೇವಾ ನಾವ್ ಮಾಡ್ಬೇಕು. ಪ್ರೆಗ್ನೆಂಟ್ ಅಲ್ವಾ, ಮಾಡ್ಬೇಕು. ಅವಳಿಗೆ ಕಾಲಿಗೆ ಎಣ್ಣೆ ಹಚ್ಬೇಕು, ಅವ್ರ ಬಟ್ಟೆ ಗಿಟ್ಟೆ ಎಲ್ಲ ನಾನ್ ತೊಳಿಬೇಕು. ವಾಷಿಂಗ್ ಮಿಷಿನ್ ಇದ್ರು ಕೂಡ ಅವ್ರು ವಾಷಿಂಗ್ ಮಿಷಿನ್ ಹಾಕ್ಲಿಲ್ಲ, ನನ್ ಕಡೆಯಿಂದನೇ ತೊಳಸ್ಕೋಕ್ ಶುರು ಮಾಡಿದ್ರು. ಯಾರು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಲಿಲ್ಲ ಸರ್, ನನ್ ಕಡೆಯಿಂದ ತೊಳಕ್ ಶುರು ಮಾಡಿದ್ರು. ಮಗು ಇದ್ರು ಕೂಡ ನನ್ ಮಗುನ್ ಮಲಗಿಸ್ಬಿಟ್ಟು, ಇಲ್ಲ ಅವಳು ಕರ್ಕೊಂಡೇನೆ ಮಾಡ್ಬೇಕು. ಅದು ನೀರಾಟಲ್ಲಿ ಆಟ ಆಡಿ ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಗತ್ತಿತ್ತು ಸರ್. ಅವಳಿಗೆ ಹಂಗೆ ಪ್ರಾಬ್ಲಮ್ ಆಯ್ತಾ ಊಟನೇ ಸರಿ, ಈಗಲೂ ಊಟ ಸರಿ ಮಾಡಲ್ಲ ಸರ್. ಅವಳು ತುಂಬಾ ಊಟದ ತೊಂದ್ರೆ ಇದೆ ಅವಳದು. ಆಮೇಲೆ ಹಂಗೆ ಮಾಡ್ತಾ ಮತ್ತೇನ್ ಹೇಳೋದು, ಅಯ್ಯೋ ನಾವ್ ಮಗುನ್ ಕರ್ಕೋಕ್ ಹೋದ್ರೆ ಕೊಡಲ್ಲ ಅವಳು, ನಾವೇನ್ ಮಾಡೋಣಪ್ಪ ಅಂತ ನನ್ ಗಂಡಗೆ ಹೇಳೋದು. ನನ್ ಗಂಡಕ್ಕೆ ಏನ್ ಸರ್, 5 ನಿಮಿಷ ಇದೆ ನಿಮ್ಮ ಸಮಯ. ಸರಿ ಸರ್. ಇವಾಗ ನನಗೇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಇವಾಗ ನಮ್ಗೆ ಸಪರೇಟ್ ಇಟ್ರು ಸರ್. ಮೇಲೆ ನಾವು ಹಿರಿಯರೆಲ್ಲ ಕೂಡಿಸಿ ನಮ್ಮ ಮನೆಯವ್ರು ಕರೆದು ನಮ್ಮ ಊರಾಗ್ ಬಿಟ್ಟಿದ್ರಲ್ಲ, ಅಲ್ಲಿಂದ ನಾನು ಹಿರಿಯನ್ ಕುಡ್ಸ್ಕೊಂಡ್ ಬಂದೆ ಸರ್. 3 ವರ್ಷ ಆದ್ರೂ ನನ್ ಕರೆಯಕ್ ಬರ್ತಾ ಇಲ್ಲ. ಒಂದ್ ಫೋನ್ ಇಲ್ಲ, ಒಂದ್ ಕಾಲ್ ಇಲ್ಲ, ನನ್ ಗಂಡಂದು ಒಂದ್ ವಿಡಿಯೋ ಕಾಲ್ ಇಲ್ಲ. ಮಗು ಹೆಂಗಿದೆ ಅಂತ ಕೇಳಲ್ಲ. ನಾನ್ ಫೋನ್ ಮಾಡಿದ್ರು 200 ಸರಿ ಫೋನ್ ಮಾಡ್ರಿ, 200 ಸರಿ ಫೋನ್ ಮಾಡಿದ್ರು ನನ್ ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೋಸ್ಕರ ನನ್ ಗಂಡ ನನಗ್ ಬೇಕು ಅಂತ ನಾನು ಹಿರಿಯರ್ ಕುಡ್ಸಿ ಮತ್ತೆ ಬಂದೆ ಸರ್. ಇಲ್ಲಿ ಬಂದಾದ್ಮೇಲೆ ನಮ್ ನಾದ್ನಿ ಮಗು ಆಗಿತ್ತು, ಡಿಲೆವರಿ ಆಗಿತ್ತು. ಡಿಲೆವರಿ ಆದ್ರೂ ಅವ್ರದ್ದೆಲ್ಲ ನಾಮಕರಣ ಎಲ್ಲ ಮುಗಿದ್ರು, ನನ್ ಕರೆದಿರ್ಲಿಲ್ಲ ಅವರು.
ಕೊನೆಗೆ ನಾನೇ ಬಂದೆ. ಹೋದ್ ಸರಿ ಅಂದ್ರೆ ಆಕೆಗೆ 43 ವರ್ಷಕ್ಕೊಂದು ಮಗು ಆಗಿತ್ತು. ಮಗು ಆಯ್ತು ಸರ್, ಅವಳಿಗೆ ಗಂಡ್ ಮಗು ಆಯ್ತು. ಅದು ಗಂಡ್ ಮಗು ಆದ ತಕ್ಷಣ ಅವ್ರೇನ್ ಪ್ರೆಗ್ನೆಂಟ್ ಉಳಿದ್ಲು, ನಾವ್ ಬೇಡದು ಸರ್ ಇವ್ರಿಗೆ. ಮತ್ತೆ ಮೊದ್ಲೇ ಬೇಡಾಗಿತ್ತು, ಹೆಣ್ ಮಗು ಆಯ್ತಂತ. ಇನ್ನು ಬೇಡಾತು ನಮ್ಮನ್ನ ಊರಲ್ಲಿ ಬಿಟ್ಬಿಟ್ರು ಸರ್ ಇವ್ರು. ನಮ್ಮ ಮಾವನೇ ಹೋಗಿ ಬಿಟ್ಬಿಟ್ಟು ಬಂದ ನನ್ನ, ಅವರೇ ಬಿಟ್ಬಿಟ್ಟು ಬಂದ್ರು ಸರ್. ನಮ್ಮ ಮಾವನೇ ಕರ್ಕೊಂಡೋಗಿ ನನ್ನ, ನೋಡಿ ಮಗು ಚಿಕ್ಕದಲ್ವಾ ನಿಂದು, ಅವಳು ಪ್ರೆಗ್ನೆಂಟ್ ಅಲ್ವಾ, ಸುಮ್ನೆ ಯಾಕೆ ಇಬ್ಬರಿಗೂ ಇದಾಗಲ್ಲ, ಟೆನ್ಷನ್ ಬೇಡ, ನನ್ ಮಗಳು ಪ್ರೆಗ್ನೆಂಟ್ ಇದ್ದಾಳೆ, ಎಲ್ಲೋ ಏನಾರ ಆಗ್ಬಿಟ್ರೆ ಏನ್ ಮಾಡ್ಲಿ ನಾನು ಅಂತ ಹೇಳ್ಬಿಟ್ಟು ನನ್ ಮೇಲೆ ನಂದೇ ತಪ್ಪು ಅನ್ನೋದಕ್ಕ ನಾನ್ ತವ್ರ ಮನೆಗ್ ಬಿಟ್ಟು ಬಂದ್ರು ಸರ್. ಅಲ್ಲೂ ನಮ್ಮ ಅಪ್ಪಗೆ ಏನೇನೋ ಹೇಳ್ಬಿಟ್ರು ಅವರು. ನಮ್ಮ ಅಪ್ಪಗ್ ಗೊತ್ತಿತ್ತು ನಮ್ ಪ್ರತಿಯೊಂದು ಇಲ್ಲಿ ಆಗೋ ಸನ್ನಿವೇಶನ ಅಪ್ಪಗ್ ಫೋನ್ ಮಾಡಿರ್ತಿದ್ದೆ, ಯಾಕಂದ್ರೆ ದೂರ ಅಲ್ವಾ, ನನ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ. ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಪ ಹೇಳ್ತಿದ್ದೆ. ಅಂದ್ರೆ ನನ್ ಫೋನ್ ಇದ್ರು ಕೂಡ ನಾನೇನು ಹೊರಗೆ ಇಂಟರ್ವ್ಯೂ ಅಥವಾ ಪಾರ್ಕಿಗೆ ಅಂತ ಮಗುನ್ ಕರ್ಕೊಂಡು ಹೋಗ್ತಿದ್ನಲ್ಲ, ಆ ಟೈಮಲ್ಲಿ ಎಲ್ಲ ಹೇಳ್ ಬಂದ್ಬಿಡ್ತಿದ್ದೆ. ನನಗೆ ಇದನ್ನೇ ಆಗ್ತಿದ್ದಿಲ್ಲ ಸರ್, ಇವ್ರು ಮಾಡೋದಿಲ್ಲ, ನಂಗೆ ಸಹನೆ ಆಗ್ತಿದ್ದಿಲ್ಲ. ಹಿಂಗೆ ನನ್ಗೆ ಒಂಥರ ನೋಡ್ತವ್ರೆ, ತಮ್ಮನೇ ಸೊಸೆ ಅಂತ ನಾನ್ ನೋಡ್ತಾ ಇಲ್ಲ, ಕೆಲಸದವ್ರಂಗ್ ನೋಡ್ತಾ ಇದಾರೆ, ಅದಕ್ಕೆ ದಯಮಾಡಿ ನನ್ಗೆ ಏನಾರು ಒಂದ್ ದಾರಿ ತೋರಿಸಿ ಅಂತ ಅಪ್ಪಗನೇ ಎಲ್ಲ ಹೇಳ್ಕೊತಿದ್ದೆ. ಕೊನೆಗೆ 3 ವರ್ಷ ಆದ್ಮೇಲೆ ಕರ್ಕೊಂಡ್ ಸರ್. ಕರ್ಕೊಂಡ್ಬಂದ್ಮೇಲೆ ಮತ್ತೆ ಅವ್ರ ಮಗಳು ಹೋಗ್ಲೇ ಇಲ್ಲ ಸರ್, ಇನ್ನೂ ಇಲ್ಲೇ ಇದ್ಲು. ಅವ್ರ ಮಗಳಿಗೆ 3 ವರ್ಷ ಆಗೋವರೆಗೂ ಇಲ್ಲೇ ಉಳಿದ್ಲು, ಮದ್ವೆ ಆದ್ರೂ ಇಲ್ಲೇ ಉಳಿದ್ರು. ಮುಂಚೆ ನನ್ಗೆ ಅವ್ರ ಜೊತೆ ಇದ್ದು ಎಲ್ಲಾರು ಹಿಂಗೆ ಕೇಳ್ತಾ ಇಲ್ಲವಾ, ಏನು ಕಿರಾಣಿ ಸಾಮಾನು ಅಥವಾ ದಿನಸಿ ಸಾಮಾನು ತರಕಾರಿ ಏನು ತಂದ್ಕೊಡ್ತಿದ್ದಿಲ್ಲ ಸರ್. ಅಡ್ಗೆ ಮಾಡಂತಿದ್ರು, ಮಾಡಿದ್ಗೂಡೆ ಚೆನ್ನಾಗಿಲ್ಲ ಅಂತ ಬಿಸಾಕ್ತಿದ್ರು. ತಾವು ಪಾರ್ಸಲ್ ತಂದು ರೂಮಲ್ಲಿ ಇಟ್ಕೊಂಡ್ ತಿಂತಿದ್ರು. ಅಂದ್ರೆ ಪಾರ್ಸಲ್ ಅಂದ್ರೆ ಇಡ್ಲಿ ದೋಸೆ ಅದು ಇದು ಅಂತ ಹೊರಗಿಂದ ತರಿಸ್ಕೊಂಡು ನಮ್ಮ ಮಾಮ ತಂದ್ಕೊಡ್ತಿದ್ದ, ನಮ್ ನಾದ್ನಿ ನಮ್ಮ ಅತ್ತೆ ಎಲ್ಲಾರು ಸೇರಿ ತಿಂತಿದ್ರು. ಬಟ್ ನಮಗ್ ಮಾತ್ರ ನಾನೇನ್ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿರ್ತೀನಲ್ಲ, ನೀ ಚೆನ್ನಾಗಿಲ್ಲಲ್ಲ ನೀನೇ ತಿನ್ನೋದನ್ನ, ನೀ ಚೆನ್ನಾಗ್ ಮಾಡಿಲ್ಲಲ್ಲ ನೀನೇ ತಿನ್ನೋದನ್ನ ಅಂತ 3 ಹೊತ್ತು ನಾನೇ ಅದನ್ನೇ ತಿನ್ಬೇಕು ಸರ್. ಸರಿ, ನಾವು ಈಗ ಏನಾಗಿದೆ ವಿಷಯ ಏನಾಗಿದೆ ಇವಾಗ ವಿಷಯ ಏನಂತಂದ್ರೆ, ಇವಾಗ ನಮ್ ಸಪ್ರೇಟ್ ನಾನು ಹಿರಿಯರ್ ಕುಡ್ಕೊಂಡ್ಬಂದು ನಾನು ಸಪ್ರೇಟ್ ಉಳ್ದೆ ಸರ್ ಮೇಲೆ. ಅಂದ್ರೆ ಇಲ್ಲೊಂದ್ 6 ತಿಂಗಳು ಉಳ್ದೆ ಇವ್ರ ಜೊತೆಗೆ. ನನ್ಗೆ ಇವ್ರು ಇದ್ ಕೊಡ್ತಾ ಇಲ್ಲ, ಮತ್ತೆ ಹೋಗು ಅಂತ ಟಾರ್ಚರ್ ಮಾಡಕತ್ರು. ಅದಕ್ಕೆ ನಾನು ತವ್ರ ಮನೆಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಮೇಲೆ ಒಂದು ಚಿಕ್ಕ ರೂಮ್ ಇದೆ ಸರ್ ಮನೆ ಮೇಲೆ. ಒಂದು 2 ಚಿಕ್ಕ ರೂಮ್, 1 ಬೆಡ್ರೂಮ್, 1 ಕಿಚನ್ ರೂಮು. ಆ ಮನೆಯಲ್ಲಿ ನಮ್ಗೆ ಜಾಗ ಕೊಟ್ರು ಸರ್. ಗಂಡ ಹೆಂಡತಿ ನೀವ್ ಏನಾರ ಮಾಡ್ಕೊಳ್ಳಿ, ನಿಮ್ಗೆ ಇದು ಇದೇ ಇಲ್ಲ, ನಮ್ಗೇನೋ ನಮ್ ಇದಕ್ ಬರಬೇಡಿ ಅಂತ ನಮ್ಮ ಅತ್ತೆ ಮಾವಂದ ಸಪರೇಟ್ ಇಟ್ರು ಸರ್. ಇಲ್ಲಿ ಹಿರಿಯರನ್ನ ಕೂಡಿಸಿ, ನಮ್ಮೂರಿಂದ ಹಿರಿಯರ್ ಮುಗೀತು, ಅದು ಒಂದ್ಸಲ ಮುಗಿದೋಯ್ತು. ಇವ್ರ ಜೊತೆನೆ ಅಡ್ಜಸ್ಟ್ ಆಗಿ ಇಲ್ಲೇ ಇದು ಅಂತ ಇದ್ವಿ. ಕೊನೆಗೆ ನವೆಂಬರ್ದಲ್ಲಿ, ಹೋದ್ ಸರಿ ನವೆಂಬರ್ದಲ್ಲಿ ನನ್ ಮೇಲಿಟ್ರು ಸರ್. ಮಗ ಆಯುಧ ಪೂಜೆ ದಿವಸ ಮೇಲೆ ಒಳ್ಳೆ ದಿನ ಅಂತ ಮೇಲೆ ಹೋಗಿ ಇಟ್ರಿ, ಇಲ್ಲೇ ಇರಿ ಗಂಡ ಹೆಂಡತಿ ಅಂತ ಇಟ್ರು ಸರ್. ಕೆಲವೊಂದ್ ಸಾಮಾನ್ ನಮ್ ತವ್ರ ಮನೆಯಿಂದ ತಗೊಂಬಂದೆ, ಇನ್ನೂನು ತವ್ರ ಮನೆಯಿಂದ ತರ್ತಾ ಇದ್ದೀನಿ ಸರ್. ಅಕ್ಕಿ ಹಿಟ್ಟು ಮತ್ತೆ ಏನ್ ಬೇಕು ಎಲ್ಲಾ ಸಾಮಾನ್ಗಳು ತವ್ರ ಮನೆಯಿಂದ ತಂದೆ. ಒಂದಿಷ್ಟು ಅವ್ರು ಹೆಲ್ಪ್ ಮಾಡಿದ್ರು. ಒಂದು ಮನೆ ನಮ್ಮ ಅತ್ತೆ ಮಾವನ್ ಮನೆಯಲ್ಲಿ ಹಳೆ ಪಾತ್ರೆಗಳು ಇದ್ವಲ್ಲ ಅವ್ನ್ ಕೊಟ್ರು ಸರ್. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೇಲೆ ಸಪರೇಟ್ ಆದ್ಮೇಲೆ ಗಂಡ ನಿಮ್ ಜೊತೆ ಸಪರೇಟ್ ಆದ್ಮೇಲೆ ಗಂಡ ನಿಮ್ ಜೊತೆ ಚೆನ್ನಾಗಿದೆ? ನಮ್ ಗಂಡ ನಾನ್ ಅನ್ಕೊಂಡೆ ನಮ್ಮ ಅತ್ತೆ ಮಾವ ನಾದ್ನಿ ತಲೆ ಕೆಡಿಸಿ ಅವ್ರಿಗೆ ನಮ್ಮಿಂದ ದೂರ ಮಾಡ್ತಾ ಇದಾರೆ, ಅದಕ್ಕೆ ನಮ್ ಜೊತೆ ಇವ್ರು ಪ್ರಾವೇಶಿಯಾಗಿ ಚೆನ್ನಾಗಿಲ್ಲ, ಪ್ರಿಯಾಗಿಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಸರ್. ಆದ್ರೆ ಇವಾಗ ನಾವ್ ಮೇಲೆ ಇದ್ಮೇಲೆ ನಾವ್ ಇಬ್ರೇ ತಾನೇ. ಅವರು ನಾನು ಯಾವಾಗೂ ಕೇಳಿದ್ರೆ ನನ್ ಗಂಡ ಏನ್ ಹೇಳೋರು, ಅಯ್ಯೋ ನಮ್ಮ ಅಪ್ಪ ಅಮ್ಮ ಇದ್ದಾಗೆ ನನಗೆ ನಿನ್ ಜೊತೆ ಕ್ಲೋಸ್ ಆಗಿ ಇರಕ್ಕಾಗಲ್ಲ ಅಂತ ಅಂತಿದ್ರು ಸರ್. ಸರಿ ಆಯ್ತು, ನಿಮ್ಮ ಅಪ್ಪ ಅಮ್ಮ ಇದ್ದಾಗ ನೀವ್ ನನ್ ಜೊತೆ ಕ್ಲೋಸ್ ಇರೋದ್ ಬೇಡ, ರೂಮಿಗೆ ಬಂದಾಗ ಕ್ಲೋಸ್ ಆಗಿರೋದಲ್ವಾ ಅಂತಂದ್ರೆ ತಮ್ಮ ಪಾಡಿ ತಾವು ಫೋನ್ ನೋಡ್ಕೊಂಡ್ ಮಲ್ಕೊಂಡ್ಬಿಡೋರು ಸರ್. ಕೊನೆಗೆ ನನ್ಗೆ ಅದ್ ಬೇಜಾರಾಗೋದು, ಯಾಕಪ್ಪ ನನ್ ಕಡೆ ಕೇರೆ ಮಾಡಲ್ಲ, ನೋಡಲ್ಲ, ಯಾಕೆ ನಾನೇನ ಅಷ್ಟು ಅಸಹ್ಯಾಗಿದ್ದೀನಾ ಅಂತ ನನ್ಗೆ ಒಂಥರ ಅನ್ಸೋದು ಸರ್. ನಂದು ಏನ್ ಮಿಸ್ಟೇಕ್ ಇಲ್ಲ, ಯಾಕೆ ಹಿಂಗೆ ಪನಿಷ್ಮೆಂಟ್ ಅಂತ. ನನ್ ಮಗಳನ್ನೂ ಕೇರ್ ಮಾಡ್ತಿದ್ದಿಲ್ಲ, ನನ್ನ ಕೇರ್ ಮಾಡ್ತಿದ್ದಿಲ್ಲ. ಇದು ಅವ್ರ ಜೊತೆ ಇದ್ದಾಗ. ಈಗ ಮೇಲಿದೀವಲ್ಲ, ಮೇಲಿದ್ದಾಗ ಏನ್ ಪ್ರಾಬ್ಲಮ್ ನಿನ್ಗೆ? ಕೊನೆಗೆ ನೀವು ಜೊತೆಗಿದ್ದಾಗ ಏನಂತಿದೆ, ಅಪ್ಪ ಅಮ್ಮಂಗ್ ರೆಸ್ಪೆಕ್ಟ್ ಕೊಟ್ಟು ನಾನ್ ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡಕ್ ಆಗಲ್ಲ ಹಂಗೆ ಹಿಂಗ ಅಂತ ಹೇಳ್ತಿದ್ದೆ ಅಲ್ವಾ. ಇವಾಗ ಏನ್ ಪ್ರಾಬ್ಲಮ್ ಏನ್ ನಿನ್ಗೆ? ಬೇಗ ಬರ್ಬೇಕು, ಇವ್ರು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಮಗಳನ್ನ ಆಟ ಆಡಿಸ್ಬೇಕು. ನಾನ್ ಈ ಕಡೆ ಅಡ್ಗೆ ಮಾಡ್ಬೇಕಾರೆ ಮಗಳಿಗೆ ಮೊಬೈಲ್ ಕೊಟ್ಟು ಅಡ್ಗೆ ಮಾಡಿಸ್ಬೇಕಾ? ಮಗಳು ನೋಡ್ಕೋರ್ ಯಾರು? ಅಂದ್ರೆ ಮೇಲಿದೀವಿ ಸರ್ ನಾವು, ಟಾಪ್ ಮೇಲೆ ಅಂದ್ರೆ 2nd ಫ್ಲೋರ್ ಅಲ್ಲಿ ಇದೀವಿ. ಅಲ್ಲಿ ಟೆರೇಸ್ ಹತ್ರ ನನ್ ಮಗಳು ಓಡಾಡ್ತಾ ಅಲ್ಲಿ ಮೇಲಿಂದ ಕಂಬಿ ಮೇಲೆ ಹತ್ತಿ ಬಿದ್ಬಿಟ್ರೆ ಕಷ್ಟ. ನಾನು ಆ ಕಡೆ ನೋಡ್ಕೊಂಡು ಈ ಕಡೆ ಅಡ್ಗೆ ಮಾಡ್ಕೊಂಡು ಮಗಳನ್ನೂ ನೋಡ್ಕೋಬೇಕು, ಈ ಕಡೆ ಕೆಲ್ಸನೂ ಮಾಡ್ಬೇಕು. ಅವಳು ಅಟ್ಲೀಸ್ಟ್ ನನ್ ಗಂಡ ಏನ್ ಮಾಡೋದ್ ಬೇಡ, ನನ್ ಮಗಳನ್ನ ಆಟ ಆಡಿಸ್ಲಿ, ನನ್ ಖುಷಿ ಇದೆ. ಮಗಳನ್ನ ಆಟ ಆಡ್ಸೋದು, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ, ನನ್ ಜೊತೆ ಬೇಡ. ಒಳ್ಳೆ ಅಪ್ಪ ಆಗು, ಒಳ್ಳೆ ಗಂಡ ಅಂತೂ ಆಗ್ಲಿಲ್ಲ, ಒಳ್ಳೆ ಅಪ್ಪ ಆಗು ಅಂತ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿ ಸರ್. ಅವ್ರು ಇನ್ನೂ ನನ್ ನೆಗ್ಲೆಕ್ಟ್ ಅಂದ್ರೆ ಹೆಂಗ್ ನೆಗ್ಲೆಕ್ಟ್ ಅಂದ್ರೆ, ಇದ್ರೆ ಇರು ಹೊರಟೋಗು, ನೀನ್ ಇದ್ರು ಅಷ್ಟೇ, ನೀನ್ ಹೋದ್ರು ಅಷ್ಟೇ ನನಗೆ ಅನ್ನೋ ತರ ಬಾಯಿ ಬಿಟ್ಟು ಹೇಳಕ್ ಶುರು ಮಾಡಿದ್ರು. ಆಮೇಲೆ ಪ್ರತಿಯೊಂದು ರಿಕಾರ್ಡ್ ಇಡೋದು ಸರ್. ಪ್ರತಿಯೊಂದು ನಾನು ಏನಾರ ಹೇಳಿದ್ರೆ, ಅವ್ರು ನಿಮ್ಮ ಅಪ್ಪ ಹಿಂಗೆ, ನಿಮ್ಮ ಅಮ್ಮ ಹಿಂಗೆ, ನಿಮ್ಮ ಅಕ್ಕ ಹಿಂಗ್ ಮಾಡಿದ್ರು ನಂಗೆ, ಅವಾಗ ಹಂಗಾಯ್ತು, ಇವಾಗಾರ ಚೆನ್ನಾಗಿರೋಣ ಅಂತಂದ್ರೆ ಅದನ್ನೆಲ್ಲ ರಿಕಾರ್ಡ್ ಮಾಡಿ ಕೆಳಗೆ ನಮ್ಮ ಮಾವಿಗೆ, ಅವ್ರು ಕೆಳಗಿರೋದು ನಮ್ಮ ಮಾವ ಅತ್ತೆ ನಾದ್ನಿ, ನಾವ್ ಮೇಲಿರೋದು, ಅವ್ರಿಗೆಲ್ಲ ರಿಕಾರ್ಡ್ ಕಳ್ಸೋದು ಸರ್. ಅವ್ರು ಅಷ್ಟಕ್ಕೆ ಸುಮ್ನಿರಲ್ಲ, ನಮ್ಮೂರು ರಿಲೇಷನ್ ಅವ್ರು ಯಾರ್ಯಾರ ನಂಬರ್ ಇರುತ್ತಲ್ಲ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಕೊಟ್ಟು ಅವ್ರಿಗೆಲ್ಲ ಹೇಳ್ಬಿಡೋದು ಸರ್. ಅಂದ್ರೆ ತವ್ರ ಮನೆಯಲ್ಲಿ ನಾನೇ ಕೆಟ್ಟಾಗಿ ಇಲ್ಲಿ ಇವ್ರಿಗೆಲ್ಲ ಜೊತೆ ಜಗಳ ಮಾಡ್ತಾ ಇದೀನಿ, ನನ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಾನೇ ಹೊಂದಾಣಿಕೆ ಮಾಡ್ಕೋತಾ ಇಲ್ಲ, ನನ್ಗೆ ಗಂಡ್ ಬೇಡಾಗಿದ್ದಾನೆ ಅನ್ನೋ ತರ ಅವ್ರಿಗೆ ತೋರ್ಸೋದು ಸರ್.
ನನ್ಗ್ ಗಂಡ ಬೇಕಂತೇನೆ ನಾನ್ ಬಿಟ್ಟು ನನ್ ತವ್ರ ಮನಿಂದ ಅವ್ರ 3 ವರ್ಷ ಬಿಟ್ರು ಕೂಡ ನಾನ್ ಬಂದಿರೋದು ನನ್ ಗಂಡ ಬೇಕು ಅಂತ. ಆದ್ರೆ ಇವ್ರ ಏನಂತ ಇದಾರೆ, ನೀನ್ ಹೊಂದಾಣಿಕೆನೆ ಮಾಡ್ಕೋಕ್ ಆಗ್ತಾ ಇಲ್ಲ, ನಿಂದೇ ಮಿಸ್ಟೇಕು ಅನ್ನೋ ತರ ನನಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಸರ್. ಎಲ್ರು ಒಂದಾಗ್ತಾರೆ ಸರ್. ನನಗೆ ರಾತ್ರಿ 10ವರೆಗೆ ಹೊರಗಾಕಿದ್ರು ಸರ್. ಒಂದ್ ಟೈಮಲ್ಲಿ ನಾನು ಇನ್ನ ಮೇಲೆ ಹೋಗಿರ್ಲಿಲ್ಲಲ್ಲ, ಆ ಟೈಮಲ್ಲಿ ಕೆಳಗಿದ್ದಾಗ ಏನೇನೋ ನನ್ಗೆ ಅಂದ್ಬಿಟ್ಟು 10:30 ಗಂಟೆಗೆ ಹೊರಗಾಕಿದಾರೆ ಸರ್. ಅವತ್ತು ಸಂಡೇ ಇತ್ತು. ರಾತ್ರಿ 10:30 ಹೊರಗಾಕಿದ್ರೆ ನಾನ್ ಮಗಳು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಂತ ಹೋಗ್ಬಿಟ್ಟೆ ಸರ್. ಆಟೋ ಅಲ್ಲಿ ಹೋಗ್ತಾ ಇದೀನಿ, ಮತ್ತೆ ನಮ್ ಮನೆ ಪಕ್ಕದವರು ನನಗ್ ಫೋನ್ ಮಾಡಿದ್ರು, ಇಲ್ಲಮ್ಮ ಅದೇನು ಬೇಡ, ಇವಾಗ ಆಟೋ ಇದಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ, ಏನು ಬೇಡ, ಸೀದಾ ಮನೆಗ್ ಬಾ, ಇಲ್ಲೆಲ್ಲ ನಾವು ಮಾತಾಡ್ತೀವಿ, ಏನಿದ್ರು ನಾವು ಸಾಲ್ವ್ ಮಾಡ್ತೀವಿ, ಹಿರಿಯರು ಎಲ್ಲ ಸೇರಿ ಅಂತ ಅಂದ್ರು. ಕೊನೆಗೆ ನಾನು 11 ಗಂಟೆಗೆ ವಾಪಸ್ ಆಟೋದಿಂದ ನೀನ್ ಎಲ್ಲದಿ ಹೇಳು, ಅಲ್ಲೇ ಇರು, ನಾವು ಬರ್ತೀವಿ ಅಂತಂದ್ರು ಸರ್. ಬಂದು ಕರ್ಕೊಂಡ್ ಸರ್ ಅಕ್ಕಪಕ್ಕದವ್ರು ಒಂದಿಬ್ರು ದೊಡ್ಡವ್ರು, ಹಿರಿಯರಲ್ವಾ ಅಂತ ನಾನ್ ಬೆಲೆ ಕೊಟ್ಟು ವಾಪಸ್ ಬಂದೆ ಸರ್. ಬಂದ್ರೆ ಅವತ್ ನನ್ ಮಗು, ನಾನು 3 ದಿನ ಉಪವಾಸ ಇದೆ ಸರ್, ಏನು ಕೊಟ್ಟಿಲ್ಲ ನಮ್ಗೆ. ಮೊದ್ಲಿಂದನೂ ಇವ್ರ ಮನೇಲಿ ನಮ್ಗೆ ಊಟ ಸರಿ ಇಲ್ಲ ಸರ್. ತಂಗ್ಳು ಕೊಡೋದು, ಇಲ್ಲಾಂದ್ರೆ ಉಪವಾಸ ಇರೋದು, ಮನೆ ಕೆಲಸ ಮಾಡ್ತಾನೆ ಇರೋದು, ನನ್ ಮಗುಗೂ ನಮ್ಗೆ ಊಟನೇ ಇಲ್ಲ, ಆತರ ಇದ್ರು. ಕೊನೆಗೆ ಹೋಯ್ತು, ಬಂದಾದ್ಮೇಲೆ ಅವ್ರ ಹಿರಿಯರೆಲ್ಲ ಸೇರಿ ನಮಗೆ ನಿಮ್ಗೆ ಮೇಲೊಂದು ಮನೆ ಕೊಡ್ತೀವಿ, ಗಂಡ ಹೆಂಡತಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ರು ಸರ್. ಬಿಡವ ಆಯ್ತು. ಈಗ ವಾಸ್ತವದಲ್ಲಿ ಏನಿದೆ ಸರ್? ನನಗೇನಂದ್ರೆ, ನಂಗೆ ಡೈವರ್ಸ್ ಮಾಡ್ಬೇಕಾ ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾ? ನನಗ್ ಗಂಡ ಬೇಕು, ಯಾಕಂದ್ರೆ ನನ್ ಮಗಳು ಹುಟ್ಟಿದಾಳೆ. ಅವ್ರಿಗೆ ನನ್ ಮಗಳಿಗೆ ತಂದೆ ಪ್ರೀತಿ ಬೇಕು. ಅವ್ರ ಪ್ರೀತಿ ಕೊಡ್ತಾ ಇಲ್ಲ, ಆದ್ರೆ ನನ್ ಮಗಳಿಗೆ ತಂದೆ ಅದಾರ ಅನ್ನೋದು ಬೇಕು. ನನಗೂ ಪ್ರೀತಿ ಇಲ್ಲ, ಬೇಡ. ಆದ್ರೆ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. ಈ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ಇವ್ರನ್ನ ಬಿಟ್ಬಿಟ್ಟು ನನ್ ಪಾಡಿಗೆ ನಾನ್ ಜೀವನ ಮಾಡ್ಬೇಕಾ? ಆಯ್ತು. ನಿನ್ನ ಗಂಡನ ಅಕ್ಕನ ಮಾತಿನಂತೆ ತೀರಾ ಆ ಮಟ್ಟಿಗೆ ಪಾಲಿಸ್ಲಿಕ್ಕೆ ಎಲ್ಲರೂ ಅದಕ್ಕೆ ಬದ್ಧರಾಗಿ ಅವ್ರು ಹೇಳ್ದಂಗೆ ಕೇಳಲಿಕ್ಕೆ ಏನ್ ಕಾರಣ? ಅದ್ ಗೊತ್ತಿಲ್ಲ ಸರ್. ಅವ್ರ ಮನೆ ಪದ್ಧತಿನ ಹಂಗಂತೆ ಹೇಳ್ತಾರೆ ನಮ್ಗೆ. ಈಗ ನಮ್ಮ ಮನೇಲಿ ಮೊದ್ಲಿಂದನು ಹಿಂಗೆ ಬಂದಿದೆ, ಅವಳು ಹೇಳ್ದಂಗೆ ಕೇಳೋದು, ಅವಳೇ ಇದನ್ ಮನೆ ಕಟ್ಟಿರೋದು ಅಂತಾರೆ ಸರ್. ಅಂದ್ರೆ ಅವಳು ಮನೇಲಿ ಇದ್ಲು ಸರ್. ಕಾಲೇಜ್ ಆದ್ಮೇಲೆ ಡೈವರ್ಸ್ ಆಯ್ತಲ್ಲ, ಮದ್ವೆ ಆದ್ಮೇಲೆ ಡೈವರ್ಸ್ ಆಯ್ತಲ್ವಾ, ಆಮೇಲೆ ಮನೇಲಿ ಇದ್ಲಲ್ವಾ, ಏನ್ ಅವಳು ತಲೆ ಮೈಂಡು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಬಿಸಿ ಇರ್ಲಂತ ನಮ್ಮ ಅತ್ತೆ ಮಾವ ಜಾಬ್ ಮಾಡ್ತಿದ್ರು. ಅವಳಿಗೆ ಒಂದ್ ಕೆಲ್ಸ ಕೊಟ್ಟಿದ್ದಾರೆ ಸರ್, ಮನೇನ ಕಟ್ಟೋ ಕೆಲಸ, ಒಂದು ಉಸ್ತುವಾರಿ ನೋಡ್ಕೊಳ್ಳೋದು. ಬರ್ತಾರೆ ಯಾರು ಕೆಲ್ಸದವ್ರು ಬರ್ತಾರೆ ಇಲ್ಲೋ ಎಲ್ಲ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವಳಿಗೆ ನಾನೇ ಈ ಮನೆ ಕಟ್ಟಿರೋದು, ನಾನೇ ಈ ಮನೆ ಯಜಮಾನಿ, ನನಗೆ ಈ ಮನೆ ಬೇಕು, ನೀವ್ ಯಾಕೆ ಇರ್ತೀರಾ ಈ ಮನೆಯಲ್ಲಿ? ಆಸ್ತಿಲ್ ಪಾಲ್ ಕೇಳೋ ಬುದ್ಧಿ ಆಕೆಗೆ ಇದೆಯಾ? ಪ್ಲಾನ್ ಇದೆಯಾ ಆಕೆಗೆ? ಏನ್ ಸರ್? ನಿನ್ನ ಗಂಡನ ಮನೆ ಆಸ್ತಿ ಇದೆಯಾ? ಆಸ್ತಿ ಇದೆ ಸರ್. ಗಂಡ ಮನೆ ಅಂದ್ರೆ ನಮ್ಮ ಮಾವಂದ್ ಇದೆ ಸರ್. ನಮ್ಮ ಮಾವ ಅದ್ ಗಳಿಸಿದ್ ಸ್ವಂತ ಆಸ್ತಿ ಅಂತದು. ನಿನ್ನ ಗಂಡನ ಅಕ್ಕ ಅದರಲ್ಲಿ ಪಾಲ್ ಕೇಳ್ತಾಳ? ಅವ್ರಿಗೆ ಎಲ್ಲ ಬೇಕಾಗಿದೆ ಸರ್. ನಮ್ ನಾದ್ನಿ ಏನಿದಾಳಲ್ಲ, ಅವ್ರಿಗೆ ನಾ ಅಕ್ಕನೇ ಅನ್ನೋದು. ಆ ಅಕ್ಕಗೆ ಇದೆಲ್ಲವೂ ಬೇಕಾಗಿದೆ ಸರ್. ಎಲ್ಲವೂ ನನಗೆ ಬರೀರಿ ಅಂತ ಅವಳು ಕುಂತವಳೆ. ಇವನು ನನ್ ಗಂಡ ಅವ್ರ ಸ್ವಂತ ಆಸ್ತಿ ಅಲ್ವಾ, ನಾನು ಏನು ಕೇಳಲ್ಲ, ತಗೋ ಅಕ್ಕ ನೀನೇ ತಗೋ, ನೀ ಎಂಜಾಯ್ ಮಾಡುವಂತ ಇವ್ರಂತವ್ರೆ. ನಮಗ್ ಮಾತ್ರ ಇಲ್ಲಿ ಇರ್ಬೇಡ, ಮನೆಗೆ ಹೋಗುತ್ತ ಅವ್ರ ಮನೆಗೆ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಬಂದ್ರೆ ನಮ್ಮ ಅಪ್ಪನ ಜೊತೆ, ನಮ್ ತಂದೆ ತಾಯಿ ಜೊತೆ ಯಾರು ಮಾತಾಡಲ್ಲ. ನಮ್ ಪಾಡಿಗೆ ನಾವ್ ಇರೋದು, ನಮ್ ಪಾಡಿಗೆ ನಾವ್ ಹೋಗೋದಲ್ವಾ ಅಂತ ನಮ್ಮ ಅಪ್ಪ ಅಮ್ಮನೂ ಹೆಚ್ಚು ಇಲ್ಲಿ ಬರಕ್ ಹೋಗಿರ್ಲಿಲ್ಲ. ಇವಾಗ ನನ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನನಗ್ ನೀ ಎಲ್ಲರೂ ಹೋಗು, ಇಲ್ಲ ಬಿಟ್ಟು ಹೋಗು, ಇಲ್ಲ ನೀನು ಏನ್ ಮಾಡು, ನಿನ್ ಪಾಡಿಗೆ ನೀನು ನಿಮ್ ಮನೆಗ್ ಹೋಗ್ತಾ ಅವ್ರ ಮನೆಗಿರು, ಎಲ್ಲರೂ ಹೋಗು, ಒಟ್ಟು ಇಲ್ಲಿ ಇರ್ಬೇಡ ಅಂತ ಟಾರ್ಚರ್ ಮಾಡ್ತಾ ಇದಾರೆ ಸರ್. ಹೆಂಗ್ ಟಾರ್ಚರ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ತಂಗಿಯಂದಿರಿದಾರಲ್ಲ, ನಮ್ಮ ಮಾವನ್ ತಂಗಿಯಂದ್ರನ್ ಕರೆಸಿ ನನ್ ಮೇಲೆ ಜೋರು ಆವಾಜ್ ಮಾಡೋದು. ಅದಕ್ ನಾ ರೆಸ್ಪಾನ್ಸ್ ಕೊಟ್ಟ ತಕ್ಷಣ ಅಟ್ಮಾಸ್ಫಿಯರ್ ಅಂದ್ರೆ ಸುತ್ತಮುತ್ತ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಂದೇ ಸೌಂಡ್ ಬಂದು, ಇವಳೇ ಬಜಾರಿ ಇದ್ದಾಳೆ, ಇವಳೇ ಸೌಂಡ್ ಮಾಡ್ತಾಳೆ, ಇವಳದೇ ಮಿಸ್ಟೇಕು, ಗಂಡ ಏನು ಇಲ್ಲ, ಸೈಲೆಂಟ್ ಆಗಿದೆ ಅನ್ನೋ ತರ. ನಿಮ್ಮ ಅಪ್ಪ ಏನ್ ಹೇಳ್ತಾರೆ? ನಿಮ್ಮ ಅಪ್ಪನ ಕಡೆಯವ್ರು ಏನ್ ಹೇಳ್ತಾರೆ? ನಮ್ಮ ಅಣ್ಣ, ನಮ್ಮ ಅಪ್ಪ ಎಲ್ಲರೂ ನನ್ಗೆ ಅವಾಗ್ಲೇ ಬಿಟ್ಟು ಬಾ ಅಂದ್ರು ಸರ್. ನನ್ ಮಗುನ್ ಕರ್ಕೊಂಡು ಅವ್ರು 11 ತಿಂಗಳಾದ್ಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ಇಟ್ಕೊಳ್ಳಿಲ್ಲ, ನನ್ ಮಗಳ ಕಡೆ ನೋಡ್ಲಿಲ್ಲ ಅಂದ್ಮೇಲೆ ಅವ್ರ ಮೊಮ್ಮಗಳ ಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ನಿಮ್ ಮೇಲೂ ಇದಿಲ್ಲ. ಅವ್ರ ಮಗಳು, ಅವ್ರ ಸ್ವಂತ ಮಗಳು ಇದಾಳಲ್ಲ, ಅವ್ರ ಡೈವರ್ಸ್ ಆಗಿ ಬಂದ್ ಕುಂತಿದ್, ಮದ್ವೆ ಆಗಿ ಅವ್ರಿಗೆ ಗಂಡ್ ಮಗು ಆಗೈತಲ್ವಾ, ಅಕ್ಕಿ ಮೇಲೆ ಹೆಚ್ಚಿದಿದೆ ಅವ್ರಿಗೆ. ಅದಕ್ಕೆ ನೀನ್ ಬಿಟ್ಟು ಬಂದ್ಬಿಡು, ನಿನ್ ಗಂಡಂದ್ ಏನಾರ ಆಗ್ಲಿ, ಅವ್ನ ಗಂಡಗ್ ನಿನ್ ಕಡೆನೆ ನಿನ್ ಗಂಡ ಇಲ್ಲ, ಅಲ್ಲಿದ್ದು ನಿನ್ಗೇನು ಉಪಯೋಗ ಇಲ್ಲ, ನಿನಗೆ ಯಾವಾಗಿದ್ರು ಅಪಾಯ ತಪ್ಪಿದ್ದಲ್ಲ, ಅವ್ರು ಯಾವಾಗ ಏನ್ ಮಾಡ್ತಾರ ಗೊತ್ತಿಲ್ಲ, ನೀನ್ ಬಂದ್ಬಿಡು ಅಂತಾನೆ ಇವಾಗ್ಲೂ ನಮ್ಮ ಅಣ್ಣಂದಿರು, ನಮ್ಮ ಅಪ್ಪ ಎಲ್ರು ನನ್ ಬಂದ್ಬಿಡುನ ಅಂತ ಹೇಳ್ತಾರೆ ಸರ್. ನೀನು ಯಾಕೆ ಈಗ ಮನುಷ್ಯ ಪ್ರಯತ್ನದಿಂದ ಸಾಧ್ಯವಾಗ್ತಾ ಇಲ್ಲ, ಅಥವಾ ನಮ್ಮ ಹಿರಿಯರ ಅಥವಾ ಈ ಒಳ ಮಾತುಕತೆಯಿಂದ ಸಾಧ್ಯವಾಗ್ತಿಲ್ಲ ಅಂದಾಗ ಪೊಲೀಸ್ ಸ್ಟೇಷನ್ ಅಥವಾ ಕಾನೂನಾತ್ಮಕವಾಗಿ ಯಾಕೆ ನೀನು ಹೋಗ್ಲಿಲ್ಲ? ಸರ್ ಅದು ಸರ್ ನಾನ್ ಹೇಳಿದೆ, ನಾನ್ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಂದ್ರೆ ಹೆಂಗ್ ಹೇಳ್ತಾನಂದ್ರೆ ನನ್ ಗಂಡ, ಅಯ್ಯೋ ಎಂತೆಂತ ಮಂತ್ರಿಗಳು ಪೊಲೀಸ್ ಸ್ಟೇಷನ್ ಹೋಗಿ ಆಗಿಂದಾಗ ವಾಪಸ್ ಬಂದಿದ್ದಾರೆ,
ನನ್ನೇನಾದ್ರು ಹಂಗ್ ಮಾಡಿದ್ರೆ ನನ್ನ ಕರ್ಕೊಂಡ್ ಬರೋಷ್ಟು ತಾಕತ್ತು ನಮ್ಮ ಅಪ್ಪ ಅಮ್ಮಗಿದೆ, ಅಷ್ಟು ದುಡ್ಡಿದೆ ನಮ್ಮ ಹತ್ರ, ದುಡ್ಡಿನಿಂದ ನಾವ್ ಏನ್ ಬೇಕಾದ್ ಮಾಡ್ತೀವಿ, ನೀನ್ ಹಾಕು, ಆಮೇಲೆ ನಾ ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮ ನನ್ ಕರ್ಕೊಂಡ್ ಬರ್ತಾರೆ, ಆಮೇಲೆ ಬಂದ ನೆಕ್ಸ್ಟ್ ಡೇನೆ ನೀನ್ ಸಾಯಿಸ್ತೀನಿ ಅಂತ ನಿನ್ನೆ ಹೇಳಿದ ಸರ್. ನಾನು ನಿನ್ನೆವರೆಗಿನೂ ಅವನಿಗೆ ಇದನ್ನೇ ಹೇಳ್ತಾ ಇರೋದು, ನೋಡು ನಿನ್ ಚಾನ್ಸ್ ಕೊಡ್ತಾ ಇದ್ದೀನಿ, ನಾನು ಒಮ್ಮೆಗಿಲೆ ಸಹನ್ ಮೀರ್ಕೋಬಾರ್ದು, ಇಷ್ಟುವರೆಗೆ ಸಹನ್ ಮಾಡ್ಕೊಂಡಿದೀನಿ, ಇನ್ನೂ ನನ್ ಮೀರ್ಬಾರ್ದು ಅನ್ನೋ ಉದ್ದೇಶ ನಿನ್ಗೆ, ಇನ್ನೂ ನಿನ್ಗೆ ಅವಕಾಶ ಕೊಡ್ತಾ ಇದ್ದೀನಿ, ನೀನು ಇನ್ನೂ ನನಗೆ ಇದು ಮಾಡಕ್ ಹೋಗ್ಬೇಡ, ಒಂದು ನೋಡು, ಯೋಚನೆ ಮಾಡು, ಆಮೇಲೆ ಇದಾದ್ಮೇಲೆ ಕೊನೆಗ್ ನನ್ಗೆ ಅದ್ಯಾಕ್ ಮಾಡಿದೆ ಇದ್ಯಾಕ್ ಮಾಡಿದೆ ಅನ್ನಕ್ ಹೋಗ್ಬೇಡ, ಇವಾಗ್ಲೇ ಹೇಳ್ತಾ ಇದೀನಿ ನೋಡು, ನನ್ಗ್ ಸಾಕಾಯ್ತು ನಿನ್ ಜೊತೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ನನ್ ಜೊತೆಗೆ, ನಿಂದ್ ಏನಿದೆ ನನ್ಗೆ ಗೊತ್ತಿಲ್ಲ, ನಿಂದು ಅವ್ರನ್ನ ಇನ್ನೊಂದ್ ಪರ್ಸನಲ್ ಏನಂದ್ರೆ ಸರ್, ನಾವು ಮಲ್ಕೋಕ್ ಹೋದ್ರೆ ನಮ್ಗೆ ತಳ್ಳೋದು, ನಮ್ ಕಡೆ ಅವ್ರು ನೋಡೋದೇ ಇಲ್ಲ ಸರ್. ಎಷ್ಟು ವರ್ಷ 3 ವರ್ಷ ನನ್ ಬಿಟ್ಟಿದಾರಂದ್ರೆ ಮದ್ವೆ ಆದ್ಮೇಲೆ ಯಾರು ಇರ್ತಾರ ಸರ್? ಇವಾಗ್ಲೂ ಅಷ್ಟೇ, ನಾವಾಗೆ ಹೋದ್ರು ಕೂಡ ನಮ್ಮನ್ನ ನಿನ್ ತಂದೆ ತಾಯಿ ಈ ಕಂಪ್ಲೇಂಟ್ ಕೊಡೋ ವಿಚಾರದಲ್ಲಿ ಏನು ಹೇಳಲ್ವಾ? ನನಗ್ ವಾಪಸ್ ಬಾ ಅಂತ ಹೇಳ್ತಾರೆ ಸರ್, ಮನೆಗ್ ಬಾ, ನಮ್ ಜೊತೆ ಇರು ಅಂತಾರೆ ಸರ್. ಮಕ್ಕಳಿಗೆ ಎಷ್ಟು ವರ್ಷ? ಏನ್ ಸರ್? ಮಕ್ಕಳಿಗೆ ಎಷ್ಟು ವರ್ಷ? ನನ್ ಮಗಳಿಗೆ ಇವಾಗ 5 ಸ್ಟಾರ್ಟ್ ಸರ್, ಈಗ LKG, ಇವಾಗ ಅಡ್ಮಿಷನ್ ಸರ್, ಅಡ್ಮಿಷನ್ ಮಾಡ್ತಾ ಇಲ್ಲ ಸರ್. ಆಮೇಲೆ ನೀನ್ ಕೆಲ್ಸಕ್ ಹೋದ್ರೆ ನಿನ್ ಮಗಳದು ನಿನ್ ಖರ್ಚು ನೀನೇ ನೋಡ್ಕೋದು, ನಾವೇನು ಕೊಡಲ್ಲ ಅಂತ ಹೇಳ್ತಾರೆ ಸರ್. ಇನ್ನೂವರೆಗೂ ಏನು ಕೊಡ್ತಾ ಇಲ್ಲ ನಮ್ ಖರ್ಚು, ಅದು ಏನು ದಿನಸಿ ಸಾಮಾನ ದಿನಕ್ಕೇನ್ ಬೇಕಲ್ಲ ಅದನ್ನ ತಗೊಳಕ್ಕೆ ಒಂದ್ ಬುಕ್ ಮಾಡಿದೀನಿ ಸರ್, ಹಿರಿಯರ್ಗೆ ಹೇಳಿ, ನನಗ್ ಕೊಡ್ತಾ ಇಲ್ಲ, ನಾನು ಒಂದ್ ಬುಕ್ ಮಾಡ್ತೇನೆ ಒಂದ್ ಅಂಗಡಿಯಲ್ಲಿ ಅಂತ, ಹಿರಿಯರ್ ಸೇರ್ಸಿ ಮಾಡ್ಸಿರೋದು, ಅದು 2,000 ಬರುತ್ತೆ ಸರ್ ತಿಂಗಳಿಗೆ. ಅದ್ ಇಷ್ಟು ಬಿಟ್ಟು ಅವ್ನಿಗೆ 25,000 ಇದೆ ಅಂತೆ ಸರ್, ಬೇರೆದವ್ರು ಹೇಳಿದ್ದು. ಇವ್ನ್ ಕೇಳಿದ್ರೆ ನಿನಗೆ ಹಾಕ್ಬೇಕು, ನಾನ್ ಪೇಮೆಂಟ್ ನಮ್ಮ ಅಪ್ಪನೇ ಕೇಳಿಲ್ಲ, ನೀನ್ ಯಾವಳು ನಾನ್ ಕೇಳಕ್ಕೆ ಅಂತ ಅಂದ ಸರ್. ನಾನ್ ಕೇಳೋದ್ ಬಿಟ್ಟೆ, ಬೇರೆದವ್ರ ಕಡೆಯಿಂದ ಗೊತ್ತಾಯ್ತು ಸರ್. ಅಷ್ಟು ವರ್ಷ ಯಾಕೆ ಮದುವೆ ಆಗಿಲ್ಲ ಅಂತಲಾದ್ರೂ ಗೊತ್ತಾಯ್ತಾ? ಅದು ಯಾಕಂತಂದ್ರೆ ಅವರು ಎಕ್ಸಾಮ್ ಅದು ಇದು ಅಂತಿದ್ರು ಅಂತ ಹೇಳಿದ್ರು ಸರ್. ಅವ್ರದ್ದು ಗೌರ್ಮೆಂಟ್ ಜಾಬ್? ಏನ್ ಸರ್? ಅವ್ರದ್ದು ಗೌರ್ಮೆಂಟ್ ಜಾಬ್? ಇಲ್ಲ ಸರ್, ಪ್ರೈವೇಟೇನೆ ಮಾಡ್ತಾ ಇರೋದು. ಇನ್ನೊಂದ್ ಏನ್ ಗೊತ್ತಾ ಸರ್, ನನ್ ಮದ್ವೆದು ಆಲ್ಬಮ್ ಮಾಡ್ಸಿಲ್ಲ ಸರ್ ಅವರು. ಆಮೇಲೆ ಬಿಡವಾ ನೀನು ವಿಷಯ, ಈಗೇನ್ ಮಾತಾಡೋ ಕತೆ, ಒಂದು ಗಾಡಿ ನಿರ್ಧಾರ ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ. ಹಾ ಸರ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಂಗೆ. ನೀನ್ ಆಲ್ಬಮ್ ಮಾಡಿಸಿಲ್ಲ, ಅದು ಮಾಡಿಸಿಲ್ಲ, ಅವ್ರ ಯೋಗ್ಯತೆ ಇಲ್ಲೇ ಗೊತ್ತಾಗಲ್ವಾ? ಅಂಡ್ ಅಂತವ್ರಿಂದ ಏನ್ ನಿರೀಕ್ಷೆ ಮಾಡ್ತೀಯ? ಅಂದ್ರೆ ನನ್ನ ಮಗಳಿಗೆ ತಂದೆ ಪ್ರೀತಿ ಸಿಗ್ಲಿ ಅಂತ ನೋಡವಾ, ಈಗ ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ನಿನ್ನ ಆ ಭಾವನೆ, ತಂದೆ ಪ್ರೀತಿ ಮಗಳಿಗೆ ಸಿಗ್ಲಿ, ಎಲ್ಲ ಸರಿ ಇದೆ, ಆದ್ರೆ ಅಲ್ಲಿ ಬಹುಶಃ ಅವತ್ತಿನ ಆ ಸಮಯಕ್ಕೆ ಮಗ ಮನೆಯಲ್ಲಿ ಒಂಟಿಯಾಗಿದ್ದಾನೆ ಅಂದ್ರಾಗ ಆ ಮನೆಗೊಂದು ಕಳಂಕ ಬರುತ್ತೆ, ಆ ಮನೆಗೊಂದು ಕೆಟ್ಟ ಹೆಸರು ಬರುತ್ತೆ. ಅದನ್ನ ನೀಗಿಸಿಕೊಳ್ಳೋದಿಕ್ಕೆ ನಿನಗೆ ಗಂಟು ಹಾಕಿದ್ರೆ ಹೊರತು ಆ ಮನೆಗೆ ಅವ್ರಿಗೆ ಸೊಸೆ ಬೇಕಿರ್ಲಿಲ್ಲ, ಮನೆ ಕೆಲಸದಾಳ ಬೇಕಿಲ್ಲ. ಹೌದು ಸರ್. ಅಂಡ್ ನೀನ್ ಅದೇ ಸಮಯಕ್ಕೆ ಸಿಕ್ಕಿದ್ದೀಯ. ಅಂಡ್ ನಿನ್ನ ಕರ್ಮ ಆದ್ರೆ ಯಾವ್ದಲ್ಲಿವರೆಗೂ ಹೋಯ್ತು ಅಂದ್ರೆ, ನೀನ್ ಒಂದು ಹೆಣ್ಮಗಳಾಗಿ 35ರವರೆಗೂ ಯಾವುದೋ ಕಾರಣ ಕೊಟ್ಕೊಂಡು ನೀನ್ ಇದ್ದಲ್ವಾ, ಈ ಸ್ಥಿತಿವರೆಗೂ ಕಾದಿರೋರು ಏನ್ ಸಾಧನೆ ಮಾಡಿದ್ರು ಮದುವೆ ಅನ್ನೋ ವಿಚಾರದಲ್ಲಿ ಅದೊಂದು ಹೆಣ್ಣಿಗೆ ಸೌಭಾಗ್ಯನವಾದು. ಅದೆಲ್ಲಿ 25, 23, 22, 28 ಇಷ್ಟರೊಳಗಡೆ ಆಗಬೇಕಾಗಿರೋ ಒಂದು ವಿಚಾರ. ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಏನು 35 ನೀನು ಮಾಡೋದ್ರ ಬಗ್ಗೆ ಒಂದು ಹೆಣ್ಣು ಮಗಳಾಗಿ ಸ್ವಾವಲಂಬಿ ಜೀವನ ಕಟ್ಕೊಳ್ಬೇಕು ಅನ್ನೋ ತಪ್ಪೇ ಇಲ್ಲ. ಆದ್ರೆ 35 ನಿನಗೆ ಸಿಗೋರೆಲ್ಲ ಇಂಥ ನೇಚರೇ. ಸರಿ, 35ಕ್ಕೆ ಹೋದಾಗ 25ನವನೊಬ್ಬ ಅಥವಾ 28, 29ನವನೊಬ್ಬ ಒಬ್ಬ ಯೋಗ್ಯ ನಿನ್ನ ಕಡೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕಂದ್ರೆ ಈ ಸಮಾಜದ ಅದರದೇ ಆದ ಕಟ್ಟುಪಾಡುಗಳಿದ್ದಾವೆ. ನಾನೇನೋ ಸ್ವತಂತ್ರವಾಗಿದ್ದು ಬಿಡ್ತೀನಿ ಅಂದ್ರೆ ನೀನ್ ಕಟ್ಟುಪಾಡನ್ನು ಮೀರ್ಲಿಕ್ಕೆ ತಯಾರಿದ್ದೀಯಾ ಅನ್ನೋದಾದ್ರೆ ನೀನು ಅನುಭವಿಸಬೇಕು. ಅಂದ್ರೆ ನೀನು ಸಮಾಜದ ಕಟ್ಟುಪಾಡುಗಳು ಅಡ್ಡಿ ಹೋದೆ, ಹೌದಲ್ಲ? ನೀನ್ ಸಿನಿಮಾ ನಟಿ ಅಲ್ಲ ಅಥವಾ ನಟ ಅಲ್ಲ ಅಥವಾ ದೊಡ್ಡ ಕೋಟಿ ಇರೋಳು ಅಂತದ್ದೇನು ಅಲ್ಲ. ಅಂಥವ್ರಿಗೆಲ್ಲ ಕಟ್ಟುಪಾಡು ಮೀರಿದ್ರು ಅವ್ರಿಗೇನು ಅನ್ಸಲ್ಲ, ಯಾಕಂದ್ರೆ ಅವ್ರಿಗೆಲ್ಲ ಉಳ್ಳವರವರು. ಬಟ್ ಒಂದು ಮನೆತನದಲ್ಲಿ ಸಾಮಾನ್ಯ ಬಡತನ ಅಥವಾ ಮಧ್ಯಮ ವರ್ಗದಲ್ಲಿ ಹುಟ್ಟಿದಾಗ ಒಂದು 35 ವಯಸ್ಸಿನವರೆಗೂ ನಾನು ನನ್ನ ಮನೆಯಲ್ಲಿ ಉಳ್ಕೊಳ್ಳೋದಿದೆಯಲ್ಲ, ತಂದೆ ಬೆಂಬಲ 1000 ಇರಲಿ, ಆದ್ರೆ ಅವತ್ತು ಉಳ್ಕೊಂಡ ಕಾರಣಕ್ಕಾಗಿ ಯೋಚನೆ ಮಾಡು. ನೀನು ನಿನ್ನ ಹೃದಯ ಮುಟ್ಟುಕೊಂಡು ಹೇಳು, ನೀನು ಒಂದೇ ಕ್ಷಣ 35ಕ್ಕೆ ಏನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೋದಲ್ಲ, ಒಂದು ಯೋಗ್ಯವಾದ ಸಂಬಂಧಗಳು ಬಂದ್ವಾ? ಇಲ್ಲ, ಬಂದವೆಲ್ಲ ಇಂಥವೇ. ಯಾಕೆ? ನಿನಗೆ 35 ಇದೆ ಅಂದಾಗ ನಿನ್ನ ವ್ಯಕ್ತಿತ್ವ ಅಥವಾ ನಿನ್ನ ಆರೋಗ್ಯ ಇಂಥದ್ದೇನೋ ಕಾರಣ ಕೊಟ್ಟು ಯಾರು ಬರಲ್ಲ.
ಹೌದು ಸರ್. ಅಂದ್ರೆ ನೀನು 35ರವರೆಗೂ ಸರಿ, ನಾವು ಆಯಿತು 25ಕ್ಕೆ 22ಕ್ಕೆ ಮದುವೆ ಮಾಡಿ ಹಂಗೆ ಏನೇನೋ ಆಯಿತು ಸರ್, ನಮ್ಮ ಕಡೆ ಹೆಣ್ಮಕ್ಳು ಬೇಗ ಮದುವೆ ಆಗಿ ನರಕ ಅನುಭವಿಸಿದ್ರು ಸರ್, ಅದಕ್ಕೆ ನಾನು ಲೇಟ್ ಆದೆ. ಸರಿ, ಈಗ ಲೇಟ್ ಆಗಿದ್ದ ಕಾರಣಕ್ಕಾಗಿ ಏನಾಗ್ತಿದೆ ನೀನು ಬದುಕು? ಮತ್ತೆ ಅದು ಮೊದ್ಲಿಂದ ಬೆಸ್ಟ್ ಇತ್ತು ಸರ್, ಜಾಬ್ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಇದ್ದಿದ್ದೆ ಚೆನ್ನಾಗಿತ್ತು. ವಿಷಯ ಅದಲ್ಲವಾ, ಯಾವಾಗ ಒಂದ್ಮೇಲೆ ಮುಚ್ಚಿಟ್ಟು ಮನೆಯಲ್ಲಿರುವ ಡೈವರ್ಸ್ ಆಗಿರುವಂತಹ ಮನೆಯ ಹೆಣ್ಣುಮಗಳ ಬಗ್ಗೆ ಯಾವಾಗ ಮುಚ್ಚಿಟ್ಟು ನಿನ್ನ ತಂದೆ ಬಸ್ ಸ್ಟ್ಯಾಂಡ್ವರೆಗೂ ಬಂದರು, ಬೇಡ ಅಂತ ನಿರ್ಧಾರ ಮಾಡಿ ಊರಿನವರೆಗೂ ಬಂದರು, ಅಲ್ಲಿ ನಿನ್ನ ತಂದೆ ಆಗಲಿ ನೀನಾಗಲಿ ಅಥವಾ ಹಿರಿಯರಾಗಲಿ ಯಾಕೆ ಇದನ್ನು ಮತ್ತೆ ಗಂಟಾಕುವ ಪ್ರಯತ್ನ ಮಾಡಿದ್ರು ಅಂದರೆ ಅಲ್ಲಿ ನಿನ್ನ ವಯಸ್ಸು ಬಹಳ ದೊಡ್ಡದಾಗಿ ಕೆಲಸ ಮಾಡ್ತು. ಹೌದಲ್ಲ? ಹೌದು ಸರ್. ಈಗ ಮಾತ್ಕುಸಲ್ಗೂ ಹೇಳ್ತಾ ಇದ್ರು, ಈಗ ನಿನ್ನ ಮಗಳಿಗೂ ವಯಸ್ಸಾಗಿದ್ಯಪ್ಪ, ಈಗ ಯಾರು ಬಂದು ಕೊಡ್ತಾರೆ? ಹೌದಲ್ಲ? ಅಂದ್ರೆ ಇವತ್ತು ನೀನು ಕಣ್ಣೀರ್ ಹಾಕ್ತಾ ಇದೆಯಲ್ಲವಾ, ಇವತ್ತು ದುಃಖ ಅನ್ನೋ ಈ ಹಣ್ಣು ತಿಂತಾ ಇದೆಯಲ್ಲವಾ, ಅವತ್ತು ನೀನು ತೆಗೆದುಕೊಂಡ ನಿರ್ಧಾರಗಳ ಅಥವಾ ಆ ಬಿತ್ತಿದ ಬೀಜಗಳು ಮರವಾಗಿ ಹಣ್ಣಾಗಿ ಇವತ್ತು ನೀನು ಅದನ್ನು ತಿಂತಾ ಇದೀಯ. ಅಟ್ಲೀಸ್ಟ್ ಈಗ ನಿರ್ಧಾರ ಮಾಡು. ನೀನೊಬ್ಳು ವಿದ್ಯಾವಂತೆ ಇದ್ದಿ, ನೀನೊಬ್ಳು ತಿಳುವಳಿಕೆ ಉಳ್ಳವಳಿದ್ದಿ, ನಿನ್ನ ತಂದೆ ಕೂಡ ಓದಿರೋದು ಕಡಿಮೆ ಆದ್ರೂ ಮನುಷ್ಯತ್ವಕ್ಕೆ ಬೆಲೆ ಕೊಡೋರಿದ್ದಾರೆ. ಹಾಗಾಗಿ ನೀನು ಇಲ್ಲಿ ಇವರನ್ನ ನೀನು ಸುಮ್ಮನೆ ಬಿಡಬಾರ್ದು. ಇವರಿಗೆ ನೀನು ನಿನ್ನ ತಂದೆ ಮನೆಗೆ ಹೋಗು ಅಥವಾ ಬೆಂಗಳೂರು ಕಡೆ ಬಂದು ನಿನ್ನ ಮಗಳನ್ನ ಸಾಕು. ಇವತ್ತು ಸಿಂಗಲ್ ಪೇರೆಂಟ್ ಆಗಿ ಸಾಕ್ತಾ ಇರೋರು ಎಷ್ಟು ಜನ ಇದ್ದಾರವಾ? ಆದ್ರೆ ನಾನು ಹೇಳೋದು, ಇವರ ಈ ವಿಚಾರದಲ್ಲಿ ಡೈವರ್ಸ್ ಅದು ಇದು ಸದ್ಯಕ್ಕೇನು ಬೇಡ. ಮುಂದೊಂದು ಕಾಲ ಬರುತ್ತೆ, ಅವತ್ತು ನೀನು ಕೆಲಸ ಮಾಡ್ಬೋದು. ಯಾಕಂದ್ರೆ ಅವತ್ತು ನೀನು ಹೋರಾಡೋ ಶಕ್ತಿಯನ್ನು ಪಡ್ಕೊಂಡಿರ್ತೀಯ. ಈಗ ನಿನ್ನ ಬಳಿ ಅದಿಲ್ಲ, ನಿನ್ನ ಬಳಿ ಆ ಶಕ್ತಿ ಇಲ್ಲ. ಹಾಗಾಗಿ ಈಗ ಒಂದು ನಿನ್ನ ತವ್ರ ಮನೆಗೂ ಹೋಗಿ ಕೂತ್ಕೊಳ್ಬೇಡ. ಬೇಕಾದ್ರೆ ಮಗಳನ್ನ ನಿನ್ನ ತವ್ರ ಮನೆಯಲ್ಲಿ ಬಿಟ್ಟು ನೀನು ಒಂದು ಕಡೆ ಕೆಲಸ ಮಾಡಿಕೊಂಡು ನಿನ್ನ ದುಡಿಮೆಯನ್ನ ಮಾಡಿಕೊಂಡು, ಈಗ 35-40 ವಯಸ್ಸು ಅಂತೀಯ ಅಥವಾ 40 ಅಂತೀಯಲ್ಲವ, ಅಬ್ಬಾದ್ರೆ ಇನ್ನೊಂದು 10 ವರ್ಷ ದೇಹ ಸಪೋರ್ಟ್ ಮಾಡಬಹುದು. ಈ ಸಮಯದಲ್ಲಿ ಚೆನ್ನಾಗಿ ದುಡ್ಕೊಂಡು ನೀನ್ ಅಷ್ಟೇ ಅವ, ಎಲ್ಲಿ ಹೋದ್ರು ಅಷ್ಟೇ ಒಂದು ದುಡ್ಡಿರ್ಬೇಕು, ಇಲ್ಲ ದುಡಿತಾ ಇರ್ಬೇಕು. ಈಗ ನಿನ್ನ ಹತ್ರ ದುಡ್ಡಿಲ್ಲ, ದುಡಿಯೋದೊಂದು ಅವಕಾಶ ಇದೆ. ಈಗ ನೀನ್ ಈತನನ್ನು ಸರ್ ಮಾಡಿಕೊಂಡು ಈತ ತನ್ನಂತಾನು ಮಾರ್ಕೊಂಡು ಅಕ್ಕನ ಮಾತು ಕೇಳಲಿ ಪರವಾಗಿಲ್ಲ, ಆದ್ರೆ ಅಕ್ಕ ಅಪ್ಪ ಅಮ್ಮ ಈ ಸ್ಥಾನಗಳಿಗಿಂತ ಧರ್ಮ ಬಹಳ ದೊಡ್ಡ ಸ್ಥಾನದಲ್ಲಿರುತ್ತೆ. ಇವತ್ತು ಈತ ಯಾವುದೋ ಕಾರಣಗಳಿಗಾಗಿ ತನ್ನ ತಂದೆ ತಾಯಿ ಅಥವಾ ಅಕ್ಕ ಇವರು ಮಾಡ್ತಾ ಇರೋ ದುರ್ವರ್ತನೆ, ಇವರ ವರ್ತನೆಗಳಿಂದ ಒಂದು ಹೆಣ್ಣು, ನನ್ನನ್ನು ನಂಬಿಕೊಂಡು ಬಂದಿರೋ ಒಂದು ಹೆಣ್ಣಿಗೆ ಆಗ್ತಿರೋ ಮೋಸ, ಇದು ಆ ಇಡೀ ಮನೆಯನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡುತ್ತೆ. ಆದರೆ ನೀನು ಈ ಸಮಯದಲ್ಲಿ ನಿನ್ನ ಆಯಸ್ಸನ್ನ ವ್ಯರ್ಥ ಮಾಡಿಕೊಂಡು ಇವ್ರನ್ನ ಸರಿ ಮಾಡಿಕೊಂಡು ನ್ಯಾಯ ಮಾಡಿಸ್ಕೊಂಡು, ಇಲ್ಲ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಬೇಕು, ಈತನಿಗೆ ನೀನು ಬೇಡವಾ? 1-2 ಮಾರ್ಗ ನೋಡಿ. ನೀವು ಏನೇ ತಿಪ್ಪುರ್ಲಾಗ ಹಾಕಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ, ನಾನು ಇಲ್ಲೇ ಬದುಕಿ ತೋರಿಸ್ತೀನಿ, ಅದು ಏನು ಮಾಡ್ಕೊಳ್ತೀರ ಮಾಡ್ಕೊಳ್ರೋ ಅನ್ನೋ ಥರ ಇರಬೇಕು. ಇಲ್ಲ ಸರ್, ನನಗೆ ಈ ದುಷ್ಟ ಜನರೊಂದಿಗೆ ಬದುಕಿ ನನ್ನ ದೇಹಕ್ಕೋ ನನ್ನ ಬದುಕಿಗೋ ನಾನು ರಕ್ತಪಾತ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನಾನು ನನ್ನ ತಂದೆ ತಾಯಿ ಹೇಳಿದ ಹಾಗೆ ಇವನ್ ತಂದೆ ತಾಯಿ ಮನೆಗೂ ಹೋಗ್ತೀನಿ ಅಂತ ಏನಿಲ್ಲ. ನನ್ನ ಮಗಳನ್ನು ಬೇಕಾದರೆ ನನ್ನ ತಂದೆ ತಾಯಿ ಮನೆಯಲ್ಲಿ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಅಥವಾ ಎಲ್ಲೋ ಒಂದು ಕಡೆ ಓದಿಸಿ ನಾನು ಬೆಂಗಳೂರು ಪೇಟೆಯಲ್ಲೋ ಎಲ್ಲೋ ಒಂದು ಕಡೆ ಮನೆ ಮಾಡಿಕೊಂಡು ರೂಮ್ ಮಾಡಿಕೊಂಡು ನಾನು ದುಡ್ಕೊಳ್ತೀನಿ. ಇಲ್ಲ ನನಗೆ ಒಂದು ಸವಾಸನೆ ಬೇಡ. ಈಗ ಡೈವರ್ಸ್ ಕೊಟ್ರು ಇನ್ನೊಂದು ಅಂತ ಹೋದಾಗ ನೀನು ಬದುಕು ಅಲ್ಲೂ ಸರಿ ಇರಲ್ಲವ. ಹೌದು ಸರ್. ಸದ್ಯಕ್ಕೆ ಡೈವರ್ಸ್ ಬೇಡ, ನೀನು ಅದೇ ಮನೆಯಲ್ಲಿ ಬದುಕಬೇಕು, ನಿನ್ನ ಮಗಳು ಅದೇ ಮನೆಯಲ್ಲಿ ಬದುಕಬೇಕು. ತಂದೆ ಪ್ರೀತಿ, ಮಗಳು ಹೆಣ್ಣು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡುವ ಒಬ್ಬ ತಂದೆ ಇದ್ರೆಷ್ಟು ಬಿದ್ರೆಷ್ಟವ. ಒಂದು ಮಗುವನ್ನ ಮಗು ಅಂತ ಮಾತ್ರ ನೋಡ್ಬೇಕೆ ಹೊರತು ಅದು ಹೆಣ್ಣು ಅನ್ನೋ ಕಾರಣಕ್ಕೆ ಕೀಳು ಅಥವಾ ಗಂಡು ಅನ್ನೋ ಕಾರಣಕ್ಕೆ ಮೇಲು, ಆ ದೃಷ್ಟಿಯಲ್ಲೇ ಅತ್ಯಂತ ವಿಶ್ವಾಸ ದ್ರೋಹ ಇರೋದ್ರಿಂದ ಅಂಥವರ ಪ್ರೀತಿ ನಿನ್ನ ಮಕ್ಕಳಿಗೆ ಸಿಕ್ಕರೆ ಅದು ಕೂಡ ದೋಷವೇ ಹೌದು. ಸರ್, ಅಕ್ಕನ ಮಗುಗೆ ತುಂಬಾ ಪ್ರೀತಿ ಮಾಡ್ತಾನೆ ಸರ್, ಎತ್ಕೊಂಡ್ ಆಟ ಆಡಿಸ್ತಾನೆ, ಎಲ್ಲ ಮಾಡ್ತಾನೆ. ಬಾಯಿಲ್ ಬಂತಲ್ಲವಾ, ಹೆಣ್ಣು ಮಗಳು ಅನ್ನೋದನ್ನ ಅನಿಷ್ಟ ಅಂತ ನೋಡುವ ಮನೆಯಲ್ಲಿ ಒಂದು ಹೆಣ್ಣಿಗೆ, ಅದರಲ್ಲೂ ಹೊರಗಡೆಯಿಂದ ಬಂದಿರೋ ನೀನು ಅಥವಾ ಹೆಣ್ಣಾಗಿ ಹುಟ್ಟಿರುವ ನಿನ್ನ ಮಗಳು ಅತ್ಯಂತ ಕೀಳಾಗಿ ಒಂದು ಜೀತದ ಆಳತರ ಬದುಕೋದಿದೆಯಲ್ಲ, ಆ ಬುದ್ಧಿಯನ್ನ ನೀನು ತ್ಯಜಿಸಬೇಕು. ಈಗ ನೀನು ಮನಸ್ಸು ಮಾಡು,
ಸಮಾಜ ಜಗತ್ತು ಏನಾದರೂ ಅನ್ಲವ, ನೀನು ನಿನ್ನ ದುಡಿಮೆಯನ್ನು ನೀನು ನಿಲ್ಲಿಸಬಾರ್ದು. ಈತನ ಪ್ರೀತಿ, ಈತ ಬದಲಾಗುತ್ತಾನೆ, ಈತ ಸರಿ ಹೋಗುತ್ತಾನೆ, ಇಲ್ಲ. ನಿನ್ನ ಗಂಡನ ಅಕ್ಕ, ಅವ್ರ ಅಪ್ಪ ಅಮ್ಮ ಅವರೆಲ್ಲ ಬದುಕಿರೋವರೆಗೂ ಇವನು ಸರಿ ಹೋಗಲ್ಲ. ಹಾಗಂತ ಅವ್ರೇನೋ ಆಗಲಿ ಅನ್ನಲ್ಲ, ಕರ್ಮ ನೋಡ್ಕೊಳ್ಳುತ್ತೆ. ನೀನ್ ಅದ್ರ ಬಗ್ಗೆ ಮಾತಾಡಬೇಡ, ನೀನ್ ಧ್ವನಿ ಎತ್ತಬೇಡ. ಯಾಕಂದ್ರೆ ಎಲ್ಲಿ ಪ್ರಾಣಕ್ಕೆ ಕಂಟಕವಿದೆಯೋ ಅಲ್ಲಿ ನಾನು ಅಧರ್ಮವನ್ನು ನೋಡ್ಕೊಂಡಾದ್ರೂ ಸ್ವಲ್ಪ ಹೊತ್ತು ಸುಮ್ಮನಿರ್ಬೇಕು. ಹಾಗಂತ ಅಧರ್ಮ ಒಪ್ಕೊಂಡಿದ್ದೀನಿ ಅಂತಲ್ಲ, ನನ್ನ ಸಮಯಕ್ಕೆ ನಾನು ಕಾಯ್ಬೇಕು. ಅರ್ಥ ಆಯ್ತಲ್ವಾ? ಈಗ ಆತನಿಂದ ನೀನ್ ಕಣ್ಣೀರ್ ಹಾಕೊಂಡು ನೀನ್ ಕಾಯಿಲೆ ತರಿಸ್ಕೊಂಡು ಮಗಳು, ಇವನ್ ನಿನ್ ತವ್ರ ಮನೆಯವರು ನಿನ್ನನ್ನು ತುಂಬಾ ಪ್ರೀತಿಸ್ಬೋದವ. ಆದ್ರೆ ಯಾರಿಗೆ ಆದ್ರೂ ಅಷ್ಟೇ, ನಮ್ಗೆ ಶಕ್ತಿ ಇದ್ದಾಗ ನಾವು ದುಡ್ಕೊಂಡ್ಬಿಡ್ಬೇಕು. ನಮ್ಮ ಮಕ್ಳ ಭವಿಷ್ಯ ನಾವು ರೂಪಿಸ್ಬೇಕು, ಯಾರ ಮಟ್ಟಿಗೂ ಹಾಕಬಾರ್ದು. ನಿನ್ನ ಗಂಡ, ನಿನ್ನ ಅತ್ತೆ, ನಿನ್ನ ಮಾವ ಯಾವತ್ತು ಇವರು ತಮ್ಮ 38-39 ವರ್ಷದ ಆ ಮನೆ ಮಗನನ್ನ ಅಲ್ಲಿವರೆಗೂ ಇಟ್ಕೊಂಡ್ರು, ಅಲ್ಲಿ ನಿನಗೂ ನನಗೂ ಗೊತ್ತಿಲ್ಲದ ಏನೋ ಇದೆ. ಅದು ಕಾಲಕ್ರಮೇಣ ನಿನಗೆ ಗೊತ್ತಾಗುತ್ತೆ. ಆ ಸತ್ಯವನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗ್ಬೇಡ. ಅದು ಗೊತ್ತಾದ್ರೂ ಗೊತ್ತಾಗದೆ ಹೋದ್ರು ಅದು ಬೇರೇನು ವ್ಯತ್ಯಾಸ ಮಾಡುವುದಿಲ್ಲ. ಸರ್, ಅವ್ರ ಜೊತೆ ಟೈಮ್ ಕಳೆದಷ್ಟು ನಮ್ ಜೊತೆ ಕಳೆದಿಲ್ಲ ಅವರು. ನನಗ್ ಗೊತ್ತು ಯಾರ ಜೊತೆ ಇದಾರಂತ, ಆದ್ರೆ ಕನ್ಫರ್ಮ್ ಇಲ್ಲ, ನನ್ನ ಹತ್ರ ಸಾಕ್ಷಿ ಈಗ ಹೇಳಿದ್ನಲ್ವಾ, ರಾತ್ರಿ 12 ಗಂಟೆವರೆಗೂ ವಿಡಿಯೋ ಕಾಲ್ ಅಲ್ಲಿ ಇರ್ತಾರೆ. ಹಾಗೆ ಅವನೇ ಅದು ಹೊರಟು ಹೋದ ಮೇಲೆ ಅವನು ಎಲ್ಲಿ ಏನ್ ಇಟ್ಕೊಂಡಿದ್ದ ನಿನಗೆ ಯಾಕದು? ಹೌದು ಸರ್, ಇವಾಗ ಅವ್ರ ಜೊತೆ ಇದ್ದು ನಮಗೇನು ಇಲ್ಲ ಸರ್, ಸುಮ್ನೆ ಏನೋ ನಾನು ಹೇಳೋದು ಸೊಸೈಟಿಗೆ ತೋರ್ಸಕ್ಕೆ ನನ್ ಗಂಡ ಅಂತ ಸೊಸೈಟಿಗೆ ತೋರಿಸಿ ಏನೂ ಆಗ್ಬೇಕಾದಿಲ್ಲ. ಅವನ್ ಇರೋದು ನಮ್ ಜೊತೆ ಹಂಗೆ ಸರ್, ಸೊಸೈಟಿ ತೋರ್ಸಕ್ಕೆ. ನಿನ್ನ ಏನೋ ಹೆಣ ಮಾಡಿ ಮಲಗಿಸೋದ್ರು ಅಂದ್ರೆ ಯಾರು ಬರಲ್ಲ, 3 ದಿವಸ ಅಳ್ತಾರೆ, ಎಲ್ಲ ಸುಮ್ನಾಗ್ತಾರೆ. ನನ್ನ ಬದುಕಿಗೆ ನಾನೇ ಭದ್ರತೆ, ಹೌದಲ್ಲ? ಯಾರೋ ಬಂದು ನಿನ್ನನ್ನು ಕಾಯೋದಿಲ್ಲ. ಹಾಗಾಗಿ ನೀನು ಮನಸ್ಸು ಮಾಡು, ಇನ್ನ 1 ತಿಂಗಳ ಒಳಗೆ ಈತನ ವಿಚಾರದಲ್ಲಿ ನಿನ್ನ ಸುತ್ತಲಿನ ಯಾವುದೋ ಒಂದು ಸ್ಟೇಷನ್ಗೆ ವಿಷಯವನ್ನ ತಲುಪಿಸಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ನೀನು ಅಲ್ಲಿಂದ ಹೊರಡಬೇಕು. ಆದ್ರೆ ನೀನ್ ಏನೋ ಇವನಿಗೆ ಕಂಪ್ಲೇಂಟ್ ಕೊಡದೆ, ಇವನಿಗೆ ಯಾವುದೇ ರೀತಿಯಲ್ಲೂ ಕಂಪ್ಲೇಂಟ್ ಫೈಲ್ ಮಾಡದೆ ನೀನ್ ಹಾಗೆ ಉಳ್ಕೊಂಡೆ ಅಂದ್ರೆ ಇನ್ನು ಈ ತರ ಎಷ್ಟು ಹೆಣ್ಮಕ್ಳು ಮೋಸ ಹೋಗ್ತಾರೋ ಗೊತ್ತಿಲ್ಲ. ಸರ್, ಕಂಪ್ಲೇಂಟ್ ಮಾಡಕ್ ಹೋದ್ರೆ ಸರ್, ನನ್ನ ಹತ್ರ ತುಂಬಾ ನೀ ಬೈದಿದ್ದು ರೆಕಾರ್ಡ್ಸ್ ಇದಾವೆ, ನಿನ್ನ ಹತ್ರ ಏನು ಇಲ್ಲ, ನೀನೇ ಸಿಕ್ಕಾಕೋತೀಯ. ಅದ್ಯಾರು ನೀನ್ ಕೊಡು ಹೇಳ್ತೀನಿ, ಬಟ್ ಡೈವರ್ಸ್ ಅಂತಕ್ಕೆ ಹೋಗ್ಬೇಡ. ಈಗ ಒಂದು ಮಗಳಾಗಿ ಒಂದು ಮಗುವಾಗಿರೋದ್ರಿಂದ ಈಗ ಅದನ್ನ ತಗೊಂಡ್ರು ತಗೊಳ್ಳದೆ ಹೋದ್ರು ವ್ಯತ್ಯಾಸ ಏನಾಗಲ್ಲ, ಹೌದಲ್ಲವಾ? ಇವನ್ ತಗೊಳ್ಳದೆ ಹೋದ್ರೆ ಇಲ್ಲಪ್ಪ ಅವಳಿಗೂ ಒಬ್ಬ ಗಂಡ ಅಂತ ಇದ್ದಾನೆ ಅಂತ ಏನೋ ಒಂದು ಭದ್ರತೆ. ತಗೊಂಡ್ರೆ ಅದು ಬೇರೆ ಲೆಕ್ಕ ಆಗ್ಬಿಡುತ್ತೆ, ಸಮಾಜದ ಬಾಯಿಗೆ ಆಹಾರ ಆಗ್ಬಿಡ್ತೀಯ. ಅದನ್ನ ತಗೊಳೋದ್ರಿಂದ ಅಥವಾ ತಗೊಳ್ಳದೆ ಇರೋದ್ರಿಂದ ಯಾವ ವ್ಯತ್ಯಾಸನೂ ಈಗ ಆಗುವುದಿಲ್ಲವ, ಆಯ್ತಲ್ಲ? ನಿನ್ನ ತಂದೆ ತಾಯಿ ಪುಣ್ಯಕ್ಕೆ ಒಬ್ರು ಕೈ ಬಿಟ್ರೆ ಒಬ್ರು ಕೈ ಹಿಡಿತಾರೆ ಅನ್ನೋ ಹಾಗೆ ನಿನಗೆ ಅಲ್ಲಿನ ಬೆಂಬಲ ಇದೆ. ನೀನ್ ಅಲ್ಲೇ ಹೋಗಿ ಕೂತ್ಕೊಳ್ಬೇಡ ಅಂದ್ರೆ ಆ ಮನೇಲಿ ಇರಬೇಡ ಅಂತ ಅಲ್ಲ, ಬಟ್ ಸುಮ್ಮನೆ ಕೂತ್ಕೊಳ್ಬೇಡ. ನಿಂದೇ ಆದ ಒಂದು ದುಡಿಮೆ ಇರಬೇಕು, ನಿಂದೇ ಆದ ಒಂದು ಸೇವಿಂಗ್ಸ್ ಇರಬೇಕು. ಎಷ್ಟು ಮಾತ್ರ ಹೇಳ್ತೀನವ, ಎಂತ ಭಿಕ್ಷುಕನಾದ್ರೂ ಇದ್ದಕ್ಕಿದ್ದ ಹಾಗೆ ಅವನು ಭಿಕ್ಷೆ ಆಯೋ ಸಮಯದಲ್ಲಿ ಯಾವುದೋ ಲಕ್ಷಾಂತರ ರೂಪಾಯಿ ಹಣದ ನೋಟಿನ ಕಂತೆ ಸಿಕ್ಕಿ ನಾಳೆಯಿಂದ ಅವನು ಕೈ ಎತ್ತಿ ಅಷ್ಟು ದಿನ ಬೇಡ್ತಾ ಇದ್ದವನು ನಾಳೆಯಿಂದ ಅವನು ಕೊಡೋಕ್ ಶುರು ಮಾಡ್ದ ಅಂದ್ರೆ ಆ ಊರಿನ ಗೌಡ ಆದ್ರೂ ಆದ ಹೇಳಕಾಲ. ಅಂದ್ರೆ ಅವನನ್ನ ಭಿಕ್ಷುಕನನ್ನಾಗಿ ಅಥವಾ ಊರಿನ ಮುಖ್ಯಸ್ಥನನ್ನಾಗಿ ಮಾಡಿದ್ದು ಅವನ ದೇಹವೂ ಅಲ್ಲ, ಅವನ ಮೇಲಿರೋ ಬಟ್ಟೆಯೂ ಅಲ್ಲ, ಅವನ ಹತ್ರ ಇರೋ ಹಣ ಬಲ ಅಥವಾ ಅವನ ಯೋಗ್ಯತೆ. ಅರ್ಥಾತ್ ಈ ಜಗತ್ತಿನಲ್ಲಿ ಭಿಕ್ಷುಕ ಸ್ಥಾನ ಅಥವಾ ಉನ್ನತ ಸ್ಥಾನ ಇವೆರಡು ನಿರ್ಧಾರವಾಗುವುದು ಒಂದು ಜ್ಞಾನ, ಇನ್ನೊಂದು ಹಣ. ಹಾಗಾಗಿ ಇಲ್ಲಿ ಸರ್ ಕೆಲ್ಸಕ್ಕೂ ಬಿಡಲ್ಲ ಸರ್, ಬಿಡಬೇಡ. ಆದ್ರೂ ಒಂದು ಹೇಳ್ತೀನಿ, ಸಾಯೋ ನಿರ್ಧಾರ ಇಂತಹ ಅಯೋಗ್ಯರ ಮುಂದೆ ನೀನು ಬದುಕಿ ತೋರಿಸ್ಬೇಕು. ಇವ್ರಿಗೆ ಏನು ಹೇಳ್ಬೇಕು, ಇವ್ರಿಗೆ ಏನಾಗಬೇಕು ನೀನು ನಿನ್ನ ಕಣ್ಣಾರೆ ನೋಡ್ತೀಯ. ಯಾರು ಎಲ್ಲರೂ ಅಧರ್ಮವನ್ನೇ ಮೈ ಮೇಲಿನ ಬಟ್ಟೆಯಾಗಿ ಮಾಡಿಕೊಂಡು ಹರಿಯುವ ರಕ್ತವಾಗಿ ಮಾಡಿಕೊಂಡು ಇವರು ಎಲ್ಲ ಅಧರ್ಮವನ್ನೇ ಬದುಕಿ ಇವತ್ತು ನಿನ್ನನ್ನು ಕಣ್ಣೀರಾಕ್ಸಿದ್ದಾರೆ, ನಿನಗೆ ನಂಬಿಸಿ ಮೋಸ ಮಾಡಿದ್ದಾರೆ. ಇವರು ಯಾವ ಗಂಡು ಮಗು ಅಂತ ಆಕೆಯನ್ನು ಪರವಹಿಸ್ಕೊಂಡು ಮಾತಾಡ್ತಿದ್ದಾರೆ, ಅದೇ ಗಂಡು ಮಗು ಅಥವಾ ಅದೇ ಕಾರಣಕ್ಕಾಗಿ ಇಡೀ ಮನೆ ಕಣ್ಣೀರಲ್ಲಿ ಕೈ ತೊಳೆಯೋ ದಿನ ಬರುತ್ತೆ. ಆದರೆ ನಿನಗದು ಬೇಡ, ಅದು ಕರ್ಮ, ಅದು ನೋಡ್ಕೊಳ್ಳುತ್ತೆ. ಆದರೆ ನೀನೀಗ ನಿನ್ನ ಮಗಳ ಬದುಕನ್ನು ಕಟ್ಟಬೇಕು ಅಂದರೆ
ಸ್ವಲ್ಪ ಈ ದ್ವೇಷ, ಅಸೂಹೆ, ಈ ಕೀಚಕ ಬುದ್ಧಿಯ ವ್ಯಕ್ತಿತ್ವಗಳಿಂದ ನೀನು ಅಂತರ ಕಾಪಾಡಿಕೊಳ್ಬೇಕು. ಅರ್ಥ ಆಯ್ತಲ್ಲ? ಇವನನ್ನು ಬೈದು ಈಗ ನಾನು ಎಲ್ಲೋ ಡೆಮೋಗ್ ಹೋಗ್ತೀನಲ್ಲ ಸರ್, ಅಲ್ಲಿ ಹೋಗ್ಬಿಟ್ಟು ನೀನ್ ಎಲ್ಲಿ ಹೋಗಿದೀಯ ಅಂತ ಈಗ ನಾನ್ ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಸರ್, ಗಂಡನ್ಗೆ ಎಲ್ಲಿ ಹೋಗ್ತೀನಿ ಇವತ್ತು ಡೆಮೋಗ್ ಅಲ್ಲಿ ಇಲ್ಲಿ ಅಂತ ನಾನು ಇಂಟರ್ವ್ಯೂಗೆ ಹೋಗೋದು ಹೇಳ್ಬಿಟ್ಟು ಹೋಗ್ತೀನಿ ಸರ್. ಅದನ್ನ ಅವ್ರ ಅಪ್ಪಗೆ ಹೇಳ್ತಾನೆ ಸರ್. ಅವ್ರಪ್ಪ ಬಂದ್ಬಿಟ್ಟು ನಾ ಡೆಮೋ ಕೊಟ್ಟಾದ್ಮೇಲೆ ಇಂಟರ್ವ್ಯೂ ಎಲ್ಲ ಆಗೋಕ್ಕಿಂತ ಮುಂಚೆ ಎಲ್ಲ ಆದ್ಮೇಲೆ ನಾ ಮನೆಗ್ ಬಂದ್ಮೇಲೆ ಇನ್ನೇನ್ ಅವ್ರು 2 ದಿನ ಬಿಟ್ಟು ಕಾಲ್ ಮಾಡಿ ಹೇಳ್ತೀವಿ ಅಂದಾಗ ಇವ್ನು ಹೋಗಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಸರ್, ಅಯ್ಯೋ ನಿಮ್ ಬಗ್ಗೆ ಅವರೆಲ್ಲ ಬೇರೆದವ್ರು ಬಂದು ಹಿಂಗಿಟ್ಟು ಹೇಳ್ಬಿಟ್ರು, ಯಾರೋ ಏನೋ ಗೊತ್ತಿಲ್ಲ ಬೇಡಮ್ಮ ಅಂತ ಹೇಳ್ಬಿಡ್ತಾರೆ ಸರ್. ಅವರ ಮಾತಿಗೆ ನೀನು ಮನ್ನಣೆ ಕೊಡುವುದನ್ನ ಮೊದಲು ಬಿಡು. ನೀನ್ ನನ್ನ ಹತ್ರ ಹೇಳಿದ್ ಎಲ್ಲವೂ ಸತ್ಯ ಅನ್ನೋದಾದ್ರೆ ಅವರ ಮಾತಿಗೆ ಮನ್ನಣೆ ಕೊಡುವಷ್ಟು ಯೋಗ್ಯರವರಲ್ಲ. ಸರಿ ಸರ್. ಮೊದಲು ಅವ್ರು ಹೇಳಿದ್ರು, ಇವ್ರು ಹೆಂಗಂದ್ರು, ಅವರ ಬುದ್ಧಿಗಳು ಗೊತ್ತಾದ್ಮೇಲೆ ಅವರನ್ನು ಎಲ್ಲಿಡಬೇಕು ಅಲ್ಲಿಡು. ಈಗ ನಿನಗೆ ಆಶ್ರಯ ನಿನ್ನ ತಂದೆಯ ಮನೆ. ಒಂದು ಕಂಪ್ಲೇಂಟ್ ಕೊಟ್ಟು ನೀನು ನಿನ್ನ ದಾರಿಯನ್ನು ನೀನು ನೋಡ್ಕೊ. ಆದರೆ ಡೈವರ್ಸ್ ಅನ್ನೋ ಹಂತಕ್ಕೆ ನೀನು ಹೋಗಬೇಡ. ಮುಂದಿನ 3 ಅಥವಾ 5 ತಿಂಗಳ ಒಳಗಡೆ ಎಲ್ಲವೂ ನಿನ್ನ ಪರವಾದ ಪರಿಸ್ಥಿತಿಗಳು ಎಲ್ಲವೂ ಬದಲಾಗಿರುತ್ತೆ. ಯಾರ್ಯಾರು ನರಕ ನೋಡಬೇಕು, ಯಾರ್ಯಾರು ಅನುಭವಿಸ್ತಾ ಇರಬೇಕು ಎಲ್ಲ ನಿನ್ನ ಕಣ್ಣು ಮುಂದಿರುತ್ತೆ. ಆದರೆ ನೀನು ಕಾಯಕವನ್ನು ನಂಬು, ಧರ್ಮವನ್ನು ನಂಬು, ನಿನ್ನ ಸಂತಾನವನ್ನು ನೀನು ಭವಿಷ್ಯವನ್ನು ಉಜ್ವಲಗೊಳಿಸು. ಆ ಮಗುವಿಗೋಸ್ಕರ ನೀನು ಇವರೆಲ್ಲರನ್ನು ಈಗ ನೀನು ಬಿಡದೆ ಹೋದ್ರೆ ಅಥವಾ ಇವರೆಲ್ಲರನ್ನು ಈಗ ನೀನು ತಿರಸ್ಕರಿಸದೆ ಹೋದ್ರೆ ಮಗಳು ನಿನ್ ಕೈ ತಪ್ಪಿ ಹೋಗ್ತಾಳೆ. ಆ ಮಗಳಿಗೋಸ್ಕರ ನೀನು ಈಗ ಇವರೆಲ್ಲರನ್ನು ತಿರಸ್ಕರಿಸು. ಇವರೆಲ್ಲರೂ ನಿನ್ನ ಪ್ರೀತಿ, ನಂಬಿಕೆ ಅಥವಾ ನಿನ್ನ ಕಾಳಜಿ, ನಿನ್ನ ಸೇವೆ ಇದು ಯಾವುದಕ್ಕೂ ಇವರು ಅರ್ಹರಲ್ಲ. ಅರ್ಥ ಆಯ್ತಲ್ಲ? ಈ ಮಾತಿಗೆ ನೀನು ಬದ್ಧಳಾಗಿರು. ನಾಳೆ ಇನ್ಯಾರೋ ಬಂದು ಇನ್ನೊಂದು ಹೇಳಿದ್ರು, ಈ ರಾತ್ರಿ ನೀನೇನು ನಿರ್ಧಾರ ತೆಗೆದುಕೊಳ್ತಾ ಇದೆಯಾ ಬದ್ಧಳಾಗಿರು. ಅವನು ಇನ್ಯಾವಳನ್ನೂ ಕರ್ಕೊಂಡು ಮನೇಲಿ ಇಟ್ಕೊಂಡ್ರು ನಿನಗೇನು ಸಮಸ್ಯೆ ಆಗ್ಬೇಡ. ಯಾಕಂದ್ರೆ ನೀನು ಅದರಿಂದ ಅಂತರ ಕಾಪಾಡ್ಕೋ. ಯಾಕಂದ್ರೆ ಈಗ ಅಸ್ತಿತ್ವವೇ ನಾಶವಾಗಬೇಕಾದ್ರೆ ನಾನು ಕಾಮದ ಯೋಚನೆ ಮಾಡುವುದು ಅಥವಾ ಅವ್ರ ಜೊತೆ ಬದುಕುವ ಯೋಚನೆ ಮಾಡು, ಅಸ್ತಿತ್ವವೇ ಮೊದಲು. ಹೌದಲ್ಲ? ನಾನು ಇದ್ರೆ ಆಮೇಲೆ ಮಿಕ್ಕಿದ್ದೆಲ್ಲ. ನನ್ನ ಅಸ್ತಿತ್ವವೇ ನಾಶವಾಗ್ತಾ ಇರ್ಬೇಕಾದ್ರೆ ಸರ್ ನನ್ನ ಮಗಳನ್ನ ಇಟ್ಕೊಂಡು ನನ್ನ ಹೊರಗಾಗ್ತಾರಂತೆ ಸರ್. ಇದು ಬೇರೆದವರಿಂದ ನಂಗೆ ಗೊತ್ತಾಗಿರೋದು. ಅದಕ್ಕೆ ಅವಕಾಶ ಕೊಡಬೇಡ. ಒಬ್ಬ ತಾಯಿಯಾಗಿ ಅದಕ್ಕೆ ಬೇರೆ ಮಗಳು ಹೆಚ್ಚು ಸರ್. ನನ್ನ ಮಗಳು ಬಿಟ್ಟು ನಂಗೆ ಜಗತ್ತೇ ಇಲ್ಲ. ಬೇಡವ. ಹೆಣ್ಣು ಮಕ್ಕಳು ಅಥವಾ ಈ ಹೆಣ್ಣು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡಿದ ಈ ಮನೆಯಲ್ಲಿ ಆ ಮಗಳಿಗೆ ಯೋಗ್ಯ ಸ್ಥಾನಮಾನ ಸಿಗುವುದಿಲ್ಲ. ಅದು ಅವ್ರಿಗೆ ನಾಳೆ ಯಾವುದೋ ಕಾನೂನಾತ್ಮಕವಾದ ಹೋರಾಟ ಮಾಡಬೇಕಂದ್ರೆ ನಿನ್ನ ಮಗಳಿಗೆ ತಲೆಗೆ ಏನೇನೋ ತುಂಬಿ ನಿನ್ನ ವಿರುದ್ಧ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಹುಡುಕ್ತಾ ಇದ್ದಾರಷ್ಟೇ. ಅದು ಸರ್ ಇವಾಗ್ಲೂ ಅವಳನ್ನ ಹೊರ ಕರ್ಕೊಂಡು ಹೋಗ್ತಾರೆ ಸರ್. ನಿಮ್ಮ ಅಮ್ಮನೇ ಸರಿ ಇಲ್ಲ, ನಿಮ್ಮ ಅಮ್ಮ ತಲೆ ಕೆಟ್ಟೋಳ್ತೆ ಬಿಡವ. ಆಯ್ತು, ನಾನು ಹೇಳಿದ್ನಲ್ಲ, ಮಗಳನ್ನು ನೀನು ಕೈ ಬಿಡಬೇಡ. ನಿಂದು ರಾತ್ರಿ ಆಯ್ತು, ಕರ್ಕೊಂಡು ನಿನ್ನ ಮಗಳನ್ನು ನಿನ್ ತವ್ರ ಮನೆಗೆ ಹೋಗು. ಆದ್ರೆ ನೀನ್ ಇರಕ್ ಇಷ್ಟ ಇಲ್ಲ ಸರ್. ಅಲ್ಲಿ ನಮ್ ದೊಡ್ಡ ಮನೆತನ ಯಾರು ಮನೆಗ್ ಬಂದಿಲ್ಲ ಗಂಡ ಮನೆಯಿಂದ. ನಾನು ಒಬ್ಳೆ ಹೋಗೋದಾ? ಇಷ್ಟು ಲೇಟ್ ಆಗಿ ಮದ್ವೆ ಬಿಟ್ಬಿಡ್ಬೇಕವ. ನೀನು ಹೋಗದೆ ಇರು. ಬಟ್ ಅಂತಿಮವಾಗಿ ಇವರ ವಿಚಾರದಲ್ಲಿ ನೀನು ಕಣ್ಣೀರು ಹಾಕೋದು, ಇವರು ಬದಲಾವಣೆಗೋಸ್ಕರ ಕಾಯೋದು, ಇದನ್ನೆಲ್ಲ ನೀನು ನಿಲ್ಲಿಸು. ನೀನು ಕೆಲ್ಸಕ್ಕೆ ಹೋಗ್ಬೇಕು. ಇವ್ರು ಕೊಡೋ 5,000 ಅಲ್ಲ 50,000 ಕೊಟ್ಟರು ಕೂಡ ನಿನಗಲ್ಲಿ ನಿನ್ನ ಭಾವನೆಗೆ ಬೆಲೆ ಇಲ್ಲ ಅಂದರೆ ನೀನು ಒಂದು ಪ್ರತ್ಯೇಕವಾದ ಬದುಕನ್ನು ಕಟ್ಟಿಕೊಳ್ಬೇಕು. ಗಂಡ ಬರ್ತಾನೆ, ಅದಕ್ಕೊಂದು ಸಮಯ ಬರುತ್ತೆ, ಬರೋ ಹಾಗೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಧೈರ್ಯ ಕಳ್ಕೊಳ್ಬೇಡ. ನಿನಗೆ ಒಳ್ಳೇದಾಗ್ಲಿ. ನಾನು ಹೇಳಿದ ಹಾಗೆ ಮಾಡಿಕೊಂಡು ಕುತ್ತಿಗೆ ಹೆಚ್ಚಿಸ್ತಾರೆ, ಕತ್ತಿಗೆ ರಾತ್ರಿ ಹೊಡಿತಾರೆ, ಒಂದೊಂದ್ಸರಿ ಹೊಡಿತಾರೆ, ಏನೂ ಮಾಡಿಲ್ಲ ಅನ್ನೋ ತರ ಇರ್ತಾರೆ. ನನ್ ಬಾಯಿ ಬಂದಿದ್ದೆ ನನ್ ಅವಾಜ್ ಮಾಡ್ತೀನಲ್ಲ ಅದಷ್ಟೇ ಅಕ್ಕಪಕ್ಕದವ್ರಿಗೆ ಅನ್ಸುತ್ತೆ. ಅವ್ರು ಏನ್ ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಸರ್. ಆ ತರ ಮೇಂಟೈನ್ ಮಾಡ್ತಾರೆ ನಮ್ಮ ಅತ್ತೆ ಮಾವ. ಮರಳುಗಾಡಲ್ಲಿ ನಿಂತು ನೀರಿಗೆ ಹುಡುಕ್ತಾ ಇದೀಯಾ? ನೀನ್ ಅದನ್ನ ಅರ್ಥ ಮಾಡ್ಕೊ. ನೀನು ಎಲ್ಲಿ ನ್ಯಾಯ ಕೇಳ್ತಾ ಇದೀಯಾ? ಅದು ಸಾಧ್ಯನಾ ಅದನ್ನ ಅವ್ರು ಒಪ್ಕೊಳ್ಳೋಕೆ? ನೀನು ಎಷ್ಟು ಹೇಳಿದ್ರು ಅಷ್ಟೇ ತಾಯಿ. ಮೊದಲು ನಿನ್ನ ಅಸ್ತಿತ್ವ ಉಳಿಸ್ಕೊಳಕ್ಕೆ ಏನು ಮಾಡ್ಬೇಕು ಅಷ್ಟು ಮಾಡು. ನೀನು ಅವ್ರ ಮನೆಗೆ ಹೋಗದೆ ಇದ್ರು ಪರವಾಗಿಲ್ಲ, ಮಗುವೊಂದನ್ನಲ್ಲಿ ಬಿಟ್ಟು ಇವ್ರ ಕೈಗೆ ಅದು ಸಿಗದ ಹಾಗೆ ನೀನು ಒಂದು ಕಡೆ ನೀನು ಬದುಕನ್ನ ಕಟ್ಕೋ. ಜಗತ್ತಿನ ಹೆಣ್ಮಕ್ಳ ಕತೆ ಕೇಳು. ಅವರೆಲ್ಲರ ಬದುಕು ಕೂಡ ಹಿಂಗೇ ನಡೀತಾ ಇದೆ. ಅವ್ರು ಯಾರು ಸತ್ತಿಲ್ಲ, ಅವರೆಲ್ಲರೂ ಬದುಕು ತೋರಿಸ್ತಾ ಇದ್ದಾರೆ ಜಗತ್ತಿಗೆ. ಅಯ್ಯೋ ಮರ್ಯಾದೆ ಹೋಗ್ಬಿಡುತ್ತೆ, ನಮ್ಮದು ದೊಡ್ಡ ಕುಟುಂಬ,
ನೋಡವಾ, ಈ ಮನುಷ್ಯ ಜನ್ಮ, ವಂಶ, ನಮ್ಮ ಕುಟುಂಬ, ನಮ್ಮ ಮನೆತನ ಇದೆಲ್ಲದಕ್ಕಿಂತ ಮನುಷ್ಯ ಜನ್ಮ ದೊಡ್ಡದವ. ನಿಂತವ್ರ ಮನೆಯವರು ನಮ್ಮದು ದೊಡ್ಡ ವಂಶ, ಇಲ್ಲಿವರೆಗೂ ಯಾರು ಹಿಂಗೆ ಗಂಡನ ಮನೆ ಬಿಟ್ಟು ಬಂದಿಲ್ಲ, ನೀನು ಬರಬೇಡ ಅಂತ ಅವ್ರ ಕಡೆಯಿಂದ ಒಂದು ಮಾತು ಬಂತ ಇಲ್ಲ. ನಿನಗೆ ನೀನೇ ಕಲ್ಪನೆ ಮಾಡಿಕೊಂಡು ನಿನಗೆ ನೀನೇ ಏನೋ ಅಂದುಕೊಳ್ಳೋದಾದ್ರೆ, ನನ್ನ ಮಾತಾಗಲಿ ಸಾಕ್ಷಾತ್ ಕೃಷ್ಣ ಬಂದು ಹೇಳಿದ್ರು ನಿನ್ನನ್ನು ಕಾಪಾಡ್ಲಿಕ್ಕಾಗಲ್ಲ. ಗಾಳಿ ಬಂದ ಕಡೆ ತೂರ್ಕೊಳ್ಬೇಕು, ಪರಿಸ್ಥಿತಿ ಹೇಗೆ ಬಂತು ಹಾಗೆ ನಡ್ಕೊಳ್ಬೇಕೆ ಹೊರತು ನಾನು ಅಂದ್ಕೊಂಡಂಗ ಆಗ್ಲಿಲ್ವಲ್ಲ ಅಂತ ಹಠ ಬಿದ್ದು ಕೂತ್ಕೊಂಡ್ರೆ ಬದುಕು ಹಂಗಿಲ್ಲ. ಹೌದಲ್ಲ? ಹಾಗಾಗಿ ನೀನೇನು ಮಾಡ್ತೀಯ ನೋಡು, ನಾನು ಎಲ್ಲವನ್ನ ಬಿಡಿಸಿ ಹೇಳಿದ್ದೀನಿ. ನೀನು ಹಳೇದನ್ನ ಅವ್ರು ಹೆಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಆಯ್ತು, ಆ ಎಲ್ಲ ಕತೆಗಳನ್ನು ಕೇಳಿ ಆದ್ಮೇಲೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು, ಇವರು ನಿನ್ನ ಪ್ರೀತಿ ಅಥವಾ ನಿನ್ನ ಸೇವೆಗೆ ಯೋಗ್ಯರಲ್ಲ. ಒಂದು ಹೆಣ್ಣು ಮನಸ್ಸು ಮಾಡಿ ತಿರುಗಿ ನಿಂತರೆ ಇವ್ರನ್ನೆಲ್ಲ ತಂದು ಬೀದಿಗೆ ನಿಲ್ಲಿಸ್ಬೋದು. ಅದ್ರ ಬಗ್ಗೆ ನಿನಗೆ ಎಚ್ಚರವಾಗಿರಲಿ. ಇವ್ರು ಹೇಳ್ದಂಗೆ ಕೇಳಿಕೊಂಡು ಎಲ್ಲ ಸೇವೆಯನ್ನು ಮಾಡ್ಬೋದಿತ್ತು, ಆದರೆ ಇವ್ರು ಯಾರು ಅದಕ್ಕೆ ಯೋಗ್ಯರಲ್ಲ. ನೀನು ತಕ್ಷಣ ನಿನ್ನ ಮನೆಯವರ ತವ್ರ ಮನೆಯವರ ಬೆಂಬಲ ತಗೊಂಡು ಈಗ ಒಂದು ನಿರ್ಧಾರಕ್ಕೆ ಬಾ. ಆದರೆ ಡೈವರ್ಸ್ ಅಂತೂ ಕೊಡಬೇಡ. ಒಂದು ಕಂಪ್ಲೇಂಟ್ ಕೊಟ್ಟು ನೀನು ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡು, ಸಂಬಳ ಇಟ್ಕೋ, ನೀನು ಸೇವಿಂಗ್ಸ್ ಮಾಡ್ಕೋ. ಎಂದೋ ಒಂದು ದಿನ ಗಂಡನಿಗೋ ಮಾವನಿಗೋ ಯಾರು ಗತಿ ಇಲ್ಲದೆ ಬಿದ್ದಿರ್ತಾರೆ ಅಂತ ಸ್ಥಿತಿ ಬರುತ್ತೆ. ಆವಾಗ ಬೇಕಾದ್ರೆ ನಿನಗೆ ಮನಸ್ಸಿದ್ರೆ ಅವ್ರನ್ನ ನೋಡ್ಕೋ, ಇಲ್ಲ ಅವ್ರ ಕರ್ಮಗಳು ಅವ್ರನ್ನ ತಿಂದುಕೊಳ್ತವೆ. ನಿನಗೆ ಒಳ್ಳೇದಾಗ್ಲವ. ಸರಿ ಸರ್, ಥ್ಯಾಂಕ್ ಯು ಸರ್. ಹೆಣ್ಮಕ್ಳು ನೋಡಿ, ಯಾವುದೋ ಸಿನಿಮಾ ನಟಿಯನ್ನು ಯಾವುದೋ ಎನ್ಯಾರನ್ನು ಸ್ಫೂರ್ತಿಯಾಗಿಟ್ಕೊಂಡು ಅವ್ರು 35ರವರೆಗೂ ಮದುವೆ ಆಗಿಲ್ಲ, ನಾನು ಹಂಗೆ ಇದ್ದು ಬಿಡ್ತೀನಿ, ಉಳ್ಳವರ ಕತೆ ಬೇರೆ. ಆದರೆ ಒಂದು ಮಧ್ಯಮ ವರ್ಗದಲ್ಲಿ ಹುಟ್ಟಿದಾಗ ನಮ್ಮ ಏನೇ ಸಾಧನೆಗಳಿದ್ರೂ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು 28-29 ಅಷ್ಟರಲ್ಲಿ ಮುಗಿಸ್ಕೊಳ್ಬೇಕು. ನಾನು 35ರವರೆಗೂ ಇರ್ತೀನಿ, ಆ 35ಕ್ಕೆ ಹೋದಾಗ ಅದೇ 45ನೋ 50ನೋ ಯಾರೊಬ್ಬ ಸಿಗ್ತಾನೆ, ಅವನ ಹಿಂದೆ 1000 ಕತೆಗಳಿರ್ತವೆ. ಇವತ್ತು ಹಿಂಗೆ ಮಾಡ್ಕೊಂಡು ಎಷ್ಟೋ ಹೆಣ್ಮಕ್ಳು ಬದುಕು ಹಾಳು ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಅಂದರೆ ಇವತ್ತು ಮಹಿಳಾ ಸಬಲೀಕರಣದ ಹೆಸರಲ್ಲಿ ಇಂಥ ಎಡವಟ್ಟುಗಳು ತುಂಬ ಆಗ್ತಿದ್ದಾವೆ. ಹೌದು, ಮಹಿಳೆಯರು ಮುಂದೆ ಬರಬೇಕು, ಅವರು ಸ್ವಾವಲಂಬಿಯಾಗಿ ಬದುಕಬೇಕು, ಅದು ನಾನು ಯಾವಾಗಲೂ ಇಷ್ಟಪಡ್ತೀನಿ. ಆದರೆ ಆ ಹೆಸರು ಹೇಳ್ಕೊಂಡು ಸಮಾಜದ ಕಟ್ಟುಪಾಡುಗಳನ್ನು ನೀವು ಮೀರಬಾರ್ದು. ಇದು ಹೆಣ್ಮಕ್ಳನ್ನು ತುಳಿಯೋ ದೌರ್ಜನ್ಯದ ಸಂಕೇತ ಅಂತ ಖಂಡಿತ ಭಾವಿಸಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವೇನು ದೊಡ್ಡ ಕೆಲಸ ತಗೊಂಡ್ರು ಅಯೋಗ್ಯನನ್ನು ಅಥವಾ ಇಂಥವ್ರು ಯಾರೋ ಸಿಕ್ಕರೆ ಏನು ಮಾಡ್ತೀರಾ ಬದುಕು? ಮತ್ತೆ ಇನ್ನು ಇವ್ರ ವಿಚಾರ, ನಿಮ್ಮ ಯೋಗ್ಯತೆಗಿಷ್ಟು ಒಂದು ಹೆಣ್ಮಗಳನ್ನು ಕರ್ಕೊಂಡು ಬಂದು ಯಾಕ್ರೋ ಹಿಂಗೆ ಅಯ್ಯೋ ಅನ್ಸ್ತೀರಿ? ಆ ಮನೆಯಲ್ಲಿರುವ ಹೆಣ್ಮಗಳು ಅಕ್ಕ ಅನಿಸಿಕೊಂಡವಳು ಮರ್ಯಾದೆಯನ್ನು ಕೊಟ್ಟು ತಗೊಳ್ಬೇಕು. ಅದನ್ನು ಬಲವಂತವಾಗಿ ಕಿತ್ಕೊಳ್ಳೋಕ್ಕಾಗಲ್ಲ. ಪ್ರೆಗ್ನೆಂಟ್ ಆದಾಗ ತನ್ನ ಗಂಡನಿಗೆ ತನ್ನ ಅತ್ತೆಗೆ ಹೇಳೋದ್ರ ಬದಲು ಹೀಗೆ ಹೇಳಬೇಕಿತ್ತಂದೆ. ಏನದು? ಒಂದರ್ಥ ಮಾಡ್ಕೊಳ್ಳಿ, ದೌರ್ಜನ್ಯ ನೀವು ದೊಡ್ಡವರಾಗಿರ್ಬೋದು ಅಥವಾ ನೀವು ಇನ್ಫ್ಲೂಯೆನ್ಸ್ ಇರೋರಾಗಿರ್ಬೋದು ಅಥವಾ ನೀವು ಬೆಂಬಲ ಇರೋರಾಗಿರ್ಬೋದು, ತೀರಾ ಮನುಷ್ಯನ ಮೇಲೆ ಮನುಷ್ಯನ ದೌರ್ಯನ್ನ ತೀರಾ ಅತಿ ಆದ್ರೆ ಅವನು ಭಿಕ್ಷುಕ ಆಗಿರಲಿ, ಒಂದು ಸಮಯಕ್ಕೋಸ್ಕರ ಕಾದು ನಿಮ್ಮ ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಹಾಗಾಗಿ ತೀರಾ ಅನ್ನಿಸುವಷ್ಟು ಯಾರ ಮೇಲೂ ದೌರ್ಜನ್ಯ ಮಾಡಿ ಪ್ರಾಣ ಕಳ್ಕೊಳ್ಬೇಡಿ, ಒಳ್ಳೇದಲ್ಲ. ಮನೆಗೆ ಮದುವೆಯಾಗಿ ಬಂದ ಹೆಣ್ಮಗಳು ಮದುವೆಗೆ ಮುಂಚೆ ನಿಮ್ಗೆ ಅವಳು ಇಷ್ಟನಾ, ಅವಳು ಬುದ್ಧಿ ಇಷ್ಟನಾ, ಇದೆಲ್ಲ ನೋಡಬೇಕಾದ್ರೆ ಒಳಗಡೆ ಕರ್ಕೊಳ್ಳಿ. ನೀವು ಕರ್ಕೊಂಡಾದ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಮಾಡಿದ್ರೆ ಯಾರು ಸಹಿಸ್ತಾರಪ್ಪ? ಆ್ಯಂಡ್ ಡೈವರ್ಸ್ ಕೊಟ್ಟು ಬಂದಿದ್ದೀಯಾ, ಮನೇಲಿದ್ದೀಯಾ, ಅಲ್ಲಿ ಹೆಂಗಿರಬೇಕು? ನೀನು ಹುಟ್ಟಿ ಬೆಳೆದ ಮನೆ ಇರಬಹುದು, ಅದಕ್ಕೊಂದು ಗೌರವ ಸಿಕ್ಕಿದೆಯಲ್ಲ, ಇನ್ನೇನು ಬೇಕು? ಬಂದಿರೋ ಹೆಣ್ಮಗಳಿಗೆ ನರಕ ತೋರಿಸ್ಕೊಂಡು ನೀವು ಎಷ್ಟು ದಿನ ನೆಮ್ಮದಿಯಾಗಿರ್ತೀರಿ? ಎಲ್ಲರೂ ಒಂದು ದಿವಸ ಸಾಯೋದೆ.
ಇವತ್ತು ಈ ಹುಡುಗಿ ಆಗ್ತಾ ಇರೋ ಕಣ್ಣೀರು, ಈ ಸರಿ ರಾತ್ರಿಯಲ್ಲಿ ಆಚೆ ಬಂದು ಗಂಡನಿಗೆ ಅತ್ತೆ ಮಾವನಿಗೆ ಗೊತ್ತಿಲ್ಲದೆ ತನ್ನ ನೋವನ್ನು ಹಂಚಿಕೊಂಡು ಇವತ್ತು ಈ ಕಣ್ಣೀರಾಗ್ತಾ ಇದೆಯಲ್ಲ, ಇದು ಬಿಡುತ್ತೇನು ನಿಮ್ಮನ್ನ? ಈ ಸೊಸೆಗಳದ್ದು ತಪ್ಪಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಹೆಣ್ಣು ಅಂದ್ರು ಒಳ್ಳೆ ಸಾಗರದ ಆಚೆ ಹೆಣ್ಣು ತಂದಂಗೆ ಉತ್ತರ ಕರ್ನಾಟಕದ ಅಲ್ಲಿಂದ ಹೆಣ್ಣು ತಂದು ಇಲ್ಲಿ ಯಾರೋ ಪಕ್ಕದ ಮನೆ ಹುಡುಗ ಹೇಳ್ಕೊಡೋಣ ಅಂದ್ರೆ ಸಂಬಂಧಿಕರಿಲ್ಲ. ನಮ್ಮ ಹತ್ರ ದುಡ್ಡಿದೆ, ಕಂಪ್ಲೇಂಟ್ ಕೊಡೋಗು, ನಮಗೆ ಗೊತ್ತು ಹೆಂಗೆ ಬರಬೇಕು. ಕಾನೂನಿನ ಭಯ ಇಲ್ಲ ಅಂದರೆ ಹೇಗೆ ಇಲ್ಲಿ ಬದುಕೋದು ಈ ಸಮಾಜದಲ್ಲಿ? ದಯವಿಟ್ಟು ಮಹಿಳಾ ಸಮಾಜ ಅಥವಾ ಮಹಿಳಾ ಕಲ್ಯಾಣ ಇಲಾಖೆ, ಏನು ಮಕ್ಕಳ ಇಲಾಖೆ, ಇವೆಲ್ಲ ಏನು ಮಾಡ್ತಿದ್ದಾವೆ? ಮತ್ತೆ ಪ್ರತಿ ಹಳ್ಳಿಯಲ್ಲೂ ಆ ಇಲಾಖೆಯ ವತಿಯಿಂದ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಇದೆಯಾ, ಹೆಣ್ಮಕ್ಳಿಗೆ ಹೇಳ್ಕೊಳಕ್ಕಾಗದೇ ಇರೋ ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರಾ? ಅಧಿಕಾರಿಗಳು ಬೀದಿಯಲ್ಲಿ ಓಡಾಡಿ ಈ ಹೆಣ್ಣು ಮಕ್ಕಳ ಕಥೆಗಳನ್ನು ಕೇಳಿ ಅವರ ಫ್ಯಾಮಿಲಿ ಸಮಸ್ಯೆಗಳನ್ನು ಪರಿಹರಿಸಬೇಕು. ಎಲ್ಲೋ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಂದ್ರೆ ಎಲ್ಲೋ ಬರಬೇಕು, ಇವರೆಲ್ಲೋ ಕೂತಿರ್ತಾರೆ, ಅವರಿದ್ದ ಕಡೆ ಇವರು ಹೋಗಬೇಕು. ಸರ್ಕಾರದ ಇಲಾಖೆಗಳು ಪ್ರಜೆಗಳ ಸೇವೆ ಮಾಡಬೇಕಂದ್ರೆ ಅವರಿದ್ದ ಕಡೆ ಹೋಗಬೇಕು. ಅದು ಯಾವ ಸರ್ಕಾರನಾದರೂ ಬರಲಿ, ಹೆಣ್ಣು ಮಕ್ಕಳ ಕಣ್ಣೀರು ಅದು ಮನೆಗಾಗಲಿ ಸಮಾಜಕ್ಕಾಗಲಿ ಒಂದು ನಾಡಿಗಾಗಲಿ ಅದು ಒಳ್ಳೆಯದಲ್ಲ. ಈ ನೆಲವನ್ನು ಆಳ್ತಾ ಇರತಕ್ಕಂಥವ್ರಿಗೆ ಅದರ ಶಕ್ತಿಯ ಬಗ್ಗೆ ಅರಿವಿರಬೇಕು. ಅವ್ರು ಹಾಳಾಗೋಲಿ ಬಿಡ, ನಾವು 5 ವರ್ಷ ಎಲೆಕ್ಷನ್ ಆಗಿದೆ, ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಚೆನ್ನಾಗಿ ತಿಂದು ತೇಗೋಣ. ನಾನು ಮನಸಾರೆ ಹಾರೈಸ್ತೀನಿ ಈಕೆಯ ಬದುಕು ತನ್ನ ಮಗಳೊಂದಿಗೆ ದೀರ್ಘಾಯುಷಿಗಳಾಗಿ ಈ ತಾಯಿ ಮಗಳು ನೆಮ್ಮದಿಯಾಗಿ ಬದುಕಲಿ. ಆದರೆ ಈಕೆ ಹೇಳಿರೋದೆಲ್ಲವೂ ಸತ್ಯವಾಗಿರೋದಾದರೆ ಆ ಗಂಡ, ಆ ತಂದೆ, ಆ ತಾಯಿ, ಆ ಅಕ್ಕ ಅನಿಸಿಕೊಂಡವಳು ಎಲ್ಲರೂ ಒಟ್ಟಿಗೆ ಅನುಭವಿಸ್ತೀರ. ಪರಸ್ಪರ ಯಾರೊಬ್ಬರಿಗೆ ಯಾರೂ ನೆರವಾಗದ ಸ್ಥಿತಿಗೆ ನೀವು ಬರ್ತೀರ. ಇವನ್ ನನ್ನ ಅಲ್ಲ, ಭಗವಂತ ಕೃಷ್ಣನ ಅನುಗ್ರಹವೇ ನಿನಗಿದ್ರೂ ಕೂಡ ಕರ್ಮದ ಮುಂದೆ ಯಾವುದೂ ನಿಲ್ಲುವುದಿಲ್ಲ. ನಿಮ್ಗೆ ಯಾಕೋ ಸರಿ ಬರ್ತಾ ಇಲ್ವಾ? ದೊಡ್ಡವ್ರನ್ನ ಕೂರಿಸಿ ಪ್ರೀತಿಯಿಂದ ದೂರ ಮಾಡ್ಕೊಳ್ಳಿ. ಯಾಕೆ ಅಲ್ಲೇ ಬದುಕಿಸ್ಕೊಂಡು ಅಲ್ಲೇ ನರಕ ತೋರಿಸ್ತೀರಿ? ಮಗಳಿಗೋಸ್ಕರ ಬದುಕುವ. ನಾನು ಹೇಳ್ತೀನಿ, ಇವತ್ತು ನಿನಗಾಗದಿರೋ ಈ ನೋವಿದೆಯಲ್ಲ, ಮುಂದೆ ನಿನ್ನ ಮಗಳ ಬದುಕಿಗೆ ಹೊರಗಡೆ ಯಾರೋ ಹೀರೋಯಿನ್ ಸ್ಫೂರ್ತಿ ಆಗಬಾರ್ದು. ನಮ್ಮ ತಾಯಿನೇ ನನಗೆ ಸ್ಫೂರ್ತಿ ಅಂತ ಹೇಳಬೇಕು ನಿನ್ನ ಮಗಳು. ಹಾಗೆ ನಿನ್ನ ಮಗಳಿಗೋಸ್ಕರ ಬದುಕು ತೋರಿಸು, ನಿನಗೆ ಒಳ್ಳೇದಾಗಲಿ.